ನಾರದರು ಬ್ರಹ್ಮದೇವರು ಭೇಟಿಯಾದರು. ಅವರ ಬಿಹೇವಿಯರ್ ಮೇಲೆ ನೀವು ಕಂಡು ಹಿಡಿದ್ಬಿಡು ಅವ್ರ ದೃಢಭಕ್ತಿ ಉಳ್ಳವರು ಹೇಗೆ. ಮೊದಲನೇದು, ನೈಕಾತ್ಮತಾನ್ಮೇ ಸ್ಪೃಹಯಂತಿ ಕೇಚಿತ್ ಮತ್ಪಾದ ಸೇವಾ ವಿರತಾ ಮದೀಹಾ. ಅವ್ರಿಗೆ ಒಂದು ಪದಾರ್ಥ ಅಪೇಕ್ಷೆ ಪಡಲ್ಲ ನೋಡಿ, ಇದು ಮೊದಲು ದೃಢಭಕ್ತಿ ಉಳ್ಳವರಿಗೆ. ಸ್ಪೃಹ ಅಂದರೆ ಆಸೆ. ನ ಸ್ಪೃಹಯಂತಿ ಕೇಚಿತ್, ಅವರು ಒಂದು ಪದಾರ್ಥ ಅಪೇಕ್ಷೆ ಪಡಲ್ಲಮ್ಮ. ಜನದಿಂದ ಅಲ್ಲ, ನನ್ನಿಂದನೇ ಅಪೇಕ್ಷೆ ಪಡಲ್ಲ ಅವರು. ನಾ ಮೋಕ್ಷ ಕೊಡ್ತೀನಿ ಅಂದ್ರು ಬೇಡ ಅಂತಾರೆ. ಏನು ಬೇಕು ನಿಮಗೆ? ನೀನೇ ಬೇಕು ಅಂತಾರೆ. ನೀನೇ ಬೇಕು, ನಿನ್ನ ಜ್ಞಾನ ಬೇಕೇ ಹೊರತು ನಮಗೆ ಮೋಕ್ಷ ಬೇಡ ಅಂತಾರೆ. ನೈಕಾತ್ಮತಾನ್ಮೇ ಸ್ಪೃಹಯಂತಿ ಕೇಚಿತ್ ಮತ್ಪಾದ ಸೇವಾ ವಿರತ ಮದೀಹಾಹ. ಮದೀಹ ಅಂದರೆ ನನ್ನ ಇಚ್ಛೆ ಅವರಿಗೆ, ಈಹ ಅಂದರೆ ಇಚ್ಛೆ. ನನ್ನೇ ಅಪೇಕ್ಷೆ ಪಡ್ತಾರೆ ಅವರು. ನನ್ನೇ ಏನು ಕೇಳಲ್ಲ ಅಂದಮೇಲೆ ಜನಗಳನ್ನು ಏನು ಕೇಳ್ತಾರೆ ಅವರು? ಏನೂ ಅಪೇಕ್ಷೆ ಪಡಲ್ಲ, ಏನೇನೇನೇನೂ ಅಪೇಕ್ಷೆ ಪಡಲ್ಲ. ಇನ್ನೊಂದು ಹೇಳ್ತೀನಿ ಕೇಳು. ಯಾಕೆ ಅವ್ರಿಗೆ ಆಸೆನೇ ಇರಲ್ಲ ಪದಾರ್ಥದ ಮೇಲೆ. ಪದಾರ್ಥದ ಮೇಲೆ ಆಸೆ ಇದ್ದರೆ ನಮ್ಗೆ ಆಗದೆ ಇದ್ದರೆ ಇನ್ನೊಬ್ಬರು ಕೇಳ್ತೀವಿ, ನನಗೆ ಅದು ಆಸೆ ಇದೆ, ತಗೊಳಕ್ಕಾಗಲ್ಲ, ನೀವು ಸಹಾಯ ಮಾಡಿ, ಅದು ಇದು ಅಂತ. ಇನ್ನೊಂದು ಹೇಳ್ತೀನಿ ಕೇಳಿ. ಎನ್ಯನ್ಯತೋ ಭಾಗವತ ಪ್ರಸಜ್ಜ ಸಂಭಾಜಯಂತೆ ಮಮ ಪೌರುಷಾಣಿ. ಇಬ್ಬರು ಹರಿಭಕ್ತರೇನಾದರೂ ಸೇರಿದ್ರೆ ಅವ್ರು ನನ್ನ ವಿಷಯನೇ ಮಾತಾಡ್ತಾರೆ, ಅವ್ರಿಗೆ ಇನ್ನೊಂದು ವಿಷಯನೇ ಇಲ್ಲ. ಆ ಥರ ಅವರಿಬ್ಬರು ಏನಾದರೂ ನನ್ನ ವಿಷಯನೇ ಮಾತಾಡಿದ್ರೆ ಅವ್ರನ್ನ ದೃಢಭಕ್ತಿ ಇರೋರು ಅಂತ ನೀನೇ ತಿಳ್ಕೊಂಬಿಡು. ಮೋಕ್ಷಕ್ಕೋಸ್ಕರ ಅವರು ನಿನ್ನನ್ನು ಪೂಜೆ ಮಾಡೋದಿಲ್ಲ, ಆದರೆ ನೀನು ಪ್ರತ್ಯಕ್ಷನಾಗಿ ಅವ್ರಿಗೆ ಅನುಗ್ರಹ ಮಾಡಿ ಮೋಕ್ಷ ಕೊಡ್ತೀಯ. ತಗೋತಾರೋ ಇಲ್ವೋ? ಕೆಲವರು ಬೇಡ ಬೇಡ ಅಂತಾರೆ, ಹಾಕಿದೆಲ್ಲ ತಿಂತಾ ಇರ್ತಾರೆ. ಅಂತಾರೆ, ಈ ಕಡೆ ಹಾಕ್ಬಿಟ್ರೆ ತಿಂದ್ಬಿಡ್ತಾರೆ ಅವ್ರೆ. ಬೇಡ ಅಂದ್ರೆ ಹಂಗಾಯ್ತಲ್ಲ ಅಂದಾಗ ದುರ್ಗಾದೇವಿ ಹೇಳ್ತಾಳೆ, ಎರಡು ಕಾರಣ ಆಚಾರ ಕೊಟ್ಟರು. ಒಂದು, ನೀನು ಕೊಡ್ತೀನಿ ಅಂದಾಗ ತಿರಸ್ಕಾರ ಮಾಡಬಾರ್ದು, ನಿನ್ನ ಮಾತು ಅಂತ ಸ್ವೀಕಾರ ಮಾಡ್ತಾರೆ. ಪ್ರಹ್ಲಾದರಾಜರನ್ನ ಕೇಳ್ದ ಭಗವಂತ, ಏನು ಬೇಕೋ ವರ ಕೇಳ್ಕೋ ಪ್ರಹ್ಲಾದ. ಪ್ರಹ್ಲಾದರಾಜರು ಹೇಳಿದ್ರು, ಸ್ವಾಮಿ ಮಾಂ ಪ್ರಲೋಭಯ, ನಮ್ಮನ್ನು ವರ ಕೇಳು ಕೇಳು ಅಂತ ನೀವು ಪ್ರಲೋಭನೆ ಮಾಡಬೇಡ. ಮೊದಲೇ ನಾವು ನಿಷ್ಠಿಟ್ಕೊಂಡ್ ಬಂದಿರೋ ಗಿರಾಕಿಗಳು. ಹತ್ತ ಹೋಗ ದೇವಸ್ಥಾನಕ್ಕೆ ಹೋಯ್ತು ಅಂದ್ರೆ ಅದು ಓದೋದೇ ಅದು. ಯಾಕೆ? ನನಗೇನು ಲೋಕದ ಪದಾರ್ಥಗಳ ಬಗ್ಗೆ ಅಪೇಕ್ಷೆನೇ ಇಲ್ಲ. ಇನ್ನೊಂದು, ನಿನ್ನನ್ನು ಸ್ತೋತ್ರ ಮಾಡಿ ನಾನೇನಾದರೂ ವರ ಕೇಳಿಬಿಟ್ರೆ ನಾನು ಭಕ್ತ ಆಗೋದಿಲ್ಲ ಸ್ವಾಮಿ. ನಚ ಭಕ್ತ ಸವೈ ವಣಿಕ್. ನಾನು ವ್ಯಾಪಾರಿ ಆಗ್ಬಿಡ್ತಾನೆ. ವ್ಯಾಪಾರ, ದುಡ್ಡು ಕೊಡ್ತೀವಿ, ಸಾಮಾನು ತಗೋತೀವಿ. ಹಾಗೆ ಭಗವಂತನ ಹತ್ರ ನಮಸ್ಕಾರ ಮಾಡಲಿಲ್ವಾ? ಕೊಟ್ಟರು. ಏನಿವಾಗ ರಾಯರ ಮಠಕ್ಕೆ ಸೇವೆ ಮಾಡಿದ್ರಂತೆ, ಒಳ್ಳೆ ಸಂತಾನ ಆಗಬೇಕು ಅಂತ ರಾಯರು ಸಂತಾನ ಕೊಟ್ಟರು ಅಂದರೆ ಬೆಳಗ್ಗೆ ಎದ್ದು 108 ನಮಸ್ಕಾರ ಹಾಕಿಲ್ಬೇಡ್ರಿ, ಸುಮ್ಮನೆ ಕೊಟ್ರ. ಇದು ಬೇರೆ. ಚಳಿಲಿ ಗಡಗಡ ಅಂತ 108 ನಮಸ್ಕಾರ, ಹೆಜ್ಜೆ ನಮಸ್ಕಾರ, ಗುರುಳು ಸೇವೆ ಎಲ್ಲ ಮಾಡಿದ್ದೀನಿ, ಇನ್ನೂ ಮೈಕೈ ತರ್ಚಿರೋದು ಹೋಗಿಲ್ಲ. ಸುಮ್ಮನೆ ಏನು ಕೊಡ್ಲಿಲ್ಲಪ್ಪ, ಇಷ್ಟೆಲ್ಲ ಕಷ್ಟ ಯಾಕಪ್ಪ? ಹಿಂಗೆ ನಮ್ಮದು. ನಾವು ಕೊಟ್ವಿ, ಅವ್ರು ಕೊಟ್ಟರು ಅಂತ ವ್ಯಾಪಾರ ಮಾಡಿಬಿಡ್ತೀವಿ. ಆ ವ್ಯಾಪಾರ ಇರಬಾರ್ದು ಭಕ್ತ ಮತ್ತು ಭಗವಂತನ ಮಧ್ಯೆ ಅಂತಾರೆ ಪ್ರಹ್ಲಾದರಾಜರು. ಮತ್ತೆ ಸ್ವೀಕಾರ ಯಾಕೆ ಮಾಡ್ತೀಯ ಅಂದರೆ ಅವ್ರ ಕಡೆ ಕೇಳ್ತಾರೆ, ನೀನು ವರ ಕೊಡ್ತೀನಿ ಅಂದಾಗ ನಿನ್ನ ಮಾತು ತಿರಸ್ಕಾರ ಮಾಡಬಾರ್ದು. ಭಗವಂತನ ಆಜ್ಞೆಯನ್ನ ಯಾರು ಲಕ್ಷ್ಮೀದೇವಿ ಕೂಡ ತಿರಸ್ಕಾರ ಮಾಡಲ್ರಿ. ಸಾಚ ಪ್ರಶಾಸನಾತ್ ಓಂ ಸೂತ್ರನೇ ಹೇಳುತ್ತದು. ಸ್ವಾಮಿ ಆಜ್ಞೆಯನ್ನ ಯಾರೂ ಮೀರೋಂಗಿಲ್ಲ. ಶ್ರೀವಲ್ಲಭಾಜ್ಞಾಂ ಸಚುರೇಂದ್ರಯಾಂಚಾಂ ಸಂಭಾವ್ಯ ಸಂಭಾವ್ಯತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರುಸ್ಸತಾಂ ಕೇಸರಿನೋ ಗೃಹೇಭೂತ್. ಅಂತಹ ಭಗವಂತನ ಆಜ್ಞೆಯನ್ನು ಯಾರು ಉಲ್ಲಂಘನೆ ಮಾಡಕ್ಕೆ ಸಾಧ್ಯ? ಅದಕ್ಕೋಸ್ಕರ ಅವ್ರು ಸ್ವೀಕಾರ ಮಾಡ್ತಾರೆ ಅಂತ ಒಂದು. ಇನ್ನೊಂದು ಏನು ಅಂದರೆ, ಭಗವಂತ ಕೊಟ್ಟಿರೋ ಮೋಕ್ಷವನ್ನು ತಗೊಂಡ್ರೆ ಅವ್ರಿಗೇನು ಅನುಗ್ರಹ, ಅವ್ರಿಗೇನು ಅಂದರೆ ಅವ್ರು ಸದಾ ಸ್ವಾಮಿಯನ್ನು ನೋಡ್ತಾ ಇರ್ಬೋದ್ರಿ. ಅದೊಂದು ಅನುಕೂಲ ಅವ್ರಿಗೆ. ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ, ಹತ್ರ ಹೊಟ್ಟೋಗಿರ್ತಾರೆ ಭಗವಂತನ ಹತ್ರ, ಸದಾ ನೋಡ್ತಾರೆ. ಓಂ ಅಕ್ಷರ ದಿಯಾ ಅಂತೂ ಅವಿರೋಧ ಪ್ರತ್ಯಕ್ಷಾನುಮಾನಾಭ್ಯಾಂ. ಓಂ ಅಂತ ಒಂದು ಸೂತ್ರ ಇದೆ, ಅಕ್ಷರ ದಿಯಾಂ. ಮೋಕ್ಷದಲ್ಲಿ ಯಾಕೆ ಜಗಳ ಆಡೋದಿಲ್ಲ, ಮುಕ್ತರು ಅಂತ ಹೇಳಿದ್ರೆ ಭಗವಂತನನ್ನು ನೋಡ್ತಿರ್ತಾರೆ ಅವರು.
11ನೇ ಸರ್ಗದಲ್ಲಿ ವರ್ಣನೆ ಮಾಡ್ತಾರೆ ನೋಡ್ರಿ, ಎಂಥ ಪರಮಾತ್ಮನ ರೂಪವನ್ನು ಅವರು ವರ್ಣನೆ ಮಾಡ್ತಾರೆ. ಸುಮಧ್ವಜದಲ್ಲಿ ಹೆಂಗಿರ್ತಾನೆ ಭಗವಂತ, ಇಂಥ ಭಗವಂತನನ್ನ ಮುಕ್ತರು ನೋಡ್ತಾ ಇರ್ತಾರೆ. ಇಂಥ ಮೋಕ್ಷ ನಿಮ್ಗೇನಾದರೂ ಆಗಬೇಕು ಅಂತಿದ್ರೆ ಮಹಾನಂದ ತೀರ್ಥಸ್ಯ ಏವಾಶ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯಾನರಾಂತ ಮುಕುಂದ ಪ್ರಸಾದಾದಿಮಂ ಮೋಕ್ಷಮೇತೆ ಭಜಂತೆ ಸದೇತಿ ವರ್ಣನೆ ಮಾಡ್ತಾರೆ. ಅದಕ್ಕೋಸ್ಕರ ಸ್ವೀಕಾರ ಮಾಡ್ತಾರೆ ಅವರು. ತಸ್ಮಾತ್ ನ ಪರಿಲಶಂತಿ ಕೇಚಿತ್ ಅಪವರ್ಗಮಪಿ ಈಶ್ವರ. ಯಾಕೆ? ತೇ ಚರಣ ಸರೋಜ ಹಂಸಕುಲ ಸಂಗ ವಿಸೃಷ್ಟ ಗೃಹ. ಅಂಥ ಪರೋಕ್ಷ ಜ್ಞಾನಿಗಳ ಸೇವೆಯನ್ನ ಮಾಡೋದಿಕ್ಕೆ ಮನೆ ಮಠ ಎಲ್ಲ ಬಿಟ್ಟು ಬಂದಿರ್ತಾರಂತೆ ಕೆಲವರು. ಯಾರು ಮೋಕ್ಷವನ್ನೂ ಕೂಡ ಅಪೇಕ್ಷೆ ಪಡದೇನೆ ಭಗವಂತನ ಪಾದಾರವಿಂದಗಳನ್ನ ಕೇವಲ ದೃಢಭಕ್ತಿಯಿಂದ, ಓಂ ಆದರಾದ ಲೋಪಃ ಓಂ ಅಂತ ಒಂದು ಸೂತ್ರ ಇದೆ, ಕೇವಲ ಭಕ್ತಿಯಿಂದ ಭಗವಂತನನ್ನ ಆರಾಧನೆ ಮಾಡೋರಿದ್ದಾರೆ, ಏನೇನೋ ಅಪೇಕ್ಷೆ ಪಡದೆ. ಅಂತಹ ಪರಮಹಂಸರೇನಿದ್ದಾರೆ, ಹಂಸಕುಲ ಅಂತ ಕರೀತಾರೆ ಅವ್ರಿಗೆ, ಚರಣ ಸರೋಜ ಹಂಸಕುಲ ಸಂಘ. ಆ ಪಾದ, ಭಗವಂತನ ಪಾದಗಳು ಅನ್ನೋದೇ ಕಮಲ, ಅದರಲ್ಲಿ ಆಸಕ್ತರಾಗಿರ್ತಕ್ಕಂಥ ಹಂಸ, ರಾಜಹಂಸ. ಅಂತಹ ಪರೋಕ್ಷ ಜ್ಞಾನಿಗಳು ಯಾರ್ಯಾರಿದ್ದಾರೆ, ಟೀಕಾಕೃತ್ಪಾದರಾಗಲಿ, ಪದ್ಮನಾಭ ತೀರ್ಥರಾಗಲಿ, ಟೀಕಾಕೃತ್ಪಾದರಾಗಲಿ, ವ್ಯಾಸರಾಜರಾಗಲಿ, ವಾದರಾಜರಾಗಲಿ, ಬ್ರಹ್ಮಣ ತೀರ್ಥರಾಗಲಿ, ಈ ಮಂತ್ರಾಲಯ ಪ್ರಭುಗಳಾಗಲಿ, ಇವರ ಪಾದವನ್ನ ಸೇವೆ ಮಾಡೋದಿಕ್ಕೆ ಮನೆ ಮಠಗಳನ್ನ ಬಿಟ್ಟು ಬಂದಿರ್ತಾರಂತೆ ಕೆಲವರೆಲ್ಲ. ಪರಮಹಂಸ ಶ್ರೇಷ್ಠರನ್ನ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ. ಆದರೆ ಈ ಜಡ ಶರೀರ ಅದನ್ನು ಪ್ರೀತಿ ಮಾಡ್ತಾರಂತೆ ಅವರು. ಯಾಕೆ? ತ್ವದನುಪಥಂ ಕುಲಾಯಮಿದಮಾತ್ಮ ಸುಹೃತ್ ಪ್ರಿಯವತ್ ಚರಂತಿ. ಕುಲಾಯ ಅಂದ್ರೆ ಈ ಶರೀರ. ಯಾಕೆ ಅವ್ರು ಈ ಶರೀರವನ್ನ ತುಂಬಾ ಪಾರ್ಥಿವ ಶರೀರ, ನಾನು ನನ್ನನ್ನೇ ಹೇಳಿದೆ, ಓಂ ವೈಶೇಷಾತ್ತು ತದ್ವಾದಸ್ತದ್ವಾದ ಮಾಂಸಾದಿ ಭೌಮೌ ಸೂತ್ರನೇ ಹೇಳುತ್ತೆ. ಭೂಮಿ ಸಂಬಂಧಪಟ್ಟದ್ದು ಪೃಥು, ನಮ್ಮ ದೇಹದಲ್ಲಿ ಮಾಂಸ ಇದೆಯಲ್ಲ ಅದು ಭೌಮ, ಭೂಮಿಗೆ ಸಂಬಂಧಪಟ್ಟದ್ದು ಪೃಥುಭಾಗ ಅದು. ಅಂತಹ ಪಾರ್ಥಿವ ಶರೀರದ ಮೇಲೆ ಇವರು ಪ್ರೀತಿ ಮಾಡ್ತಾರಂತೆ ಜ್ಞಾನಿಗಳು. ಯಾಕೆ ಅಂದರೆ ಅದು ಭಗವಂತನ ಸೇವೆಗೆ ಸಾಧನ ಅನ್ನೋ ಕಾರಣದಿಂದ ಮಾಡ್ತಾರೆ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯ. ಸ್ತೋತ್ರ ಮಾಡ್ತಾ ಇದ್ದಾರೆ, ಇದು ಸಾಧನ ಶರೀರ. ಇದು ಯಾಕೆ ಪಾರ್ಥಿವ ಶರೀರದ ಮೇಲೆ ಅವರು ಪ್ರಿಯ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಸಾಧನ ಶರೀರ. ಅದಕ್ಕೆ ಅವರು ಬರೀತಾರೆ ತದ್ ಅನುಪಥಂ, ಇದೊಂದು ಮಾರ್ಗ, ಇದೊಂದು ಸಾಧನ, ಇದು ಪಾರ್ಥಿವ ಶರೀರ ಅನ್ನತಕ್ಕಂಥದ್ದು. ಅದಕ್ಕೋಸ್ಕರ ಅಂದ್ರೆ ನಿನಗೆ ಸೇವೆ ಮಾಡಕ್ಕೆ ಅವಕಾಶ ಸಿಗತ್ತೆ ಈ ದೇಹದಲ್ಲಿ, ನಾನಾ ರೀತಿಯನ್ನ ಸೇವೆ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಅವರು ಪಾರ್ಥಿವ ಶರೀರವನ್ನು ಪ್ರೀತಿ ಮಾಡ್ತಾರೆ, ಪಾರ್ಥಿವ ಶರೀರವನ್ನು ಉಪಯೋಗಿಸ್ಕೋತಾರೆ, ಪಾರ್ಥಿವ ಶರೀರವನ್ನು ಕಾಪಾಡ್ಕೋತಾರೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸ ದೇವರು ತಲೆಗೆ ಏಟು ಬೀಳಿಸ್ಕೊಂಡ. ಹಸು ರೂಪದಲ್ಲಿದ್ದ ಬ್ರಹ್ಮದೇವರನ್ನ ಪಕ್ಕಕ್ಕೆ ತಳ್ಳಿ ತಾನು ತಲೆ ಕೊಟ್ಟು ತಲೆಗೆ ಏಟು ಬೀಳಿಸ್ಕೊಂಡ. ಅಚ್ಛೇದ್ಯ ಅಭೇದ್ಯವಾಗಿರ್ತಕ್ಕಂತಹ ತನ್ನ ತಲೆಗೆ ತಾನೇ ಛೇದನ ಮಾಡಿಕೊಂಡು ಸಪ್ತತಾಲ ವೃಕ್ಷ ಪರ್ಯಂತ ರಕ್ತವನ್ನು ಚಿಮ್ಮಿಸಿ ಆಮೇಲೆ ಏನು ಮಾಡಿದ ಭಗವಂತ, ಬೃಹಸ್ಪತ್ಯಾಚಾರ್ಯರನ್ನ ಕರೆದು ಔಷಧ ಮಾಡಿಸ್ಕೊಂಡ ಅಲ್ವಾ. ಈಗ ಅಲ್ಲೊಂದು ಪ್ರಶ್ನೆ ಬಂತು, ಭಗವಂತನಿಗೆ ಏನೂ ಆಗಲ್ಲ, ಅವನಿಗೆ ಪ್ರಾಕೃತ ದೇಹ ಇಲ್ಲ, ಛೇದ ಭೇದ ಇಲ್ಲ. ಆಚಾರ್ಯರು ಸ್ಪಷ್ಟವಾಗಿ ಬರೀತಾರೆ ಭಾಗವತ ತಾತ್ಪರ್ಯದಲ್ಲಿ, ಛೇದ ಭೇದ ವಿಷಾದ ಕುಟಿಲ ಅಂತ ಆದಿಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಅಂತ ಇವರು ಹೇಳುತ್ತಾರೆ. ಅಲ್ಲೂ ಇದೆ ಭಗವಂತನಿಗೆ ಏನಿಲ್ಲ ಅಂತ. ಮತ್ತು ಅವನು ತಲೆ ಒಡೆದಿಲ್ಲ ಅಂದಮೇಲೆ ಔಷಧ ಯಾಕೆ ಮಾಡಿಸ್ಕೊಂಡ ಅಂತ ಪ್ರಶ್ನೆ ಬಂತಿವಾಗ. ಬರೀ ನಟನೆ ಆದಮೇಲೆ ಔಷಧ ಯಾಕಪ್ಪ? ನಿಜವಾಗ್ಲೂ ಆಗಿದ್ರೆ ಆಸ್ಪತ್ರೆಗೆ ಹೋಗ್ಬೇಕು. ಏನೂ ಆಗಿಲ್ದಂಗೆ ಸುಮ್ಮನೆ ತಲೆ ಹಿಂಗೆ ಹಿಡ್ಕೊಂಡು ಕೂತಿರೋಣ ಒಂದು 10 ನಿಮಿಷ, ಯಾರು ಆಸ್ಪತ್ರೆಗೆ ಹೋಗ್ತಾರೆ? 10 ನಿಮಿಷ ಆದ್ಮೇಲೆ ತೆಗೆದುಬಿಡ್ತಾನೆ, ಮುಗೀತು ಅಂತ.
ಕ್ಯಾಮ್ರಾ ಎಲ್ಲ ಬಂತ, ಸರಿಯಾಗಿ ಬಂತ ಅಂತಾನೆ, ಹ್ಞೂ ಅಂತಾನೆ. ಆಮೇಲೆ ಪ್ಯಾಕಪ್ ಮಾಡಿ ಮನೆಗೆ ಹೋಗ್ಬಿಡ್ತಾನೆ. ಅವನೇನು ಆಸ್ಪತ್ರೆಗೆ ಹೋಗ್ತಾನೆ, ಸಂಭಾವನೆ ಇಸ್ಕೊಂಡು ಮನೆಗೆ ಹೋಗ್ಬಿಡ್ತಾನೆ. ತಲೆ ನೋವು ಇರೋನು ಆಸ್ಪತ್ರೆಗೆ ಹೋಗ್ತಾನೆ ಹೊರತು ತಲೆ ನೋವು ಇದ್ದಂತೆ ನಟಿಸ್ದವನೇನು ಆಸ್ಪತ್ರೆಗೆ ಹೋಗೋಲ್ವಲ್ಲ, ಯಾಕೆ ಅದು ನಟನೆ ಅಲ್ವಾ. ಆದರೆ ನೀವು ಶ್ರೀನಿವಾಸ ದೇವರು ಏನು ಮಾಡಿದ್ದಾನೆ, ಬೃಹಸ್ಪತ್ಯಾಚಾರ್ಯರನ್ನ ಕರೆದು ಔಷಧಿ ಮಾಡಿಸ್ಕೊಂಡಿದ್ದಾನೆ. ಅನ್ಯಥಾ ಅನುಪಪತ್ಯ, ಅವ್ನಿಗೆ ಏಟು ಬಿದ್ದಿದೆ ಅಂತಾನೆ ಅರ್ಥ. ಏಟು ಬಿದ್ದಿಲ್ಲದೆ ಇದ್ದಿದ್ರೆ ಅವನು ಔಷಧಿ ಮಾಡಿಸ್ಕೊತಾ ಇರಲಿಲ್ಲ. ಔಷಧಿ ಮಾಡಿಸ್ಕೊಂಡಿದ್ದಾನೆ ಅಂದ ಮೇಲೆ ಸುಮ್ಮನೆ ಯಾರು ಮಾಡಿಸ್ಕೊಮಲ್ಲ. ಸುಮ್ಮನೆ ಯಾರನ್ನ ಬ್ಯಾಂಡೇಜ್ ಹಾಕೊಂಡು ಹಿಂಗೆ ಇಟ್ಕೊಂಡಿರ್ತಾರ, ಸದ್ಯ ಸಂಧ್ಯಾವನೆ ಮಾಡೋದೇ ತಪ್ಪು ಅಂದ್ಬಿಟ್ಟು. ಅದು ನಟನೆ ಇರ್ಬೋದು, ಔಷಧ ಮಾಡಿಸ್ಕೊಂಡಿರೋದು ನಟನೆ ಅಂತ ಹೇಳಬೇಕು. ಹೌದು, ಕರೆಕ್ಟಾಗಿ ಹೇಳಿದ್ರು. ಅದಕ್ಕೆ ಏನು ಅರ್ಥ ಅಂದರೆ, ಭಗವಂತ ಏನು ಮಾಡ್ದ ಅಂದರೆ, ಭಯಕೃತ್ ಭಯನಾಶನ ಅಂತ ಒಂದಿದೆ ಶ್ರೀನಿವಾಸ ದೇವರ ಸ್ತೋತ್ರದಲ್ಲಿ. ಅಂದರೆ ಉಂಟು ಮಾಡುವವನು ಅವನೇ, ಪರಿಹಾರ ತೋರಿಸುವವನು ಅವನೇ. ಭಯನಾಶನ ಹೆಂಗೆ ಮಾಡ್ತಾನವನು? ಭಯನಾಶನ ಪರಿಹಾರ ಸೂಚನ ದ್ವಾರ ನಾಶನ ಮಾಡ್ಬಿಡ್ತಾನವನು. ಅಂದ್ರೆ ಏನರ್ಥ ಅಂದರೆ, ಭಗವಂತ ಹೇಳ್ತಾ ಇದ್ದಾನೆ, ನನಗೇನು ಆಗಿಲ್ಲ, ಏನೂ ಆಗಿಲ್ಲದೆ ಇದ್ರೂ ಕೂಡ ನಾನು ಔಷಧ ಮಾಡ್ಕೋತಾ ಇದ್ದೀನಿ. ಈಗ ಅವ್ರು ಹೇಳ್ದಂಗೆ ಏಟು ಬಿದ್ದಿದ್ದು ನಟನೇನೆ, ಔಷಧ ಮಾಡಿಸ್ಕೊಂಡಿದ್ದು ನಟನೇನೆ. ಈಗ ಆಸ್ಪತ್ರೆ ಸೇರಿಸಿರ್ತಾರಲ್ಲ ಸಿನಿಮಾದಲ್ಲಿ, ಏಟೋ ಬಿದ್ದಿರಲ್ಲ, ಆದರೆ ಸುಮ್ಮನೆ ಆಂಬ್ಯುಲೆನ್ಸಲ್ಲಿ ಸೇರಿಸಿರ್ತಾರೆ, ಸ್ಟ್ರಕ್ಚರಲ್ಲಿ ಮಲಗಿಸಿರ್ತಾರೆ, ಆಸ್ಪತ್ರೆಯಲ್ಲಿ ಇರ್ತಾನೆ. ಆ ಸೀನ್ ಎಲ್ಲ ಮುಗಿದೋದ್ಮೇಲೆ ಸಂಭಾವನೆ ತಗೊಂಡು ಮನೆಗೆ ಹೋಗ್ಬಿಡ್ತಾನೆ. ಏನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ಅಂದರೆ, ಅವನು ನಿಜವಾಗಿ ಕಾಲು ಮುರಿದವನು ಹಂಗಿರಲ್ಲ, ಅವ್ನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಯಾನೆ ಅಂತಾರೆ. ಇದನ್ನೆಲ್ಲ ಮೀರಿಸಿರ್ತಕ್ಕಂಥ ನಟ ಅವನು ಭಗವಂತ. ಯಾಕೆ ಮಾಡ್ದ ಅಂತ ಪ್ರಶ್ನೆ ಈಗ. ನಟನೇನೆ, ಅದರಲ್ಲಿ ಏನು ಸಂಶಯನೇ ಇಲ್ಲ. ಯಾಕೆ ಮಾಡ್ದ ಅಂದರೆ, ಭಗವಂತ ನಮಗೆ ತೋರಿಸ್ತಾ ಇದ್ದಾನೆ, ನಿಮ್ಮ ದೇಹ ಛೇದ ಭೇದಗಳಿಗೆ ಒಳಗಾಗುವ ದೇಹ. ಯಾಕೆ ಅಂದರೆ ಮಾಡಿರೋ ಮೆಟೀರಿಯಲ್ಲೇ ಅಂಥದ್ದು, ಅದು ಪ್ರಾಕೃತ. ಅದು ಪ್ರಾಕೃತವಾಗಿರತಕ್ಕಂಥದ್ದು ಛೇದ ಭೇದಗಳಿಗೆ, ಏರುಪೇರುಗಳಿಗೆ, ಪ್ರಕೃತಿಯ ಪರಿಣಾಮಕ್ಕೆ ಬೀರತಕ್ಕಂತಹ ಅಥವಾ ಒಳಗಾಗತಕ್ಕಂತಹ ಶರೀರ. ನೀವು ಆಗಾಗ ಈ ಶರೀರವನ್ನು ಹಾಳು ಮಾಡ್ಕೋತಾ ಇರ್ತೀರ, ಅಥವಾ ಕಾಲಕ್ರಮೇಣ ಹಾಳಾಗತ್ತೆ. ಅಂತಹ ಸಂದರ್ಭದಲ್ಲಿ ಬೇಗ ಔಷಧಿಯನ್ನ ಮಾಡಿಕೊಂಡು ಮತ್ತೆ ನನ್ನ ಸೇವೆಗೆ ನೀವೇನ್ ಮಾಡಬೇಕು, ಸಿದ್ಧರಾಗಬೇಕು ಅನ್ನೋ ದೃಷ್ಟಿಯಿಂದಲೇ ಭಗವಂತ ತಾನು ಮಾಡಿಸ್ಕೊಂಡು ತೋರಿಸ್ಕೊಂಡ. ಜ್ವರ ಬಂದಿದೆ, ಆಗಲಿ ಇನ್ನೊಂದು ವಾರ ಇರ್ಲಿ ಬಿಡ್ರಿ, ದೇವ್ರ ಪೂಜೆ ಮಾಡೋದೇ ತಪ್ಪು. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಕೂತ್ಕೊಂಡು ಕಾಫಿ ಕುಡಿದ್ಬಿಡ್ಬೋದು. ಹೇಳಿದ್ರೆ ಜ್ವರ ಬಂದ್ಬಿಟ್ಟಿದೆ ಅನ್ನೋದು, ಇಲ್ಲ ನಾನೇನು ಮಾತ್ರೆ ತಗೊಳ್ಳೋದಿಲ್ಲ ಅನ್ನೋದು. 15 ದಿನ ಆಗುತ್ತೆ, ಪರವಾಗಿಲ್ಲ, ಆಗಲಿ, ಅದಾಗದೇ ಆಗಲಿ, ಸರಿ ದೇವ್ರ ಪೂಜೆ ತಪ್ಪತ್ತಲ್ಲ ಅಂದರೆ ತಪ್ಪಲಿ ಬಿಡೋರು. ಹಿಂಗೂ ಇರ್ತಾರೆ ಕೆಲವರು. ಹಂಗೆ ಮಾಡಬೇಡ್ರಿ. ಆದಷ್ಟು ಬೇಗ ಭಗವಂತ ನಿರ್ಮಾಣ ಮಾಡಿ. ಇಲ್ಲದೇ ಇದ್ರೆ ಭಗವಂತ ಔಷಧಿ ಯಾಕೆ ಸೃಷ್ಟಿ ಮಾಡ್ತಾ ಇದ್ದ? ಔಷಧಿ ಸೃಷ್ಟಿನೇ ವೇಸ್ಟ್ ಅಲ್ವಾ? ಆಗಲೇ ಭಗವಂತನಿಗೆ ಔಷಧಿ ಅಂತ ಹೆಸರು. ವಿಷ್ಣು ಸಹಸ್ರನಾಮದಲ್ಲಿ ಔಷಧಂ ಜಗತಸ್ಸೇತು ವೇದ್ಯೋ ವೈದ್ಯ ಸದಾ ಯೋಗಿ. ಭಗವಂತನಿಗೆ ವೈದ್ಯ ಅಂತ ಹೆಸರಿದೆ, ಔಷಧಿ ಅಂತ ಹೆಸರಿದೆ. ಭವರೋಗ ವೈದ್ಯ, ಆದ್ದರಿಂದ ಅವನು ವೈದ್ಯ. ಇಡೀ ಭವರೋಗಕ್ಕೆ ಔಷಧಿ, ಆದ್ದರಿಂದ ಅವನು ಔಷಧಿ. ಡಾಕ್ಟ್ರು ಅವನೇ, ಮೆಡಿಸನ್ನು ಅವನೇ. ಅವನೇ ಡಾಕ್ಟ್ರು, ಅವನೇ ಮೆಡಿಸನ್ನು. ಯಾಕೆ ಭಗವಂತ ಹಂಗೆ ಮಾಡ್ಕೊಂಡ ಅಂತ ಹೇಳಿದ್ರೆ, ಈ ಶರೀರ ಮತ್ತೆ ತಿರ್ಗಾ ಬರಲ್ಲ, ಇದನ್ನು ಹಾಳು ಮಾಡ್ಕೋಬೇಡ್ರಿ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ. ಅದನ್ನೇ ತೋರಿಸ್ತಾ ಇದೆ. ಯಾಕೆ ಪಾರ್ಥಿವ ಶರೀರದ ಮೇಲೆ ಜ್ಞಾನಿಗಳಿಗೆ ಅಭಿಮಾನ ಅಥವಾ ಪ್ರೀತಿ ಅಂದರೆ, ಅದು ಭೋಗ ಸಾಮಗ್ರಿ ಅಂತಲ್ಲ, ಅದು ಭಗವಂತನ ಸೇವೆಗೆ ಸಾಧನವಾಗಿದೆ ಶರೀರ ಅನ್ನೋ ಕಾರಣದಿಂದ ಅವರು ಕುಲಾಯ ಅಂದರೆ ಶರೀರ, ತ್ವದನುಪತಂ ಕುಲಾಯಮಿದುಂ ಆತ್ಮ ಸುಹೃತ್ ಪ್ರಿಯವತ್. ದುರ್ಗಾದೇವಿ ಹೇಳ್ತಾರೆ, ಅದು ಶ್ರೇಷ್ಠವಾಗಿರ್ತಕ್ಕಂತಹ ದೇಹ ಸ್ವಾಮಿ, ಅದು ಕಾಪಾಡ್ಕೋಬೇಕದು. ಪ್ರಿಯವತ್ತು ಅಂದ್ರೇನು? ಪ್ರೀತಿ ಪಾತ್ರ ವಸ್ತುವಿನಂತೆ ಜೋಪಾನ ಮಾಡ್ಕೋತಾರೆ ಅಂತ ಅರ್ಥ. ಅದು ಪ್ರಿಯ ಅಲ್ಲ ಅವರಿಗೆ, ಈ ದೇಹ ಪ್ರಿಯ ಅಲ್ಲ. ಪ್ರಿಯವತ್, ಪ್ರೀತಿ ಪಾತ್ರವಾದ ವಸ್ತುವನ್ನ ಹೆಂಗೆ ಜೋಪಾನ ಮಾಡ್ಕೋತೀವೋ ಹಂಗೆ ಈ ಶರೀರವನ್ನ ಜೋಪಾನ ಮಾಡ್ಕೋತಾರೆ. ಯಾಕೆ ಅಂದ್ರೆ ಇದು ಸಾಧನ ಪಥ, ಅನುಪಥ, ಭಗವಂತನ ಸಾಧನೆಗೆ ಅನುಕೂಲವಾಗಿದೆ ಅನ್ನೋ ಕಾರಣದಿಂದ. ತಮ್ಮ ಸ್ವರೂಪ ಶರೀರವನ್ನು ಅಷ್ಟೇ ಪ್ರೀತಿ ಮಾಡ್ತಾರಂತೆ. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ,
ಅದು ಭಗವಂತನ ಪ್ರಾಪ್ತಿಗೆ ಯೋಗ್ಯವಾಗಿರ್ತಕ್ಕಂಥ ಪದಾರ್ಥ. ಈ ನಮ್ಮ ಉತ್ಕೃಷ್ಟವಾಗಿರ್ತಕ್ಕಂಥ ಜೀವ ಅಥವಾ ಸ್ವರೂಪ ಶರೀರ ಅಂತ ಏನು ಹೇಳ್ತೀವಿ. ಈಗ ಜಡ ಶರೀರ ಒಂದಿದೆ, ಅದರೊಳಗೆ ನಾವಿದ್ದೀವಿ, ಅದಕ್ಕೆ ನಮಗೆ ಸ್ವರೂಪ ಶರೀರ ಇದೆ. ಆ ಸ್ವರೂಪ ಶರೀರವನ್ನು ಯಾಕೆ ಪ್ರೀತಿ ಮಾಡ್ಕೋತಾರೆ ಅಂದರೆ ತಮ್ಮನ್ನೇ ತಾವು ಯಾಕೆ ಪ್ರೀತಿ ಮಾಡ್ಕೋತಾರೆ ಅಂದರೆ ಇದು ಭಗವಂತನ ಹತ್ರ ಹೋಗುತ್ತೆ, ಇವತ್ತಲ್ಲ ನಾಳೆ ಭಗವಂತನ ಪ್ರಾಪ್ತಿ ಆಗುತ್ತೆ, ಭಗವಂತನ ಸಮೀಪದಲ್ಲಿ ಹೋಗ್ತೀವಿ ನಾವು ಅನ್ನೋ ಕಾರಣದಿಂದ. ಓಂ ಸಂಪದ್ಯ ಅವಿಹಾಯ ಸ್ವೇನ ಶಬ್ದಾತ್ ಓಂ, ಓಂ ಜಗದ್ವ್ಯಾಪಾರ ವರ್ಜಂ ಓಂ. ಸೂತ್ರಕಾರರೇ ಹೇಳ್ತಾರೆ ಈ ಮಾತನ್ನೆಲ್ಲ. ಓಂ ಅವಿಭಾಗೇನ ದೃಷ್ಟತ್ವಾತ್ ಓಂ, ಅತಯೇವ ಚ ಅನನ್ಯಾಧಿಪತಿ ಓಂ, ಸಂಕಲ್ಪಾದೇವ ತಚ್ಛ್ರುತೆ ಓಂ. ಏನು ವೈಭವ ಅದು, ಭೋಗ ಮೋಕ್ಷ. ಈ ಶರೀರ ಇವತ್ತಲ್ಲ ನಾಳೆ ಈ ಜೀವ ಪರಮಾತ್ಮನ ಹತ್ರ ಹೋಗ್ತಾನೆ, ಭಗವಂತನ ಪ್ರಾಪ್ತಿಗೆ ಕಾರಣ ಆಗಿದೆ ಅಂತ ಹೇಳಿ ತಮ್ಮನ್ನು ತಾವು ಪ್ರೀತಿ ಮಾಡ್ಕೋತಾರಂತೆ. ಆ ಮೋಕ್ಷಕ್ಕೆ ಕಾರಣ ಆಗಿದೆ ಅನ್ನೋ ಕಾರಣದಿಂದ ದೇಹವನ್ನು ಪ್ರೀತಿ ಮಾಡ್ತಾರಂತೆ ಅನ್ನೋದು ಭೋಗ ಅರ್ಥ. ಇದು ಭೋಗ ಸಾಧನ ಅಲ್ಲ. ಭೋಗ ಸಾಧನ ಅಂತ ಪ್ರೀತಿ ಮಾಡಲ್ಲ. ಇದಿದ್ರೆ ನೋಡ್ರಿ, ಭಗವಂತನ ಸೇವೆ ಮಾಡ್ಬೋದು, ನಮಸ್ಕಾರ ಹಾಕ್ಬೋದು, ದಾನ ಧರ್ಮಾದಿಗಳು ಮಾಡ್ಬೋದು, ದೀಪ ಹಚ್ಬೋದು, ನೋಡ್ಬೋದು, ಕೇಳ್ಬೋದು. ಕಥಾ ಇವತ್ತು ಕಿವಿ ಇದ್ದಿದ್ದಕ್ಕೆ ತಾನೇ ನಾವು ಸ್ವಾಮಿ ಕಥಾ ಕೇಳ್ತಾ ಇರೋದು. ಅದನ್ನು ಕಾಪಾಡ್ಕೋಬೇಕು, ಕಣ್ಣನ್ನು ಕಾಪಾಡ್ಕೋಬೇಕು. ಸ್ವಾಮಿಯನ್ನು ನೋಡ್ಬೋದಲ್ವಾ, ಭಗವಂತನ ದರ್ಶನ ಮಾಡ್ಬೋದಲ್ವಾ, ಹರಿಭಕ್ತರ ದರ್ಶನ ಮಾಡ್ಬೋದಲ್ವಾ, ದೊಡ್ಡ ದೊಡ್ಡ ಕ್ಷೇತ್ರಗಳ ದರ್ಶನ ಮಾಡ್ಬೋದಲ್ವಾ ಕಣ್ಣಿಟ್ಟರೆ. ಅದಕ್ಕೆ ಕಣ್ಣನ್ನು ನಾವು ಏನು ಮಾಡೋದು, ಅದಕ್ಕೆ ಏನಾದರೂ ತೊಂದರೆ ಆದಾಗ ಏನು ಮಾಡ್ಬೇಕು, ಅದಕ್ಕೆ ಚಿಕಿತ್ಸಾದಿಗಳು ಮಾಡಿಸ್ಕೋಬೇಕು. ಯಾಕೆ ಭಗವಂತನ ದರ್ಶನಕ್ಕೆ, ಶ್ರವಣಕ್ಕೆ, ಸೇವೆಗೆ ಅದು ಸಹಾಯ ಆಗಿದೆ ಅನ್ನೋ ಕಾರಣದಿಂದ ಮಾಡ್ತಾ ಇದ್ದಾರೆ ಅವರು. ಅವ್ರು ಹೇಳ್ತಾರೆ, ತ್ವದನುಪತಂ ಕುಲಾಯಮಿದಂ ಆತ್ಮ ಸುಹೃತ್ ಪ್ರಿಯಂ ಅತಚ್ಛರಂತಿ ಪ್ರಿಯವಚ್ಚರಂತಿ ತಥೋ ಉನ್ಮುಖಾಃ ತ್ವಯಿ ಹಿತೇ ಪ್ರಿಯ ಆತ್ಮನೀಚ. ಎಲ್ಲ ನಿನಗೋಸ್ಕರ ಮಾಡ್ತಾರೆ ಅಂತ. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಅವ್ರು ಎಂಥವನು ನೀನು ಅಂದರೆ ಪ್ರಿಯ, ಅತ್ಯಂತ ಪ್ರಿಯಕರ ನೀನು. ಯಾಕೆ? ಐಹಿಕ ಆಮುಷ್ಮಿಕ ಎರಡೂ ಸುಖಗಳನ್ನು ಕೊಡೋದ್ರಿಂದ ಭಗವಂತನಿಗೆ ಪ್ರಿಯ ಅಂತ ಹೇಳ್ತಾರೆ. ಅತ್ಯಂತ ಪ್ರಿಯ ಭಗವಂತ, ಪ್ರಿಯಕರ, ಪ್ರಿಯವನ್ನ ಉಂಟು ಮಾಡುವವನು. ಇಲ್ಲೂ ಒಳ್ಳೆ ಸುಖ ಕೊಡ್ತಾನೆ, ಮೋಕ್ಷದಲ್ಲೂ ಒಳ್ಳೆ ಸುಖವನ್ನು ಕೊಡ್ತಾನೆ. ಶ್ರವಣ ಸ್ಮರಣ ದರ್ಶನಾದಿಗಳಿಂದ ಭಗವಂತ ಅಪರೋಕ್ಷ ಕೊಟ್ಟಾಗ ಎಂಥ ಸುಖ ಆಗುತ್ತೆ ಅವರಿಗೆ. ಇದು ಒಂದು ಕಾರಣ. ಆಮೇಲೆ ನೀನು ಸ್ವಾಮಿ, ನೀನು ಎಲ್ಲರಿಗೂ ಪ್ರಭು, ನೀನು ಆತ್ಮ, ಆತ್ಮನಿ ಪ್ರಿಯ. ಉನ್ಮುಖಸ್ತ್ವಯಿ ಹಿತೇ ಪ್ರಿಯ ಆತ್ಮನೀಚ. ಉನ್ಮುಖ ಅಂದ್ರೇನು? ನಿನ್ನಲ್ಲೇ ತೊಡಗಿಸಿಕೊಂಡು ನಿನ್ನನ್ನೇ ಚಿಂತನೆ ಮಾಡಬೇಕು. ಯಾಕೆ ಮಾಡ್ತಾರೆ ಜ್ಞಾನಿಗಳು? ಸದಾ ನಿನ್ನ ಸೇವೆಗೆ ಸಿದ್ಧವಾಗಿರುತ್ತಾರೆ. ಅದಕ್ಕೋಸ್ಕರ ದೇಹವನ್ನು ಅಪೇಕ್ಷೆ ಪಡ್ತಾರೆ, ಅದಕ್ಕೋಸ್ಕರ ದೇಹವನ್ನು ಕಾಪಾಡ್ಕೋತಾರೆ, ಅದಕ್ಕೋಸ್ಕರ ತಮ್ಮನ್ನು ತಾವು ಪ್ರೀತಿ ಮಾಡ್ಕೋತಾರೆ. ಆದರೆ ನಿನ್ನ ವಿಷಯಕ್ಕೆ ಬಂದಾಗ ಅವರಿಗೆ ಅದೆರಡಕ್ಕಿಂತ ಜಾಸ್ತಿ ಭಕ್ತಿ ಇರುತ್ತೆ. ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ವಿಶೇಷ ಅಧಿಕ ನಿರವಧಿಕ ಅಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಪರಮೇಶ್ವರ ಭಕ್ತಿರ್ನಾಮ. ಟೀಕಾಕೃತ್ಪಾದರು ಸುಧಾದಲ್ಲಿ ತೋರಿಸ್ತಾರೆ. ಅವರಿಗೆ ದೇಹದ ಮೇಲೆ ಏನು ಅಭಿಮಾನ ಇರೋದಿಲ್ಲ. ಅದನ್ನ ಯಾಕೆ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಭಗವಂತನ ಸೇವೆಗೆ ಸಾಧನ ಅನ್ನೋ ಕಾರಣದಿಂದ ದೇಹ ಕಾಪಾಡ್ಕೋತಾರೆ. ಇವತ್ತಲ್ಲ ನಾಳೆ ಈ ಜೀವ ಪರಮಾತ್ಮನ ಹತ್ರ ಹೋಗತ್ತೆ, ಭಗವಂತನ ಪ್ರಾಪ್ತಿಗೆ ಅರ್ಹವಾಗಿದೆ ಅದು ಅನ್ನೋ ಕಾರಣದಿಂದ ಜೀವನನ್ನ ಸಂತೋಷ ಪಡ್ತಾರೆ. ಅಂದರೆ ತಮ್ಮನ್ನು ತಾವು ಪ್ರೀತಿ ಮಾಡ್ತಾರೆ. ಆದರೆ ನಿನ್ನ ವಿಷಯಕ್ಕೆ ಬಂದಾಗ ಇದೆರಡಕ್ಕಿಂತ ಜಾಸ್ತಿ ನಿನ್ನನ್ನ ಪ್ರೀತಿ ಮಾಡ್ತಾರೆ. ನಿರವಧಿಕ ಭಕ್ತಿ ಭಗವಂತನಲ್ಲಿ. ಇದೆರಡಕ್ಕಿಂತ ಜಾಸ್ತಿ ಬಂದ್ಬಿಡಬೇಕು. ಸ್ವಾತ್ಮ ಆತ್ಮೀಯ. ಸ್ವಾತ್ಮ ಅಂದ್ರೆ ತಾನು, ತನ್ನನ್ನ ತಾನು ಎಷ್ಟು ಪ್ರೀತಿ ಮಾಡ್ಕೋತಾನೋ. ಆತ್ಮೀಯ, ತನ್ನವರನ್ನ ಎಷ್ಟು ಪ್ರೀತಿ ಮಾಡ್ತಾನೋ ಅದಕ್ಕಿಂತ ಹೆಚ್ಚು ತನ್ನನ್ನ ತಾನು ಎಷ್ಟು ಪ್ರೀತಿ ಮಾಡ್ಕೋತಾನೋ ಅದಕ್ಕಿಂತ ಹೆಚ್ಚು ಭಗವಂತನ ಮೇಲೆ ಪ್ರೀತಿ ಬರಬೇಕು. ಅದು ಭಕ್ತಿ. ಅದು ಬಂದಿದ್ಯಾ ಅಂತ ಲೆಕ್ಕ ಹಾಕೊಂಡು ನಾವೆಂತ ಭಕ್ತರು ಅನ್ನೋದು ಗೊತ್ತಾಗುತ್ತೆ. ಎಷ್ಟೆಷ್ಟು ಬಿಡ್ತಾ ಬರ್ತಾ ಇದ್ದೀವಿ, ಆತ್ಮೀಯರ ಮೇಲೆ ಎಷ್ಟು ಪ್ರೀತಿ ಮಾಡ್ತೀವಿ, ನನ್ನ ಪದಾರ್ಥಗಳ ಮೇಲೆ ಎಷ್ಟು ಮಾಡ್ತೀವಿ, ಕಡೆಗೆ ನಮ್ಮ ಮೇಲೆ ಎಷ್ಟು ನಾವು ಪ್ರೀತಿ ಮಾಡ್ಕೋತೀವಿ, ಅದಕ್ಕೂ ಹೆಚ್ಚು ಪ್ರೀತಿ ಬರಬೇಕಂತೆ ಭಗವಂತನ ಮೇಲೆ. ಯಾವಾಗ ಬರುತ್ತದೋ?
ಭಗವಂತನ ಮಹಾತ್ಮ್ಯ ಗುಣ ಜ್ಞಾನದಿಂದ ಬರುತ್ತೆ. ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ನಾವು ಬರೀತಾರೋ ಭಗವಂತನಲ್ಲಿ ಹೆಂಗೆ ಬರಬೇಕು. ಅವನಿಗಿಂತ ದೊಡ್ಡವರಿಲ್ಲ. ನಿರತಿಶಯ ನಿರವಧಿಕ ಮಹಾತ್ಮ್ಯ ಗುಣ ಜ್ಞಾನಪೂರ್ವಕ ಅದು ಬಂದಾಗ ನಮ್ಮಿಂದ ನಮ್ಮ ಮೇಲೆ ಎಷ್ಟು ಪ್ರೀತಿ ಮಾಡ್ಕೋತೀವೋ ಅದಕ್ಕಿಂತ ಹೆಚ್ಚು ಪ್ರೀತಿ ಬಂದ್ಬಿಡುತ್ತಂತೆ ಭಗವಂತನಲ್ಲಿ. ಅಂತಹ ಪ್ರೀತಿಗೆ ಪಾತ್ರರಾದವರು ಇವತ್ತು ನಾವು ನಮ್ಮ ಪರಂಪರೆಯಲ್ಲಿ ಆರಾಧನೆ ಮಾಡ್ತಾ ಇರ್ತಕ್ಕಂತಹ ಹಂಸ ಪುಂಗವರು. ಅವರೆಲ್ಲ ಕಂಸ ಧ್ವಂಸಿ ಪದಾಂಬೋಜ ಸಂಸಕ್ತೋ ಹಂಸ ಪುಂಗವ. ಏನ್ ಪದ ಪ್ರಯೋಗ ಮಾಡ್ತಾರೆ ನೋಡ್ರಿ ಅವ್ರು. ಯಾಕೆ ಅವ್ರು ಹಂಸ ಶ್ರೇಷ್ಠರು? ಕಂಸ ಧ್ವಂಸಿ ಪದಾಂಬೋಜ ಸಂಸಕ್ತ ಅದು ಬೇಕಾಗಿರೋದು ನಮಗೆ. ಬರೀ ಸಕ್ತ ಅಲ್ಲ, ಅದು ಉಪಸರ್ಗ. ಅಂದ್ರೆ ಏನು? ಬೇರೆ ಯಾವುದರಲ್ಲೂ ಆಸಕ್ತಿ ಆಗದೇನೇ ಭಗವಂತನಲ್ಲಿ ಆಸಕ್ತಿರಾಗಿರೋರು. ಅತೇವ ಅವರೆಂಥವರು? ಹಂಸ ಪುಂಗವ. ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾ ಅಂತಹ ಬ್ರಹ್ಮಣ್ಯ ತೀರ್ಥರು ನನ್ನ ಮನಸ್ಸಿನಲ್ಲಿ ಇರಲಿ ಅಂತ ಅವ್ರ ಚರಮ ಶ್ಲೋಕ. ಆದ್ದರಿಂದ ಅಂತಹ ಜ್ಞಾನಿಗಳ ಸೇವೆಯನ್ನ ಮೊದಲು ಮಾಡಬೇಕು. ಸಾಧನೆ ಸೇವೆ ಅನ್ನೋದು ಬಹಳ ಕಷ್ಟ. ನಾವು ತಿಳ್ಕೊಂಡಿರೋದು ಸೇವೆ ಅಷ್ಟೇ ಅಲ್ಲ. ಅದು ಸೇವೆ ಮಾಡ್ಕೊಂಬರ್ತೀವಿ ಅಂತ ಹೇಳ್ತಾರೆ. ಒಂದು 3 ದಿವಸ ನಮಸ್ಕಾರ ಮಾಡ್ಕೊಂಡ್ ಬಂದ್ಬಿಡೋದು. ಯಾವುದೋ ಕ್ಷೇತ್ರಕ್ಕೆ ಹೋಗೋದು, ಅದು ಸಂಕಲ್ಪ ಮಾಡಿಸೋದು, ತೆಂಗಿನಕಾಯಿ ಕೊಡ್ತಾರೆ, ಅದು ಕಟ್ಕೊಳ್ಳಿ ಸೇವೆ ಮಾಡ್ರಿ ಅಂತ. ಆಯ್ತು, ನಮಗೆ ಇಷ್ಟೇ ಸೇವೆ ಅಂತ ತಿಳ್ಕೊಂಡಿದ್ದೀವಿ ನಾವು. ಇದು ಸೇವೆನೇ, ಇದೇನು ತಪ್ಪೇನಲ್ಲ, ಮಾಡಬಾರ್ದು ಅಂತಲ್ಲ, ಮಾಡಬೇಕು. ಆದರೆ ಇದಿಷ್ಟೇ ಸೇವೆ ಅಲ್ಲ. ಸೇವೆ ಅನ್ನೋದು 75% ಅಲ್ಲ, 90% ಒಳಗೆ ಸಂಬಂಧಪಟ್ಟದ್ದು, 10% ಮಾತ್ರ ಬಾಹ್ಯಕ್ಕೆ ಸಂಬಂಧಪಟ್ಟದ್ದು. ಸೇವೆ ಒಳಗಡೆಯಿಂದ ಮಾಡಬೇಕು ಅಂತಾರೆ ದಾಸರಾಯರು. ಅಂತರ ಮಲಿನಾವಳಿಯಲ್ಲಿ ಬೇಕು, ಸಂತತ ಶ್ರವಣದಿ ಶ್ರೀಕಾಂತನ ಚರಿತೆಯ ಕೇಳಲು ಬೇಕು, ಸಂತಸವಿರಬೇಕು. ಸಂತ ಜನರ ಗುಣ ಸಂತತ ಸ್ಮರಿಸುತ್ತ, ಸಂತ ಜನರ ಗುಣ ಸಂತತ ಸ್ಮರಿಸುತ್ತ, ನಿರಂತರದಲಿತ ಚಿಂತಿಸಬೇಕು. ಸಾಮಾನ್ಯವಲ್ಲ ಶ್ರೀಹರಿ ಸೇವಾ, ಪಾಮರ ಜನರಿಗೆ ಸಾಮಾನ್ಯವಲ್ಲ ಶ್ರೀಹರಿ ಸೇವಾ. ಇದಾಗದೇ ಇಲ್ಲ ನಿಮ್ಮಂಥವ್ರಿಗೆ ಹೇಳ್ಬಿಟ್ರು ದಾಸರ. ಇದೇನು ನಿಮ್ಗಾಗಲ್ಲ ಬಿಡ್ರಿ, ಇದು ಸೇವೆ ಅಂದ್ರೆ ನಿಮ್ಗೆ ಇದೇ ಸರಿ. 3 ರೌಂಡ್ ಹಾಕೊಂಡ್ರಿ, ಕೂತ್ಕೊಳ್ರಿ, ಪ್ರಸಾದ ತಗೊಂಡು ರೈಟ್ ಹೇಳ್ತಾ ಇದ್ವಿ. ಅಂತರ ಮಲಿನ ಅಳಿಯಲಿ ಬೇಕು. ಜೀವನ ಪೂರ್ತಿನೇ ಸೇವೆ ಅಂತ ಆ ಪುರಂದರದಾಸರ ದೇವರನಾಮ ನೋಡಿದಾಗ ನಮ್ಮ ಇಡೀ ಜೀವನನೇ ಭಗವಂತನ ಸೇವಾ ರೂಪವಾಗಿರ್ಬೇಕ್ರಿ. ಅದು ಅಂತರ ಅಂದ್ರೆ ಮನಸ್ಸು. ಆ ಮನಸ್ಸಿನಲ್ಲಿರ್ತಕ್ಕಂಥ ಮಲಿನ ಇದೆಯಲ್ಲ, ಕೊಳೆ, ಅದು ತೆಗಿಬೇಕಂತೆ ಫಸ್ಟ್. ಅಂತರ ಮಲಿನ ಅಳಿಯಲಿ ಬೇಕು. ಹೆಂಗ್ ಹೋಗುತ್ತೆ ಸ್ವಾಮಿ ಅದು? ಸಂತತ ಶ್ರವಣದಿ ಶ್ರೀಕಾಂತನ ಚರಿತೆಯ ಕೇಳಲು ಬೇಕು. ಅಲ್ಲೊಂದು ವಿಚಿತ್ರ ಹೇಳ್ತಾರಲ್ಲ, ಕೇಳಲು ಬೇಕು ಅಂದ್ರೇನು, ಶ್ರವಣ ಅಂದ್ರೇನು, ಎರಡು ಒಂದೇ ಅಲ್ವಾ? ಸಂತತ ಶ್ರವಣದಿ ಶ್ರೀಕಾಂತನ ಚರಿತೆಯ ಕೇಳಲು ಬೇಕು. ಅದು ಶ್ರವಣ ಅಂತಾರೆ, ಇದು ಕೇಳಲು ಬೇಕು ಅಂತಾರೆ. ಶ್ರವಣ ಅಂದ್ರು ಕೇಳೋದು ಅಂತ, ಕೇಳೋದು ಅಂದ್ರು ಕೇಳೋದು ಅಂತದೆ. ಎರಡೆರಡು ಹಾಕ್ಬಿಟ್ಯಾರ ಅವರು. ಯಾಕೆ ಪುರಂದರದಾಸ್ ಹಂಗ್ ಮಾಡಿದ್ರು ಅಂದ್ರೆ, ಬರೀ ಕೇಳೋದು ಅಂತ ಹೇಳ್ಬಿಟ್ಟಿದ್ದಿದ್ರೆ, ಬರೀ ಕೇಳೋದು ಸಂತತ ಹರಿ ಚರಿತೆಯ ಕೇಳಲು ಬೇಕು ಅಂತ ಇಷ್ಟೇ ಆಗಿದ್ರೆ ನಾವು ಯೂಟ್ಯೂಬಲ್ಲಿ ಕೇಳ್ಬಿಡ್ತಾ ಇದ್ವಿ, ಅಥವಾ ಕಾರಲ್ಲಿ ಹೋಗ್ತಾ ಹೋಗ್ತಾ ಆನ್ ಮಾಡ್ಕೊಂಡು ಕೇಳ್ಬಿಡ್ತಾ ಇದ್ವಿ. ಕೇಳಾಯ್ತು ಅಂತ ನಿಲ್ಲಿಸ್ಕೊಂಡ್ಬಿಡ್ತಾ ಇದ್ವಿ. ಅಲ್ಲಿ ಕೇಳಬೇಕು ಅಂತ ಹೇಳಿದರೆ ಕೇಳ್ಬಿಟ್ಟು ಹೋಲ್ವ ನಾವು? ಶ್ರವಣದಿ ಕೇಳಲು ಬೇಕು. ಶ್ರವಣ ಅಂದ್ರೆ ಏನು ಗೊತ್ತಾ? ಗುರೂಪದೇಶ ಅಂತ ರಾಯರು ಬರೀತಾರೆ. ಶ್ರವಣ ಶಬ್ದಕ್ಕೆ ಗುರೂಪದೇಶ ಜನ್ಯ ಜ್ಞಾನಂ ಶ್ರವಣಂ. ಗುರುಮುಖದಿಂದ ಬರಬೇಕದು. ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತನಿ ಕೇಳುತ್ತಿರೋ, ನಿರುತನಿ ಗುರುಮುಖದಿಂದ ವ್ಯಾಖ್ಯಾನ ಬರೀತಾರೆ ಶ್ರವಣ ಶಬ್ದಕ್ಕೆ. ಗುರುಮುಖದಿಂದ ಬರಬೇಕು, ಅದನ್ನೇ ಕೇಳ್ರಿ. ಗುರುಮುಖದಿಂದ ಬರಬೇಕು.
ಅದಕ್ಕೆ ಅದು ತೋರಿಸ್ತಾ ಇದ್ದಾರೆ. ಸಂತತ ಶ್ರವಣಾದಿ ಶ್ರೀಕಾಂತನ ಚರಿತೆಯ ಕೇಳಲು ಬೇಕು. ಆ ಕೇಳುವಾಗ ಹೆಂಗಿರ್ಬೇಕದು? ಸಂತಸವಿರಬೇಕು, ಸಂತೋಷದಿಂದ ಕೇಳ್ಬೇಕು. ಯಾವಾಗಪ್ಪ ಮುಗಿಯುತ್ತೆ ಇದು, ಸಾಕಾಯ್ತು ಅಂತ ಹಂಗಲ್ಲ. ಸಂತ ಜನ, ಇಲ್ಲಿ ನೋಡಿ ಎಲ್ಲ ಶಬ್ದ ಹೀಗಿದೆ. ಚರಣ ಸರೋಜ ಹಂಸಕುಲ ಸಂಘ ವಿಶಿಷ್ಟ ಗ್ರಹ. ಅದರ ಅರ್ಥ ಅದು. ಸಂತ ಜನರ ಗುಣ ಸಂತತ ಸ್ಮರಿಸುತ್ತ, ಸಂತ ಜನರ ಗುಣ ಸಂತತ ಸ್ಮರಿಸುತ್ತ, ನಿರಂತರ ದಲಿತ ಚಿಂತಿಸಬೇಕು ಸಾಮ. ಆದರ ನೈರಂತರ್ಯಾಭ್ಯಾಮ್ ಅಂತಾರೆ ಟೀಕಾರಾಯರು ಸುಧಾದಲ್ಲಿ. ಆದರ ನೈರಂತರ್ಯಾಭ್ಯಾಮ್, ಅದಕ್ಕೆ ಅದು ಕಡೇ ಪಾದದಲ್ಲಿ ಹೇಳುವಾಗ ಫಲಾಧ್ಯಾಯದಲ್ಲಿ ಮೊದಲನೇ ಕರ್ಮಕ್ಷಯ ಪಾದದಲ್ಲಿ ಹೇಳುವಾಗ ಓಂ ನ ಪ್ರತೀಕೇನ ಹಿ ಸಹ ಓಂ, ಓಂ ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಓಂ, ಓಂ ಯಾವುದೋ ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಛ ಓಂ. ಯಾಕೆ ಇದನ್ನೆಲ್ಲ ಹೇಳಿದ್ರೆ ಸ್ವಾಮಿ, ಹಿಂದೆನೆ ಹೇಳಿದಿರಲ್ಲ ಅಂದ್ರೆ, ಹೌದು, ಅದನ್ನೇ ಇಲ್ಲಿ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀವಿ. ಆದರ ನೈರಂತರ್ಯಾಭ್ಯಾಮ್, ಕೆಲವನ್ನ ಕಂಪಲ್ಸರಿ ಮಾಡಲೇಬೇಕು. 3ನೇ ಅಧ್ಯಾಯದಲ್ಲಿ ಹೇಳಿದ ಸಾಧನೆಗಳ ಪೈಕಿ ಕೆಲವನ್ನ ಅಂತರಂಗ ಸಾಧನ ಅಂತ ಕರೀತಾರೆ. ಅದು ಮಸ್ಟ್ ಅಂಡ್ ಶುಡ್, ಅದನ್ನು ನೀವು ಬಿಡೋ ಹಂಗಿಲ್ಲ ಅನ್ನೋದನ್ನ ಮತ್ತೆ ತೆಗೆದು ಇಲ್ಲಿ ಹೇಳುತ್ತಾರೆ. ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಓಂ, ಕೆಲವೆಲ್ಲ ಕಂಪಲ್ಸರಿಯಾಗಿ ಮಾಡಬೇಕು ಅಂತಾರೆ. ಅದಕ್ಕೆ ನೈರಂತರ್ಯ ಅಂದ್ರೆ ನಿರಂತರ, ಕಂಟಿನ್ಯೂಟಿ ಅಂತ. ಆದರ ಭಕ್ತಿಯಿಂದ ಮಾಡಬೇಕು. ನಿರಂತರ ದಲಿತ ಚಿಂತಿಸಬೇಕು, ಎಲ್ಲ ಒಳಗಡೆ ಇದೆ ಅದು. ನೋಡಿ, ದೇಹದಿಂದ ಮಾಡೋದು ಜಾಸ್ತಿ ಪುರಂದರದಾಸರು ಹೇಳಲೇ ಇಲ್ಲ, ಎಲ್ಲ ಒಳಗಡೆದೇ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು ಮುಂದಿನ ನೋಡಿ, ಜ್ಞಾನ ಕರ್ಮೇಂದ್ರಿಯಗಳ ನಿಗ್ರಹಿಸಿ ಹೀನ ವೃದ್ಧಿಗಳೆರಡನು ತಾ ಸಹಿಸಿ, ಜ್ಞಾನವನ್ನು ಗಳಿಸಿ ಮಾನಪಮಾನ ಸಮಾನವೆಂದರಿತು ನಿಧಾನಿಸಿ ಹರಿಗುಣ ಧ್ಯಾನವ ಮಾಡ್ಬೋದು ಸಾಮಾನ್ಯವಲ್ಲ ಶ್ರೀಹರಿ ಸೇವಾ. ಕಡೆಗೆ ಎರಡು ಸಮರೈಸ್ ಮಾಡಿ ಹೇಳ್ಬಿಟ್ರು. ಹರಿಯೇ ಸರ್ವೋತ್ತಮನೆಂದು, ಸರ್ವಾನುಗನೆಂದು, ಸರ್ವರ ಧಣಿ ಸ್ವರಮಣನೆಂದು, ಸರ್ವಮೂರ್ತಿ ನಮ್ಮ ಪುರಂದರ ವಿಠಲನ, ಸರ್ವಮೂರ್ತಿ ನಮ್ಮ ಪುರಂದರ ವಿಠಲನ ಸರ್ವದಾ ಧ್ಯಾನಿಸಿ ಗರ್ವ ಅಳಿಯಬೇಕು ಸಾಮಾನ್ಯವಲ್ಲ ಶ್ರೀಹರಿ ಸೇವಾ. ಇಷ್ಟೆಲ್ಲ ಇದ್ರೂ ಕೂಡ ನನ್ನ ಸಮಾನ ಯಾರಿದ್ದಾರೆ ಅಂದ್ರೆ ಸ್ವಾಮಿ ತಗೊಳ್ಳೋದಿಲ್ಲ. ಬೇಕಾದಿರ್ಬೋದು, ಇಷ್ಟು ಮೇಲೆ ಹೇಳಿದ್ದೆಲ್ಲ ಇದೆ. ಸರ್ವೋತ್ತಮ ಅಂತ ಗೊತ್ತು, ಎಲ್ಲ ಗೊತ್ತು, ಪಂಚವೇದ ಗೊತ್ತು, ತಾರತಮ್ಯ ಗೊತ್ತು, ಬ್ರಹ್ಮಸೂತ್ರ ಹೇಳ್ತಾರೆ, ಪಟಪಟ ಹೇಳ್ತಾರೆ. ನನ್ನ ಸಮಾನ ಯಾರಿಲ್ಲ ಅಂತ ಬಂದ್ಬಿಟ್ರೆ ಮುಗಿದೋಯ್ತು. ಸ್ವಾಮಿ ಹೇಳ್ತಾನೆ ಬೇಡ ಹೋಗಂತ. ಶ್ರೀನಿವಾಸ ಕಲ್ಯಾಣ ಕತೆ ಹೇಳ್ತೀನಿ ನೋಡಿ. ಏನಿಲ್ಲ ರೀ ಶ್ರೀನಿವಾಸ ಕಲ್ಯಾಣದಲ್ಲಿ, ಅಲ್ಲಿ ಇಲ್ಲದೆ ಇರೋದು ಇಲ್ಲವೇ ಇಲ್ಲ. ಹಂಗೆ ನೋಡ್ಬೇಕು ಶ್ರೀನಿವಾಸ ಕಲ್ಯಾಣ. ಬ್ರಹ್ಮಾದಿ ದೇವತೆಗಳನ್ನೆಲ್ಲ ಭಗವಂತ ಕರೆಸ್ಬಿಟ್ಟ. ಎಲ್ಲರೂ ಬಂದ್ಬಿಟ್ರು, ಬ್ರಹ್ಮದೇವರಾದಿಯಾಗಿ ಎಲ್ಲರೂ ಬಂದ್ಬಿಟ್ರು ಸ್ವಾಮಿ ಕಲ್ಯಾಣ ಮಹೋತ್ಸವಕ್ಕೆ. ಈ ವಿಶ್ವಕರ್ಮನ ಮೇಲೆ ಭಗವಂತನ ಕಣ್ಣು ಬಿತ್ತು. ವಿಶ್ವಕರ್ಮಂಗೆ ಹೇಳೇ ಇಲ್ಲ, ಇಂದ್ರದೇವರಿಗೆ ಹೇಳ್ದ, ಇಂದ್ರ ಈ ಅಯೋಗ್ಯ ವಿಶ್ವಕರ್ಮನನ್ನ ಬಿಟ್ಬಿಡು, ಬೇಡ ಅವನು ಅಂದ್ಬಿಟ್ಟ, ತೆಗೆದಾಕ್ಬಿಡು, ರಿಜೆಕ್ಟ್ ಹಿಮ್. ಯಾಕೆ ಅಂದ್ರೆ ಅವ್ನು ಹೇಳ್ತಾನೆ, ಬೇರೆ ಎಲ್ಲಾ ದೇವತೆಗಳನ್ನ ನೋಡ್ದಂಗೆ ನಾನು ನೋಡ್ತಾನೆ ಇವನು. ಅವನಿಗೆ ಅವನ ಅಣ್ಣ ಮಯಾಸುರನ ಸಪೋರ್ಟ್ ಇದೆ, ಅತೆಯೇ ಅವನಿಗೇನಿದೆ, ಅಹಂ ಇದೆ. ನನ್ನ ಸಮಾನ ಯಾರು ಇಲ್ಲ. ಅವನು ಕಾರ್ಪೆಂಟ್ರು, ಅವನು ವಿಶ್ವಕರ್ಮ ಇದಾನಲ್ಲ, ಅವನು ದೇವತೆಗಳ ಬಡಿಗೆ. ಮಯಾಸುರ ದೈತ್ಯರ ಬಡಿಗೆ. ಅವ್ರ ಅಣ್ತಮ್ಮಂದ್ರಿಬ್ರು ಕಾರ್ಪೆಂಟ್ರು, ಒಬ್ಬ ದೈತ್ಯನ ಕಡೆಯವನು, ಒಬ್ಬ ಭಗವಂತನ ಕಡೆಯವನು, ಇಷ್ಟೇ ವ್ಯತ್ಯಾಸ. ಅವನಿಗೆ ತನ್ನ ಅಣ್ಣನಾಗಿರ್ತಕ್ಕಂಥ ಮಯಾಸುರನ ಬಲ ಇದೆ ಅಂದ್ಬಿಟ್ಟು ದುರಹಂಕಾರ ಪಡ್ತಾನೆ, ನನ್ನ ಸಮಾನ ಯಾರೂ ಇಲ್ಲ ಅಂತ. ರಿಜೆಕ್ಟ್ ಹಿಮ್ ಅಂದ್ಬಿಟ್ಟ ಭಗವಂತ. ಬೇಡ, ಇವನ್ನ ತೆಗಿ, ಅಯೋಗ್ಯ ಬೇಡ ಬೇಡ, ಇನ್ಯಾರಾದ್ರೂ ನನ್ನಲ್ಲಿ ಭಕ್ತಿ ಇರೋರ್ನ ಕರೆಸಿ ನಿರ್ಮಾಣ ಮಾಡಿಸು ಅಂತಾನೆ ಭಗವಂತ. ಗಡ 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 ನಡಗ್ಬಿಟ್ಟ ವಿಶ್ವಕರ್ಮ. ಸ್ವಾಮಿ ತಪ್ಪಾಗೋಯ್ತು. ಭೀಷಾಸ್ಮಾದ್ ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮೈತಿ. ವೇದ ಹೇಳ್ತಾ ಇದೆ. ದೇವತೆಗಳು ಭಗವಂತನ ಕೃಪೆ ಎಲ್ಲಿ ತಪ್ಪೋಗತ್ತೋ ಅಂತ ಗಡಗಡಗಡ ನಡುಗ್ತಾರ್ರಿ.
ನಮ್ಗೇನಿಲ್ಲ, ಆರಾಮಾಗಿರ್ತೀವಿ. ರೇ ಚಾತುರ್ಮಾಸ ಮಾಡದೇ ಇದ್ರೆ ಭಗವಂತ ಅನುಗ್ರಹ ಮಾಡಲ್ಲ ರೀ ಅಂದ್ರೆ ಮಾಡಿ ಬಿಟ್ರೆ ಬಿಡ್ಲಿ, ಆಲೂಗಡ್ಡೆ ಹುಳಿ ತಿನ್ನೋದೇ ನಾವು. ದೇವ್ರಿಗೆ ಮಾತ್ರ ಒಂದಿಷ್ಟು ಮೆಣಸಿನ ನೀರು ಇಟ್ಬಿಡೋದು, ತಗೋ ನೀನು ಹಣೆ ಬರ ಅಂತ. ನಾವು ಮಾತ್ರ ಲಕ್ಷಣವಾಗಿ ಸಿಗತ್ತೆ ತೊಗರಿ ಕಾಳು ಸಾರು ಬಿಸಿ ಬಿಸಿ. ಭಗವಂತ ಹೇಳ್ತಾನೆ ಅನುಗ್ರಹ ಮಾಡಲ್ಲ. ತೆಗೆದು ನೋಡ್ರಿ ಬ್ರಹ್ಮಕಾಂಡ, ನಾನು ಯಾವುದು ಸುಮ್ಮನೆ ಹಂಗೆ ಹೇಳೋದೇ ಇಲ್ಲ. ಇವು ಪ್ರಮಾಣ ಬೇಕಾ? ಬ್ರಹ್ಮಕಾಂಡ ತೆಗೆದು ನೋಡ್ರಿ, ಗರುಡ ಪುರಾಣ. ಸ್ವಾಮಿ ಹೇಳ್ತಾನೆ ಗರುಡ ದೇವರಿಗೆ, ಗರುಡ ಕಾರ್ತಿಕ ಮಾಸದಲ್ಲಿ, ಆಶ್ವೀಜ ಮಾಸದಿಂದ ಕಾರ್ತಿಕ ಮಾಸ ಏಕಾದಶಿಯಿಂದ ಏಕಾದಶಿ ತನಕ ದ್ವಿದಳ ವರ್ಜ ಅಸಾರ ನನಗೂ ಇಡಬಾರ್ದು, ನೀನು ಸ್ವೀಕಾರ ಮಾಡಬಾರ್ದು ಅಂತ ಸ್ವಾಮಿ ಹೇಳ್ತಾನ್ರಿ. ಅದು ಅಸಾರ, ತಾತ್ಕಾಲಿಕವಾಗಿ ಅದು ಅಸಾರ. ಆ ಒಂದು ತಿಂಗಳು ಅದು ಸ್ವೀಕಾರಕ್ಕೆ ಬರಲ್ಲ. ನನಗೂ ಇಡಬಾರ್ದು, ನೀವು ಸ್ವೀಕಾರ ಮಾಡಬಾರ್ದು. ಇದು ನನ್ನ ಆಜ್ಞೆಯಿಂದ ಭಗವಂತ. ಏನ್ ಮಾಡಿದೀವಿ ನಾವು ಇವಾಗ? ಆಜ್ಞೆಯನ್ನ ಮುಗಿದೋಯ್ತು ನಮ್ಮ ಕತೆ. ಈ ತರ ಭಗವಂತನ ಆಜ್ಞೆಯನ್ನ ಲಕ್ಷ್ಮೀದೇವಿ ಕೂಡ ಉಲ್ಲಂಘನೆ ಮಾಡಲ್ಲ, ದೇವತೆಗಳು ಉಲ್ಲಂಘನೆ ಮಾಡಲ್ಲ. ಸೂರ್ಯೋದಯ 6 ಗಂಟೆ 12 ನಿಮಿಷ ಅಂದ್ರೆ ತೆಗೆದು ನೋಡ್ರಿ ಬೇಕಾರೆ. ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತೀವಲ್ಲ ಕನ್ಯಾಕುಮಾರಿಲಿ, ಟೈಮ್ ತೋರಿಸ್ತಾ ಇರ್ತಾರೆ ಅವರು. ಅಂತ 6:12 ಆಯ್ತು ಅಂದ್ರೆ ವಿಷಲ್ ಆಗ್ತಾನ ಅವನು. ಕನ್ಯಾಕುಮಾರಿ ಎಲ್ಲ ನೋಡ್ತಾರೆ, ಚಪ್ಪಾಳೆ ಹೊಡೆದು ಮನೆಗೆ ಹೋಗ್ತಾರೆ. ಅದರೊಳಗಿರೋ ತಾತ್ವಿಕ ಅರ್ಥ ನಾನು ಹೇಳ್ತೀನಿ ಕೇಳ್ರಿ. ಯಾಕೆ 6 ಗಂಟೆ 12 ನಿಮಿಷಕ್ಕೆ ಸೂರ್ಯ ಉದಯಿಸ್ತಾನೆ ಅಂದ್ರೆ ಅವ್ನು ಭಗವಂತನ ಆಜ್ಞೆ ಇದೆ, ಕರೆಕ್ಟ್ ಆಗಿ 6 ಗಂಟೆ 12 ನಿಮಿಷಕ್ಕೆ ಉದಯ ಆಗ್ಬೇಕಂತ. ಅವನು ಅದಕ್ಕೋಸ್ಕರ ಭೀಷಾಸ್ಮಾತ್ವಾ ತಪ್ಪವತೆ ಭೀಷೋ ಉದೇತಿ ಸೂರ್ಯ ವೇದ ಹೇಳುತ್ತೆ. ಭಾಗವತದಲ್ಲೂ ಇದೆ ಆ ಮಾತು. ದೇವಾನುದೇವತೆಗಳೆಲ್ಲ ಹಿಂಗೆ ಎಲ್ಲಿ ಭಗವಂತನ ಅನುಗ್ರಹ ತಪ್ಪೋತೋ ನಮ್ಮಲ್ಲಿ ಎನ್ನೋ ರೀತಿಯಲ್ಲಿ ಭಕ್ತಿಯಿಂದ ಭಯಭಕ್ತಿಯಿಂದ ಸೇವೆ ಮಾಡ್ತಾರಂತೆ ಭಗವಂತನನ್ನ. ನಮ್ಗೇನು ಇಲ್ಲ, ನಮ್ಮಷ್ಟು ಭಕ್ತರು ಯಾರೂ ಇಲ್ಲ ಅಂತ ಹೇಳ್ಕೊಂಡ್ಬಿಡ್ತೀವಿ ನಾವು. ಭಕ್ತಾದಿಗಳೇ ಅಂತಾನೆ ಸಂಬೋಧನೆ ಮಾಡೋದು ನಾವು ಎಲ್ಲ ಭಗವದ್ ಭಕ್ತರೇ. ಭಾಗವತದಲ್ಲಿ ಒಂದು ಮಾತಿದೆ, ಯಾಕೆ ಭಾಗವತ ಓದಬೇಕು, ಯಾಕೆ ಭಾಗವತ ಕೇಳಬೇಕು, ಎಷ್ಟು ಸಲ ಕೇಳಬೇಕು. ಮೊನ್ನೆ ಎಲ್ಲ ಕೇಳಿದ್ವಿ, ಪ್ರೋಷ್ಠಪದಿ ಕೇಳಿದ್ವಿ, ತಿರ್ಗಾ ಮುಂದಿನ ತಿಂಗಳ ಆಚಾರ ಮನೆಯಲ್ಲಿ ಇರ್ತಾರೆ. ಟೀಕಾರ ಏನು ಕೇಳಿದ್ವಿ, ಎಷ್ಟು ಸಲ ಕೇಳ್ಬೇಕು ಸ್ವಾಮಿ ಅಂತ. ನಿಂಗೆ ಮೋಕ್ಷ ಆಗೋ ತನಕ ಕೇಳಬೇಕು. ಓಂ ಆವೃತ್ತಿ ಅಸಕೃತ ಉಪದೇಶ ಓಂ ಸೂತ್ರ. ಒಂದ್ಸಲ ಮಾಡಿದ್ರೆ ಸಾಕ, ಮಾಡ್ತಾನೆ ಇರ್ಬೇಕಾ ಅಂದ್ರು. ಟೀಕಾರ ಒಂದು ಉತ್ತರ ಕೊಟ್ಟರು, ಭತ್ತ ಎಷ್ಟು ಸಲ ಕುಟ್ತೀಯಾ ಅಂತ ಕೇಳಿದ್ರು. ಭತ್ತ ಕುಟ್ಟೋದು ಯಾಕೆ? ಅಕ್ಕಿ ಬರಬೇಕು. ಎಷ್ಟು ಸಲ ಕುಟ್ತೀಯ ಭತ್ತ ಅಂದ್ರು. ಅಕ್ಕಿ ಬರೋ ತನಕ, ಹಂಗೆ ಮೋಕ್ಷ ಆಗೋ ತನಕ ಕೇಳಬೇಕು ಅಂದ್ಬಿಟ್ರು. ಅದು ಇಷ್ಟಲ್ಲ ಅಷ್ಟಲ್ಲ ಅಂತಲ್ಲ, ನೀ ಅಕ್ಕಿ ಬರೋ ತನಕ ಕುಟ್ತಾ ಇರ್ಬೇಕು. ಆವೃತ್ತಿ ಅಸಕೃತೋಪದೇಶ ಸೂತ್ರ. ಎಷ್ಟು ಸಲ ಬೇಕಾದ್ರೂ ಕೇಳ್ರಿ ಶ್ರೀನಿವಾಸ ಕಲ್ಯಾಣ. ನಾನೊಂದು ಹೊಸದು ಹೇಳ್ತೀನಿ. ಅದ್ರಲ್ಲಿ ಏನ್ ಬೇಕು, ಎಷ್ಟೆಲ್ಲ ನೀವನ್ನ ಕೇಳಿರಿ, ಅದರಲ್ಲಿ ಏನೋ ಒಂದು ಹೊಸ ಇರುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂತ ಕೇಳಬೇಡ್ರಿ, ಅದು ಭಗವಂತನ ಅನುಗ್ರಹದಿಂದ ಬರಬೇಕು. ಆ ಟೈಮಲ್ಲಿ ಅದು ಹೊಳಿಬೇಕದು. ರೋಮ್ನಾಂ ಹರ್ಷಣಕಾರಿಣೀಂ ಶ್ರವಣತಃ ಪಾಪೋಗ ವಿದ್ವಂಸಿನೀಂ ಪ್ರೇಮ್ನಾಂ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ. ಅತ್ಯದ್ಭುತವಾಗಿರ್ತಕ್ಕಂಥದ್ದು ಏನಿಲ್ಲ ರೀ ಶ್ರೀನಿವಾಸ ಕಲ್ಯಾಣದಲ್ಲಿ. ಎಲ್ಲ ಇದೆ, ಎಲ್ಲ ಇದೆ, ಭಾಗವತದಲ್ಲಿ ಎಲ್ಲ ಇದೆ. ದಕ್ಷ ಪ್ರಜಾಪತಿ ರುದ್ರದೇವರನ್ನ ಹೀನಾಮಾನ ಬೈದುಬಿಟ್ಟ ತುಂಬಿದ ಸಭೆಯಲ್ಲಿ. ಅದು ಏಕಾಂತದಲ್ಲಿ ಏನೋ ಹೇಳಿದ್ರೆ ಅದೊಂಥರ ಯಾರೂ ಇರಲ್ಲ. ನಮಗೂ ಅಭ್ಯಾಸ ಹೋಗಿದೆ, ಬಾಸ್ ಹತ್ರ ಹೋಗಿ ಬೈಸ್ಕೊಂಡು ಚೇಂಬರ್ಗೆ ಕಳಿಸಿ ಬೈತಾನೆ. ಓಕೆ, ಯಾರು ನೋಡ್ಲಿಲ್ಲ ಅಂದ್ಬಿಟ್ಟು ಹೊಸ್ಕೊಂಡ್ಬಂದ್ಬಿಡ್ತೀವಿ. ತುಂಬಿದ ಸಭೆಯಲ್ಲಿ ಬೈದ್ಬಿಟ್ಟಾರಿ ಅವನು. ಇವನಿಗೆ ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ, ಗೌರವ ಕೊಡೋಕೆ ಬರೋದಿಲ್ಲ. ಹುಚ್ಚ ಜನರ ಪ್ರೀತಿ ಎಲ್ಲ ಸ್ಮಶಾನದಲ್ಲಿರ್ತಾನೆ, ತಲೆ ಕೂದಲು ಕೆದರ್ಕೊಂಡಿರ್ತಾನೆ. ಪ್ರೇತಾಸ್ತಿ ಗ್ರಂಥಿ ಭೂಚನ ಚಿತಾಭಸ್ಮ ದರ ಒಂದ ಎರಡ ಹೆಣದ ಬೂದಿ ಬಳ್ಕೋತಾನೆ, ತಲೆ ಬುರುಡೆ ಸರ ಹಾಕೊಂಡಿರ್ತಾನೆ, ಹುಚ್ಚಾಗಿ ಕೂದಲು ಕೆದರ್ಕೊಂಡಿರ್ತಾನೆ, ನಗುತ್ತಾನೆ, ಅಳುತ್ತಾನೆ, ಇದ್ದಕ್ಕಿದ್ದಾನೆ. ಮತ್ತ ಜನಪ್ರಿಯ ಅಂದ್ಬಿಟ್ಟ ಹೋಗುತ್ತ. ಇವನು ಹುಚ್ಚ, ಇವನ್ ಫಾಲೋವರ್ಸು ಹುಚ್ಚರು. ಇವನಿಗೆ ಬಿಹೇವಿಯರ್ ಗೊತ್ತಿಲ್ಲ, ರೆಸ್ಪೆಕ್ಟ್ ಗೊತ್ತಿಲ್ಲ, ಗೌರವ ಗೊತ್ತಿಲ್ಲ, ಸಭಾ ಮರ್ಯಾದೆ ಗೊತ್ತಿಲ್ಲ, ಯಾರು ಬಂದ್ರೆ ನಮಸ್ಕಾರ ಮಾಡಬೇಕು ಅಂತ ಗೊತ್ತಿಲ್ಲ, ಎದ್ದೇಳ್ಬೇಕು ಅಂತ ಗೊತ್ತಿಲ್ಲ. ಬಂದಿದ್ದೆಲ್ಲ ಬೈದಾಕ್ಬಿಟ್ಟ ಹೋಗತ್ತಂತ. ಸುಮ್ಮನೆ ಕೂತಿದ್ರು, ಏನು ಮಾತಾಡಲಿಲ್ಲ. ಮಹಾರುದ್ರ ದೇವರು ಸುಮ್ಮನೆ ಕೂತಿದ್ರು. ಆಮೇಲೆ ಇದೆಲ್ಲ ಇನ್ಸಿಡೆಂಟ್ ಎಲ್ಲ ಆಗುತ್ತಲೋ, ಆ ದಕ್ಷ ಪ್ರಜಾಪತಿ ತಲೆ ಎಲ್ಲ ಕತ್ತರಿಸಿ ಆಮೇಲೆ ಬಂದು ಗಾಡಿನ ತಲೆ ಎಲ್ಲ ಜೋಡಿಸಾದ್ಮೇಲೆ ಪರಮಾತ್ಮ ಬರ್ತಾನೆ ಆ ಯಜ್ಞಕ್ಕೆ. ಯಜ್ಞಶಾಲೆಗೆ ಭಗವಂತ ಬಂದ.
ಆಗ ಎಲ್ಲರೂ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರಿಂದ ಮೊದಲುಗೊಂಡು ಪ್ರತಿಯೊಬ್ಬರೂ ಭಗವಂತನ ಸ್ತೋತ್ರ ಮಾಡ್ತಾರೆ. ನೋಡ್ರಿ, ಆ ಚತುರ್ಥ ಸ್ಕಂದ ಪ್ರಾರಂಭದಲ್ಲೇ ಇದೆ ಅದು. ರುದ್ರದೇವರು ಅದನ್ನು ಸ್ತೋತ್ರ ಮಾಡ್ತಾರೆ. ಅದು ಬೇಕಾಗಿರೋದು ನಮಗೆ. ಆ ಬಂದಂತಹ ಪರಮಾತ್ಮನನ್ನ ರುದ್ರದೇವರು ಮೊದಲೇ ಬಂದ್ಬಿಟ್ಟಿರ್ತಾರೆ ಕೈಲಾಸದಿಂದ, ಅವನ ತಲೆ ಕತ್ತರಿಸಿ ಪ್ರಾರ್ಥನೆ ಮಾಡ್ಕೊಂಡಾಗ ಆ ರುದ್ರದೇವರು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಏನು ಅದ್ರ ಸಾರ ಹೇಳ್ಬಿಡ್ತೀನಿ. ಅವ್ರು ಹೇಳ್ತಾರೆ, ಭಗವಂತ, ಹೇ ಸ್ವಾಮಿ, ಈ ದಕ್ಷ ಪ್ರಜಾಪತಿ ನನ್ನನ್ನ ನಿಂದನೆ ಮಾಡಿದ್ದು ನನಗೇನು, ನಾನು ಅದನ್ನು ತಗೊಳ್ಳೋದೇ ಇಲ್ಲ ಅಂದ್ಬಿಟ್ರು ರುದ್ರದೇವರು. ಐ ಡೋಂಟ್ ಕೇರ್ ಅಂತಾರೆ ರುದ್ರದೇವರು. ಇವನ್ ಬೇಕಾದ ಬೈದಿರ್ಬೋದು ನನ್ನನ್ನ ತುಂಬಿದ ಸಭೆಯಲ್ಲಿ, ನಾನು ಅದನ್ನ ಲೆಕ್ಕಕ್ಕೆ ಇಡಲ್ಲ. ಯಾಕೆ ಅಂದ್ರೆ ಇವರಿಂದ ನನಗಾಗಬೇಕಾದ್ದೇನೂ ಇಲ್ಲ ಅಂತಾರೆ. ಈ ದಕ್ಷ ಪ್ರಜಾಪತಿಯಿಂದ ನನಗೆ ಆಗಬೇಕಾದ್ದೇನೂ ಇಲ್ಲ. ಇವನು ಹೊಗಳಿದ್ರು ನನಗೇನಾಗಲ್ಲ, ತೆಗಳಿದ್ರು ನನಗೇನಾಗಲ್ಲ. ಆರು ಒಲಿದರೇನು, ಇನ್ನಾರು ಒಲಿದರೇನು. ಯಾಕೆ ನಾನು ಹೆದರ್ಕೋತೀನಿ, ಯಾತಕ್ಕೆ ನಾನು ಮಾಡ್ತೀನಿ ಅಂದ್ರೆ, ಎಲ್ಲಿ ತನಕ ನೀನು ಹೇಳಿರುವ ಕಾರ್ಯಗಳನ್ನ ತಪ್ಪದೆ, ಚಾಚು ತಪ್ಪದೆ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ ಅಂತ ನೀನು ಅನುಗ್ರಹ ಮಾಡಿಬಿಟ್ರೆ ಸಾಕು ನನಗೆ. ಇವರು ಹೇಳಿದ್ರೇನು ಬಿಟ್ರೇನು ಅಂತಾರೆ. ನಮ್ಮ ಕಡೆ ಮೂತಿ ತಿವಿತಾರೆ ರುದ್ರದೇವರು. ನೀನು ಹೇಳಿದ್ರೇನು, ದೇವನಾಮ ಹೇಳಿದ್ರೇನು, ಅಭಿಷೇಕ ಮಾಡಿದ್ರೇನು, ಏಕಾದಶವಾರ ರುದ್ರಾಭಿಷೇಕ ಮಾಡಿದ್ರೇನು, ಬಿಲ್ಪತ್ರೆ ಏರ್ಸಿದ್ರೇನು, ಭಜನೆ ಮಾಡಿದ್ರೇನು, ಬಿಟ್ರೇನು, ನೀನು ಲೆಕ್ಕವೇ ಇಲ್ಲ. ನೀವೆಲ್ಲ ನನಗೆ ಭಗವಂತ ಲೆಕ್ಕ. ಅವನು ನನಗೆ ನಂಬರ್ ಕೊಡೋನು. ನಿನ್ನ ಚಿತ್ತಕ್ಕೆ ಅಥವಾ ನಿನ್ನ ಮನಸ್ಸಿಗೆ ನೀನು ಹೇಳಿದಂತೆ ನಡ್ಕೋತಾ ಇದ್ದಾನೆ ಈ ಹುಡುಗ ಅಂತ ನೀನು ಅನುಗ್ರಹ ಮಾಡ್ಬಿಟ್ರೆ ಸಾಕು ಸ್ವಾಮಿ, ಇವ್ರಿಗೆ ಲೆಕ್ಕನೇ ಇಲ್ಲ ಅಂತಾರ. ನಾವು ಹಂಗೆ ಇರಬೇಕು ಜಗತ್ತಿನಲ್ಲಿ. ಯಾರೇನ್ ಬೇಕನ್ನ ಅನ್ಕೊಡ್ರಿ, ಭಗವಂತ ನಮ್ಮ ಕೈ ಹಿಡಿಬೇಕು. ಹಂಗೆ ಬಾಳ್ಬೇಕು ನಾವು. ಅವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ, ಅವ್ರು ಹಂಗೆ ಹೊಗಳ್ತಾರೆ. ಅಂದ್ರೆ ಅನ್ಲಿ ಹೊಗಳ್ರಿ. ವಾದಿರಾಜ ಸ್ವಾಮಿಗಳು ತೋರಿಸ್ತಾರೆ, ಅನುತ್ಸಾಹ ಮಹೋತ್ಸಾಹ ಶರಣ ಸ್ಮರಣೆ ಸತಾಂ ಶರಣೇ ಸತಿ ಜಲ್ಪಂತಹ ಕಿಮಸಂತೋಹ ಸಂತುನಃ. ಅವ್ರು ಎಂತ ಮಾತಾಡ್ತಾರೆ. ಅನುತ್ಸಾಹ ಅಂತ ಭಗವಂತನಿಗೆ, ವಾಯುದೇವರಿಗೆ ಹೆಸರು. ಮಹೋತ್ಸಾಹ ಅಂತ ಭಗವಂತನಿಗೆ ಹೆಸರು. ಮಹೋತ್ಸಾಹೋ ಮಹೋಬಲಃ ಅಂತಿದೆ ನೋಡಿ. ಭಗವಂತನಿಗೆ ಮಹೋತ್ಸಾಹ ಅಂತ ಹೆಸರು, ವಾಯುದೇವರಿಗೆ ಅನುತ್ಸಾಹ ಅಂತ ಹೆಸರು. ಅನುತ್ಸಾಹ ಮಹೋತ್ಸಾಹ ಚರಣ ಸ್ಮರಣೆ ಸತಾಂ ಶರಣೇ ಸತಿ ಜಲ್ಪಂತಹ ಕಿಮಸಂತೋಹ ಸಂತುನಃ. ಹೇ ಹಯವದನ, ನಾನು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾಗ, ನಿನ್ನ ಭಕ್ತನಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾಗ, ಈ ಜಲ್ಪಂತಹ ಅಂದ್ರೆ ಹೊಟ್ಟೆ ಕಿಚ್ಚಿನಿರ್ತಕ್ಕಂಥವರು ನನ್ನನ್ನ ಆಡ್ಕೋತಾರೆ. ಹಸಂತಿ ನಗುತ್ತಾರೆ. ಕಿಮಸಂತೋಹ ಸಂತುನಃ, ನಕ್ರೆ ನಗಲಿ ನನಗೇನು ಅಂತಾರೋ. ನಕ್ರೆ ನಗಲಿ ಬಿಡು ನನಗೇನು. ನಾವು ಯಾರನ್ನ ಮೆಚ್ಚಕ್ಕೆ ಹೋಗ್ಬೇಕದು ಸ್ವಾಮಿ. ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನಡಿಗೆ, ನೋಟ, ನುಡಿ, ಆಚಾರ ಎಲ್ಲವೂ ಕೂಡ ಭಗವಂತನ ಪ್ರೀತಿಗೋಸ್ಕರ ಇರಬೇಕು. ಭಗವಂತನ ಪ್ರೀತಿಗೋಸ್ಕರ ಇರಬೇಕು. ಹಂಗಿರ್ತಾರಂತೆ ಯಾರು? ಈ ಅಲ್ಲಿದೆ ನೋಡಿ, ಚರಣ ಸರೋಜ ಹಂ ಸಕಲ ಸಂಘ ವಿಶಿಷ್ಟ ಗ್ರಹ. ಹಂಗಿರ್ತಾರಂತವ್ರು. ಕಡೆಯಲ್ಲಿದೆ ನೋಡ್ರಿ ಅದು, ಓತ ಉನ್ಮುಖ ತ್ವೈಹಿತೆ ಪ್ರಿಯ ಆತ್ಮನೀಚ. ಒಂದು ಚೂರು ಭಗವಂತನ ಅವಕೃಪೆಯನ್ನ ಅವರು ಅಪೇಕ್ಷೆ ಪಡೋದಿಲ್ಲ. ಶ್ರೀನಿವಾಸ ಕಲ್ಯಾಣ ಹಂಗೆ ಹೇಳತ್ರಿ. ಅದು ವಿಶ್ವಕರ್ಮ ಗಡ ಹೆದರ್ಕೊಂಡು ಆಮೇಲೆ ತಪ್ಪಾಯ್ತು ಸ್ವಾಮಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಇಷ್ಟು ಅಲ್ಪನಾಗಿರ್ತಕ್ಕಂಥ ಜೀವನ ಮೇಲೆ ಯಾಕೋ ಕೋಪ ಮಾಡ್ಕೋತೀಯ? ನೀನು ಕೈ ಬಿಟ್ಟರೆ ಯಾವ ದೇವತೆಗಳು ಹಿಡಿಯೋದಿಲ್ವೋ? ಯಾರು ಭಗವಂತ ನಮ್ಮನ್ನ ಕೈ ಬಿಟ್ಟ ಅಂದ್ರೆ ಒಬ್ಬ ದೇವತೆ ನಮ್ಮ ಕೈ ಹಿಡಿಯೋದಿಲ್ಲ. ಜ್ಞಾಪಕ ಇಟ್ಕೊಳ್ರಿ. ನಾವು ಗಣೇಶನ ಹತ್ರ ಹೋಗ್ತೀವಿ, ಷಣ್ಮುಖನ ಹತ್ರ ಹೋಗ್ತೀವಿ, ನಿಮಿಷಾಂಬ ಹತ್ರ ಯಾವ ಅಂಬಾರು ನಿಮ್ಗೆ ಕೈ ಹಿಡಿಯೋಲ್ಲ. ಎಲ್ಲ ಭಗವಂತ ಅನುಗ್ರಹ ಆಗಿದ್ರೆ ಮಾತ್ರ. ಇವರೆಲ್ಲ ಭಗವಂತನ ತಪ್ಪಿಸ್ಕೊಂಡ್ಬಿಟ್ವಿ ನಾವು ಅಂತ ಹೇಳಿದ್ರೆ, ಅದೇ ಯಾರು ದೂರ್ವಾಸರಿಗೆ ಆ ಕಥೆ ಆಗಿದೆ. ಹೋದ್ರು, ಎಲ್ಲೋದ್ರು ಅವರು ದೂರ್ವಾಸರು ಚಕ್ರ ಅಟ್ಟಿಸ್ಕೊಂಡ್ಬಂದಾಗ ಬ್ರಹ್ಮದೇವ್ರ ಹತ್ರ ಹೋದ್ರು. ಬ್ರಹ್ಮದೇವ್ರು ಬರಬೇಡ ಗೋ ಅಂತ ಹೇಳ್ಬಿಟ್ರು. ಅವ್ರದೇ ಮೂಲ ರೂಪದ ಹತ್ರ ಹೋದ್ರು ದೂರ್ವಾಸರು. ರುದ್ರದೇವರ ಹತ್ರ ಹೋದ್ರು, ನೋ ಎಂಟ್ರಿ ಅಂದ್ಬಿಟ್ರು. ಅವರೇ ಸಹಾಯ ಮಾಡಲಿಲ್ಲ. ಭಗವಂತನ ಹತ್ರ ಹೋದ್ರು. ಭಗವಂತ ಹೇಳಿದ, ನಾನು ಕೈ ಹಿಡಿಯಲ್ಲ ಹೋಗಂದ್ಬಿಟ್ಟ. ಅವನು ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ಹಿದ್ವಿಜ. ಹೌದು, ನಾನು ಭಕ್ತ ಪರಾಧೀನಾನೆ, ಆದರೆ ನಾನು ಅಸ್ವತಂತ್ರ, ಭಕ್ತರ ಅಧೀನದಲ್ಲಿ ಇರ್ತೀನಿ ನಾನು. ತಮೇವ ಶರಣಮ್ಯಾಹಿ ನಾಭಾಗತನೆಯ ಮುನೆ. ಅಲ್ಲೇ ಹೋಗ ಅಂಬರೀಷನ ಹತ್ರ ಅಂದ.
ಅತ್ಯದ್ಭುತ ವ್ಯಾಖ್ಯಾನ ಬರೀತಾರೆ ಅವರೆಲ್ಲ ಅಲ್ಲಿ ಸತ್ಯಾಭಿನವರು. ಎಂಥ ಸುಂದರವಾಗಿರ್ತಕ್ಕಂಥ ವ್ಯಾಖ್ಯಾನ. ದೂರ್ವಾಸ ಕೇಳ್ತಾರೆ, ನಾನು ನಿನ್ ಭಕ್ತ ಅಲ್ವಾ, ಭಕ್ತ ಪರಾಧೀನ ಅಂತ ನೀನು ಹೇಳಿದೆಯಲ್ಲ, ನಾನು ಭಕ್ತನೋ ಈ ಅಂಬರೀಷ ದೊಡ್ಡ ಭಕ್ತನೋ, ರುದ್ರದೇವರು ದೊಡ್ಡ ಭಕ್ತನೋ ಅಂಬರೀಷ ದೊಡ್ಡ ಭಕ್ತನೋ? ನೀ ಭಕ್ತ ಪರಾಧೀನ ಅಲ್ವಾ, ಅಂದ್ರೆ ಭಕ್ತರ ಪಕ್ಷವನ್ನ ವಹಿಸ್ತೀಯ ಅಲ್ವಾ, ನನ್ನ ಪಕ್ಷ ವಹಿಸ್ಬೇಕು ಅಂದ್ರು ರುದ್ರದೇವರು. ಈಗ ನಾನು ದೊಡ್ಡ ಭಕ್ತ ಅವನಿಗಿಂತ, ನೀನು ಭಕ್ತ ಪರಾಧೀನ, ಯಾರ ಪಕ್ಷ ಬರ್ಬೇಕು ನೀನು? ನನ್ನ ಪಕ್ಷ ಬರಬೇಕು, ತೆಗಿ ಸುದರ್ಶನ ಚಕ್ರ ಅಂದ್ರು ರುದ್ರದೇವರು. ಭಗವಂತ ಹೇಳ್ದ, ಹೌದು ನೀನ್ ಭಕ್ತಾನೇ, ಆದ್ರೆ ಈಗ ನನಗೆ ಅವನ ಮೇಲೆ ಜಾಸ್ತಿ ಇಂದ ಭಗವಂತ. ನೀನು ಭಕ್ತಾನೇ ಅಲ್ಲ ಅಂತ ಹೇಳ್ತಾ ಇರೋದು. ಅದಕ್ಕೆ ಅಲ್ಲಿ ಏನ್ ಮಾಡ್ಬಿಟ್ಟಾರೆ, ಅಹಂ ಭಕ್ತಾಧೀನ ಅಂತ ಹೇಳ್ಬೇಕಾಗಿತ್ತು, ಭಕ್ತ ಪರಾಧೀನ ಅಂದ್ಬಿಟ್ಟ ಭಗವಂತ. ಒಂದು ಶಬ್ದದಲ್ಲಿ ಇಡ್ತಾರೆ ಅವರು ವ್ಯಾಖ್ಯಾನಕಾರರು. ಸತ್ಯಾಭಿನವರು ವ್ಯಾಖ್ಯಾನ ಬರೆದಿದ್ದಾರೆ, ತೆಗೆದು ಎಂತ ಸುಂದರ ವ್ಯಾಖ್ಯಾನ. ಅದಕ್ಕೆ ಭಾಗವತ ಹಿಂಗಿರೋದು. ಅದು ಎಷ್ಟು ಸಲ ಕೇಳಿದ್ರು ಅದು ಸ್ಪೆಷಲ್ಲೇ. ಅದು ಭಕ್ತಾಧೀನ, ಭಕ್ತ ಪರಾಧೀನ, ಇದೆರಡು ಡಿಫ್ರೆನ್ಸ್ ಇದೆ. ನಿನ್ನು ಭಕ್ತಾಧೀನ, ಅವನು ಭಕ್ತ ಪರಾಧೀನ ಅಂದ್ಬಿಟ್ಟ. ಅವನು ಏನ್ ಹಂಗಂದ್ರೆ ಅಂದ್ರೆ ಗೊತ್ತಾಗಲಿಲ್ಲ ನಮ್ಗೆ. ಅವ್ರು ಬರೀತಾರೆ ಸಂಸ್ಕೃತದಲ್ಲಿ ಭಕ್ತ ಅಂದ್ರೆ ಅನ್ನ ಅಂತ ಅರ್ಥ. ಸಂಸ್ಕೃತದಲ್ಲಿ ಭಕ್ತ ಶಬ್ದಕ್ಕೆ ಅನ್ನ ಅಂತ ಅರ್ಥ. ಚಂದ್ರಿಕಾದಲ್ಲಿ ವ್ಯಾಸರಾಜರು ಪ್ರಯೋಗ ಮಾಡ್ಯಾರೆ ಭಕ್ತ ಶಬ್ದ. ಭಕ್ತ ಅಂದ್ರೆ ಅನ್ನ. ಆ ಅನ್ನಕ್ಕಿಂತ ಪರ ಯಾವುದು ಶ್ರೇಷ್ಠವಾದದ್ದು? ಈಗ ಊಟ ಇಲ್ಲದೆ ಇರ್ಬೋದು, ನೀರ್ ಇಲ್ಲದೆ ಇರಕ್ಕಾಗಲ್ಲ ಜಾಸ್ತಿ ದಿನ. ಅದರಿಂದ ಅನ್ನಕ್ಕಿಂತ ಯಾವ್ದು ಜಾಸ್ತಿ ಆಯ್ತು? ಅಲ್ಲಿಗೆ ಭಕ್ತ ಅಂದ್ರೆ ಅನ್ನ, ಭಕ್ತ ಪರ ಅಂದ್ರೆ ಅನ್ನಕ್ಕಿಂತ ಶ್ರೇಷ್ಠವಾದದ್ದು ನೀರು. ಆ ನೀರನ್ನು ಕುಡಿದು 1 ವರ್ಷ ಇದ್ದವನು ಅಂಬರೀಷ. ಅದಕ್ಕೆ ಅವನ ಪಕ್ಷ ನಾನು ಅಹಂ ಭಕ್ತ ಪರಾಧೀನ. ಅವನು ಇವ್ರು ಬರೋ ತನಕ ಊಟನೇ ಮಾಡಿಲ್ಲ, ಪಾಲನೆ ಮಾಡಿಲ್ಲ. ಅವನು 1 ವರ್ಷ ಸುತ್ತಾಕೊಂಡ್ ಬರೋ ತನಕ ಬರೀ ನೀರು ಕುಡ್ಕೊಂಡಿದ್ದಾನೆ ಅವನು. ಅದಕ್ಕೆ ಅನ್ನಕ್ಕಿಂತ ಶ್ರೇಷ್ಠವಾದ ನೀರು ಕುಡ್ಕೊಂಡಿರ್ತಕ್ಕಂಥ ಭಕ್ತ ಪರ ಇದನ್ನಲ್ಲ ಯಾರು? ಅಂಬರೀಷ. ಅವನ ಅಧೀನ ಅಂದ ನಾನು. ಹೌದು, ನಾನು ಈಗ ಟೆಂಪರರಿ ಆಗಿ ಅವನ ಅಧೀನ, ಅವನ ಹತ್ರನೇ ಹೋಗುವುದ. ರುದ್ರದೇವರಿಗೆ ಅನುಗ್ರಹ ಮಾಡಲಿಲ್ಲ ಭಗವಂತ. ನಮ್ಮನ್ನ ದೊಡ್ಡವರ ವಿರೋಧ ಮಾಡಿಬಿಟ್ರೆ ನಾವು. ಅದಕ್ಕೆ ಅವ್ರು ನೋಡ್ರಿ ಬರೀತಾರೆ, ಚರಣ ಸರೋಜ ಹಂಸಕುಲ ವಿಸೃಷ್ಟ ಸಂಗಾಹ. ದೊಡ್ಡವರ ಸೇವಾ ಯಾವತ್ತೂ ತಪ್ಪಿಸ್ಕೋಬಾರ್ದ್ರಿ. ಭಗವಂತ ಅಲ್ಲೇ ನಮಗೆ ಅನುಗ್ರಹ ಮಾಡೋದು. ನೀವು ನೇರ ಎಲ್ಲಿಗಾನ ಹೋಗಿ, ತಿರುಪತಿಗಾನ ಹೋಗಿ, ಶ್ರೀರಂಗಕ್ಕಾನ ಹೋಗಿ, ಬದರಿಗಾನ ಹೋಗಿ, ಎಲ್ಲಾನ ಹೋಗ್ರಿ, ಥ್ರೂ ಪ್ರಾಪರ್ ಚಾನಲ್ಲೇ ಬರಬೇಕು ಅಂತಾರೆ ಭಗವಂತ. ಹಂಗೆ ಬರ್ಬೇಕು ನೀನು, ಇಲ್ಲರೆ ನಾನು ಒಲೆಯಲ್ಲ ನಿಮಗೆ. ಅದನ್ನೇ ವಾದರಾಜರು ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತನಿ ಕೇಳುತ್ತೀರೋ. ಯಾರು ತಮ್ಮ ಜೀವನದಲ್ಲಿ ಒಬ್ಬರನ್ನ ಗುರುಗಳು ಅಂತ ಮಾಡ್ಕೊಂಡಿಲ್ವಲ್ಲ, ಅವ್ರದ್ದು ಓಪನ್ ಆಗಿಲ್ಲ ಅಕೌಂಟ್ ಅಂತ ಲೆಕ್ಕ. ನೇರವಾಗಿ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ತಗೊಂಬಲ್ಲ. ಗುರುಗಳು ಇಲ್ಲ, ಮತ್ತೆ ಏನ್ ಮಾಡ್ತಾರೆ ಅವರು? ಅದನ್ನ ಆ ಭಗವಂತನಿಗೆ ಅರ್ಪಣೆನೇ ಮಾಡಕ್ಕಾಗಲ್ಲ. ಅವರು ಅರ್ಪಣೆನೇ ಮಾಡಕ್ಕಾಗಲ್ಲ. ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು ತಗೊಂಡು, ಲೆಟರ್ ಎಲ್ಲ ಯಾವ್ದೋ ಡಬ್ಬಿಲಿ ಹಾಕಿದ್ರೆ ಹೋಗಲ್ಲ ಅದು. ಈ ಗುರುಗಳು ಪೋಸ್ಟ್ ಬಾಕ್ಸ್ ಇದ್ದಂಗೆ ಅಲ್ಲಿ ಹಾಕ್ಬೇಕು ನಾವು. ಗಂಡಸರಿಗೆಲ್ಲ ಗುರು ಪೋಸ್ಟ್ ಬಾಕ್ಸು, ಹೆಂಗಸರಿಗೆಲ್ಲ ಗಂಡ ಪೋಸ್ಟ್ ಬಾಕ್ಸ್. ಎರಡೇ ಪೋಸ್ಟ್ ಬಾಕ್ಸ್ ಜಗತ್ತಿನಲ್ಲಿ ಇಟ್ಟಿರೋದು ಭಗವಂತ. ನಿನ್ ಲೆಟರ್ ಏನಾದ್ರೂ ಹೋಗಿ ತಲುಪಬೇಕು ಅವ್ರಿಗೆ ಅಂದ್ರೆ ಇದ್ರಲ್ಲಿ ಹಾಕ್ಬೇಕು ಇವರು, ಇದ್ರಲ್ಲಿ ಹಾಕ್ಬೇಕು ಇವರು. ಯಾವ್ದಾದ್ರು ಡಬ್ಬಿ ಇತ್ತು ಅದ್ರಲ್ಲಿ ಹಾಕ್ಬಿಟ್ರೆ ತಗೊಂಡೋಗಿ ಅವ್ರು ಬರೀತಾರೆ. ಅದಕ್ಕೆ ಅವ್ರು ಬರೆಯೋದು, ಗುರುವಿನ ಗುಲಾಮನಾಗುವ ತನಕ ಹೊರಗದಂಡ. ನಾವಿನ್ನು ಗುರುಗಳನ್ನೇ ಇಟ್ಕೊಂಡಿಲ್ಲ, ಗುಲಾಮ ಆಗೋದು ಎಲ್ಲಿ ಬಂತು? ಎಲ್ಲೋ ಇದೀವಿ ನಾವೆಲ್ಲ. ನೋಡ ಭಾಗವತ ಹೇಳುತ್ತದು, ಯೇ ಪರಿಲಪಂತಿ ಕೇಚಿತ್ ಅಪವರ್ಗಮಪಿ ಈಶ್ವರತೆ ಚರಣ ಸರೋಜ ಹಂಸಕುಲ ವಿಸೃಷ್ಟ ಸಂಗ ಗೃಹಾಃ ತ್ವದನುಪತಂ ಕುಲಾಯಮಿದಮಾತ್ಮ ಸುಹೃತ್ ಪ್ರಿಯವತ್ ಚರಂತಿ ತತ ಗುನ್ಮುಖಾಸ್ತ್ವಯಿಹಿತೆ ಪ್ರಿಯ ಆತ್ಮನೀಚ. ತಮ್ಮ ಎಲ್ಲ ಇಂದ್ರಿಯಗಳನ್ನ, ತಮ್ಮ ದೇಹವನ್ನ ತಾವೇ ನಿನ್ನ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೋ ಭಗವಂತ, ನೀನು ಪ್ರೀತನಾದರೆ ಸಾಕು ಅಂತ ಹೇಳಿ ಏಕಾಂತ ಭಕ್ತರು ಮೋಕ್ಷವನ್ನೂ ಅಪೇಕ್ಷೆ ಪಡದೇನೆ ನಿನ್ನ ಪಾದಾರವಿಂದಗಳನ್ನು ಸೇವೆ ಮಾಡ್ತಾರೆ. ಅಂಥ ಜೀವರಾಶಿಗಳು ನಿನ್ನ ಉದರದಲ್ಲಿದ್ದಾರೆ. ಅವರಿಗೆಲ್ಲ ಸಾಧನೆ ಮಾಡೋಕ್ಕೋಸ್ಕರ ಎದ್ದೇಳು ಸೃಷ್ಟಿ ಮಾಡುವಂತ ದುರ್ಗಾದೇವಿಯ ಒಟ್ಟು ಅಭಿಪ್ರಾಯ. ಅಂಥವ್ರಿಗೆಲ್ಲ ಸಾಧನೆ ಮಾಡಿಸೋ ಸ್ವಾಮಿ. ಬೇಕಾದಷ್ಟು ಜನ ಇದ್ದಾರೆ ನಿನ್ನ ಉದರದಲ್ಲಿ. ಅಂತಹ ಜ್ಞಾನಿಗಳೂ ಇರ್ತಾರೆ, ಅವರು ಜಗತ್ತಿಗೆ ಮಾರ್ಗದರ್ಶಕರೂ ಆಗಿರ್ತಾರೆ, ಉದ್ಧಾರಕರೂ ಆಗಿರ್ತಾರೆ. ಅಂಥವರನ್ನ ಸೃಷ್ಟಿ ಮಾಡಿ ಅವರಿಗೆ ಅನುಗ್ರಹವನ್ನು ಮಾಡೋಕ್ಕೋಸ್ಕರವಾಗಿ ಯೋಗ ನಿದ್ರಾದಿಂದ ಎಚ್ಚೆತ್ತು ಜಗತ್ತನ್ನ ಸೃಷ್ಟಿ ಮಾಡು ಅಂತ ದುರ್ಗಾದೇವಿ ಏನ್ ಮಾಡ್ತಾಳೆ? ಪರಮಾತ್ಮನನ್ನ ಆ ವಿಮದ ಅನ್ನತಕ್ಕಂತಹ ಶ್ರುತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ.
ಮುಂದಿನ ಶ್ಲೋಕ ಇದೆಯಲ್ಲ ಅದು ಈಶಾವಾಸ್ಯ ಉಪನಿಷತ್ತಿನ ಮೂಲ. ಅದು ಈ ಶ್ಲೋಕದಲ್ಲಿ ಹಾ. ಹಿಂದೆ ಹಿಂಗೆ ಹೇಳಿದ್ರಲ್ಲ, ಅದರಲ್ಲಿ ಮೋಕ್ಷನೂ ಬೇಡ, ನೀನು ಬೇಕು, ನಿನ್ನನ್ನು ತಿಳ್ಕೊಬೇಕು ಅಂತ ಹೇಳ್ತಾರೆ ಕೆಲವರು. ಆದರೆ ಇಲ್ಲಿ ಮೋಕ್ಷ ಸಾಧನೆಗೆ ಕನಿಷ್ಠ ಜ್ಞಾನ, ಪರಮಾತ್ಮನ ಜ್ಞಾನ ಇದ್ರೆ ಮೋಕ್ಷ ಸಿಗೋದು. ಅಂದ್ರೆ ಪರಮಾತ್ಮನ ಬಗ್ಗೆ ಎಲ್ಲ ತಿಳ್ಕೊಂಡು ಆದ್ಮೇಲೆ ಮೋಕ್ಷ. ಹಂಗಿದ್ಮೇಲೆ ಮೋಕ್ಷ ತಿಳ್ಕೊಂಡಿದ್ದಾರೆ ಅಂದ್ಮೇಲೆ ಮೋಕ್ಷ ಸಿಕ್ಕಿದೆ, ಮೋಕ್ಷನೂ ಬೇಡ ಅಂತಂದ್ರೆ ಮೋಕ್ಷಕ್ಕೆ ಅರ್ಹರವರು, ತಿಳ್ಕೊಂಡಿದ್ದಾರೆ ಎಲ್ಲಾನು. ಮೋಕ್ಷದ ಅಪೇಕ್ಷೆಯಿಂದ ಸಾಧನೆ ಮಾಡಲ್ಲ ಅವರು, ಮೋಕ್ಷಾಪೇಕ್ಷನೇ ಇರಬೇಕು ಅಂತೇನಿಲ್ಲ. ಅದಕ್ಕೆ ನಾನು ಹೇಳಿದ್ದವರು ಮೋಕ್ಷದ ಅಪೇಕ್ಷೆಯಿಂದ ಸಾಧನೆ ಮಾಡೋರು ಕೂಡ. ಈಗ ನೋಡ್ರಿ, ಸಾಧಕ ವರ್ಗ ಇದೆಯಲ್ಲ, ಇದು ಹೆಂಗೆ ಅಂದ್ರೆ ಐಹಿಕ ಭೋಗಗಳಿಗಾಗಿ ಸೇವೆ ಮಾಡೋರು ಒಂದು ಗುಂಪು. ನಂಗೆ ಸಂತಾನ ಆಗಬೇಕು, ಮನೆ ಬೇಕು, ದುಡ್ಡು ಬೇಕು, ಆರೋಗ್ಯ ಆಗಬೇಕು ಅಂತ ಸೇವೆ ಮಾಡೋರು ಒಬ್ರು. ನಮ್ಗೆ ಇದೇನು ಬೇಡ, ಪರಲೋಕ ಬೇಕು ಅಂತ ಕೆಲವರು, ಅಂದ್ರೆ ಸ್ವರ್ಗ ಆಗಬೇಕು ಮುಂದೆ ಅಂತ ಕೆಲವರು. ನಮಗೆ ಸ್ವರ್ಗನೂ ಬೇಡ, ಅದು ಅಶಾಶ್ವತ ಅಂತ ಹೇಳಿ ಮೋಕ್ಷ ಬೇಕು ಅನ್ನೋರು 90% ಅಲ್ಲ 95%. ಅದಕ್ಕೆ ನಾನು ಹೇಳಿದ್ದು ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಕಡೆ ಅಥ ಶಬ್ದಕ್ಕೆ ಏನ್ ಮಾಡಿದ್ದಾರೆ ಅವರು, ಮುಮುಕ್ಷು. ಮುಮುಕ್ಷು ಅನ್ನೋದು ಕೂಡ ಒಂದು ನಮ್ಮಲ್ಲಿ ಅದರ ಇಂಗ್ರೀಡಿಯೆಂಟ್. ಅದು ಮೋಕ್ಷಾಪೇಕ್ಷೆಯಾಗಿದ್ದಾನೆ, ಅವನು ನಿತ್ಯಾನಿತ್ಯ ವಸ್ತು ವಿವೇಕ ಇರಬೇಕು, ಶಮದಮಾದಿ ಸಂಪನ್ನ ಆಗಿರಬೇಕು, ಇಹ ಮೂತ್ರ ಭೋಗದಲ್ಲಿ ಅವನಿಗೆ ವೈರಾಗ್ಯ ಇರಬೇಕು ಅಂತ 4 ನಾವು ಹೇಳಿದೀವಿ. ಅಥ ಶಬ್ದಕ್ಕೆ ಅಧಿಕಾರಿ ಅಲ್ವಾ. ಆ ಮುಮುಕ್ಷ ಅನ್ನೋದು ಎಲ್ಲರೂ ಅಪೇಕ್ಷೆ ಪಟ್ಟಿರ್ತಾರೆ. ಇನ್ ಕೆಲವರು ಇರ್ತಾರೆ, ಇವರೆಲ್ಲ ಮಾಡ್ತಾರೆ ಅವರು, ಆದ್ರೆ ಅವ್ರ ಉದ್ದೇಶ ಏನು, ಸಂಕಲ್ಪ ಮಾಡೋವಾಗಲೇ ಅವರು ಮೋಕ್ಷಕ್ಕೋಸ್ಕರ ಅಂತ ಸಂಕಲ್ಪ ಮಾಡೋದೇ ಇಲ್ಲ ಅವರು. ಅಷ್ಟೇ, ನೀನು ಬೇಕು, ನಿನ್ನ ಅನುಗ್ರಹ ಬೇಕು ಅಂತಾರೆ ಹೊರತು ಮೋಕ್ಷಕ್ಕೋಸ್ಕರ ಅಂತ ಮಾಡಿಬಿಟ್ರೆ ಅದು ಲೋ ಗ್ರೇಡ್ ಆಗ್ಬಿಡುತ್ತೆ. ಅಂದ್ರೆ ಏನೋ ಅಪೇಕ್ಷೆ ಇಟ್ಕೊಂಡು ಅದು ಮೋಕ್ಷ ಅನ್ನೋದು ಬೇಕದು, ಅದು ಉತ್ತಮೋತ್ತಮವಾಗಿರ್ತಕ್ಕಂಥ ಪುರುಷಾರ್ಥ. ಓಂ ಆನಂದಾದಯ ಪ್ರಧಾನಸ್ಯ ಓಂ ಓಂ ಕಾರ್ಯಾಖ್ಯಾನಾದ ಪೂರ್ವಂ ಓಂ ಓಂ ಪರಮತ ಸೇತುನ್ ಮಾನಸಂಬಂಧ ಭೇದವ್ಯಪದೇಶೇಭ್ಯ ಓಂ, ಅದೆಲ್ಲ ಅದನ್ನೇ ಹೇಳ್ತಾ ಇರೋದು. ಆದರೆ ಅದಕ್ಕೂ ಮೀರಿರೋರು ಇರ್ತಾರೆ ಅವರು. ಅದಕ್ಕೆ ನಾನು ಹೇಳಿದ್ದು ವಿಷ್ಣು ತತ್ವ ನಿರ್ಣಯದ 2ನೇ ಶ್ಲೋಕ ನೋಡ್ರಿ, ಅದು ಎಷ್ಟು ಸುಂದರವಾಗಿದೆ. ಅದು ನೋಡ್ರಿ 2ನೇ ಶ್ಲೋಕ. ಸದಾಗಮೇಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸಯುಕ್ತಿಭಿಃ ಸಾಧಯಿಷ್ಯಾನಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೆ. ಯಾತಕ್ಕೋಸ್ಕರ ಈ ಗ್ರಂಥ ರಚನೆ ಮಾಡ್ತಾ ಇದ್ದೀರಾ ಅಂತ ಅವ್ರು ಪ್ರಶ್ನೆ ಮಾಡಿಕೊಂಡು ಆಚಾರ್ಯರು ಸಜ್ಜನ ಸಂವಿದೆ, ಸಜ್ಜನರ ಜ್ಞಾನಕ್ಕೋಸ್ಕರ ಈ ರಚನೆ ಮಾಡ್ತಾ ಇದ್ದೀನಿ ಎಂದ್ಬಿಟ್ರು ಅವರು. ಇಷ್ಟುದ ರಚನೆ ಮಾಡಿದಿರಲ್ಲ ಈ ವಿಷ್ಣು ತತ್ವನಿರ್ಣಯ, ಯಾತಕ್ಕೆ ಅಂದ್ರೆ ಸಜ್ಜನ ಸಂವಿದೆ, ಸಜ್ಜನರ ಜ್ಞಾನಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಈ ಗ್ರಂಥದ ಪ್ರಯೋಜನ ಏನು, ಸಂವಿತ್ ಜ್ಞಾನ. ಟೀಕಾರಾಯರು ಬರೆದ್ರು ಕೆಳಗಡೆ ಇಷ್ಟು ಆಚಾರ್ಯರು. ಆದ ಮೇಲೆ ಆಕ್ಷೇಪ ಹಾಕಿದ್ರು, ಸ್ವಾಮಿ ಲೋಕದಲ್ಲಿ ಎಲ್ಲರೂ ಕೂಡ ಏನ್ ಅಪೇಕ್ಷೆ ಪಡೋದು, ಎಲ್ಲರೂ ಕೂಡ ದುಃಖ ಹೋಗಬೇಕು, ಸುಖ ಬರಬೇಕು, ಇದೆರಡನ್ನೇ ಪ್ರಯೋಜನ ಅಂತ ಕರೆಯೋದು. ನೀವು ಏನೇ ಕಾರ್ಯ ಮಾಡ್ರಿ, ಏನು ಪ್ರಯೋಜನ ಅಂದ್ರೆ ಅದು ದುಃಖ ಹೋಗಬೇಕು ಅನ್ನೋದಾಗಿರುತ್ತೆ ಅಥವಾ ಸುಖ ಬರಬೇಕು ಅನ್ನೋದಾಗಿರುತ್ತೆ. ಈ ಗಾಯ ಆಗಿರುತ್ತೆ, ಆಯಿಂಟ್ಮೆಂಟ್ ಹಚ್ಕೋತೀರಾ, ಯಾಕೆ, ಅದು ವಾಸಿ ಆಗಬೇಕು, ದುಃಖ ಹೋಗಬೇಕು. ನೀವು ಏನೇ ಕಾರ್ಯ ಮಾಡಲಿ ಲೋಕದಲ್ಲಿ ಇದೆರಡರಲ್ಲೇ ಪರ್ಯವಸಾನ ಆಗೋದು. ಒಂದು ಅನಿಷ್ಟ ನಿವೃತ್ತಿ, ಇಷ್ಟ. ಇದೆರಡನ್ನೇ ಲೋಕದಲ್ಲಿ ಪ್ರಯೋಜನ ಅಂತ ಕರೆಯೋದು. ನೀವು ಜ್ಞಾನವನ್ನ ಪ್ರಯೋಜನ ಅಂತ ಕರೆದು ಬಿಟ್ಟಿದ್ದೀರಲ್ಲ, ಕಥಂ ಅಂತ ಅವ್ರು ಪ್ರಶ್ನೆ ಹಾಕೊಂಡ್ರು. ನೀವು ಹೇಳಿದ್ದೆ ಪ್ರಶ್ನೆ ಹಾಕೊಂಡ್ರು ಅವರು. ನೀವು ಜ್ಞಾನಕ್ಕೋಸ್ಕರ ಗ್ರಂಥ ಬರೀತಾ ಇದೀವಿ, ಅದೇ ಪ್ರಯೋಜನ ಈ ಗ್ರಂಥದ್ದು ಅಂತ ಹೇಳ್ಬಿಟ್ರಿ. ಲೋಕದಲ್ಲಿ ಪ್ರಯೋಜನ ಎರಡೇ, ಒಂದು ಸುಖ ಬರಬೇಕು, ದುಃಖ ಹೋಗ್ಬೇಕು. ಜ್ಞಾನ ಅನ್ನೋದು ಸುಖ ಬರೋದು ಅಲ್ಲ, ದುಃಖ ಹೋಗೋದು ಅಲ್ಲ. ಅದೇಂಗ್ ಪ್ರಯೋಜನ ಆಗತ್ತೆ ಅಂತ ಟೀಕಾರಾಯರು ಪ್ರಶ್ನೆ ಹಾಕೊಂಡು ಅವ್ರು ಕೆಳಗಡೆ ಬರೀತಾರೆ. ಹೌದು, ನೀನು ಹೇಳಿದ್ದು ನಿಜ, ಆದರೆ ಕೆಲವರು ಇರ್ತಾರೆ ಲೋಕದಲ್ಲಿ, ಅವರಿಗೆ ದುಃಖ ಹೋಗೋಕ್ಕಿಂತ ಸುಖ ಬರೋದಕ್ಕಿಂತ ಭಗವಂತನ ಜ್ಞಾನನೇ ದೊಡ್ಡ ಪ್ರಯೋಜನ ಆಗಿರುತ್ತೆ. ಅವ್ರು ದುಃಖ ಹೋಗೋದಕ್ಕೂ ಅಪೇಕ್ಷೆ ಪಡೋದಂತೆ, ದುಃಖ ಹೋಗಲಿ ಅಂತ ಅಪೇಕ್ಷೆ ಪಡೋದಿಲ್ವಂತೆ. ನನ್ನ ಪೂರ್ವಕರ್ಮಾನುಸಾರ ದುಃಖ ಇದೆ, ಭಗವಂತ ಅದು ಹೋದ್ಮೇಲೆ ಅವರೇ ಕಳೀತಾನೆ ಅಂತ ಅವರು ಒದ್ದಾಡೋದೇ ಇಲ್ವಂತೆ. ಅದಕ್ಕೆ ಅಷ್ಟಾದ್ಮೇಲೆ ಮೋಕ್ಷ ಸಿಕ್ಕೇ ಸಿಗುತ್ತೆ ಅಂತ ಗ್ಯಾರಂಟಿ ಆಗ್ತದೆ. ಸಿಕ್ಕೇ ಸಿಗತ್ತೆ, ಆದ್ರೆ ನೀನ್ ಸಂಕಲ್ಪ ಮಾಡುವಾಗ ಮಾಡಬೇಡ.
ಇಲ್ಲೇ ಇದ್ರೆ ಅದು ಅನರ್ಥಕ ಆಗ್ಬಿಡುತ್ತೆ ಅಂತ ಕೊಡ್ತಾನೆ. ಸಿಗೋದಿಕ್ಕೂ ಇವರು ಅದನ್ನು ಅಪೇಕ್ಷೆ ಪಡೋದಕ್ಕೂ ವ್ಯತ್ಯಾಸ ಇದೆ. ಅಪೇಕ್ಷೆ ಬಿಟ್ಟರೆ ಕಾಮ್ಯ ಆಗ್ಬಿಡುತ್ತೆ, ಅದು ಕಾಮಕರ್ಮ ಆಗ್ಬಿಡುತ್ತೆ. ಅಂದ್ರೆ ಏನೋ ಅಪೇಕ್ಷೆ ಪಟ್ಕೊಂಡು ಭಗವಂತನ ಮಾಡ್ತಾ ಇದೆಯಾ. ಆಮೇಲೆ ಏನ್ ಪ್ರಶ್ನೆ ಬರುತ್ತೆ, ಈಗ ಮೋಕ್ಷ ಸಿಕ್ಕದ ಮೇಲೆ ಮಾಡ್ತೀಯೋ ಇಲ್ವೋ ನೀನು ಭಗವಂತನ ಪೂಜೆ? ಯಾಕೆ ಮಾಡ್ತೀಯ? ನಿಂಗೆ ಸಿಕ್ಕಿಬಿಟ್ಟಿದೆಯಲ್ಲ, ಈಗ ನಿನ್ನ ಉದ್ದೇಶನೇ ಮೋಕ್ಷ. ಈಗ ರಿಟೈರ್ ಆಗಿ ಬಂದ್ಮೇಲೆ ಬೆಮಲ್ ಹತ್ರ ಹೋಗ್ಬಿಟ್ಟು ಬರ್ತೀರಿ ದಿನಾಲು 1 ಗಂಟೆ, ನಾ ಕೇಳ್ತೀನಿ. ಈ ಎಲ್ಲ ಕೆಲಸದಲ್ಲಿ ಇದ್ದವರು, ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇದ್ದವರು, ಪಾಪ 50 ವರ್ಷ ಅಲ್ಲೇ ಇದ್ದು ಈಗ ರಿಟೈರ್ ಆದ್ಮೇಲೆ ದಿನಾಲು ಹೋಗ್ಬಿಟ್ಟು ಬರ್ತೀರಾ 1 ಗಂಟೆ, ನನ್ಗೆ ಅನ್ನ ಕೊಟ್ಟಿದ್ದು ಫ್ಯಾಕ್ಟ್ರಿ ಇದು ಅಂತ ಹೇಳಿ ನಮಸ್ಕಾರ ಕೊಟ್ಟಿರ್ತೀರಾ, ತಲೆನೇ ಹಾಕಲ್ಲ ಆ ಕಡೆ. ಬಂದಿದ್ದೆಲ್ಲ ಬಂದ್ಬಿಟ್ಟ ಮೇಲೆ. ಹಂಗೆ ಮೋಕ್ಷನೂ ಕೂಡ ಬಂದ್ಬಿಟ್ಟ ಮೇಲೆ ನೀವು ಭಗವಂತನ ಹತ್ರ ಹೋಗೋದೇ ಇಲ್ಲ ಅಂತ ಪ್ರಸಂಗ ಬಂದ್ಬಿಡುತ್ತೆ. ಯಾಕೆ ಸಿಕ್ಬಿಟ್ಟಿದೆಯಲ್ಲ. ಅದು ಸೂತ್ರಕಾರ ಹಾಕೊಂಡಿದ್ದಾರೆ, ನಾನು ಹೇಳ್ತೀನಿ ಬೇಡಿ. ಅದೇ ಲಕ್ಷ್ಮೀದೇವಿ ಸೂತ್ರ ಅದು. ಓಂ ಆದರಾತ್ ಅಲೋಪಹ ಓಂ. ಇದೇ ಸೂತ್ರಕಾರರು ಇದನ್ನೇ ಹಾಕೊಂಡು ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾಗಿರೋದ್ರಿಂದ, ಅವಳಿಗೆ ಮೋಕ್ಷ ಈಗಾಗಲೇ ಸಿಕ್ಬಿಟ್ಟಿರೋದ್ರಿಂದ ಅವಳು ಭಗವಂತನ ಉಪಾಸನೆಯನ್ನ ಮಾಡಬೇಕಾಗಿಲ್ಲ, ಮಾಡೋದಿಲ್ಲ ಅಂತ ಪೂರ್ವ ಪಕ್ಷ ಬಂದಾಗ ಸೂತ್ರ ಹೊರತು ಓಂ ಆದರಾತ್ ಅಲೋಪಹ. ಲಕ್ಷ್ಮೀದೇವಿಗೆ ಉಪಾಸನ ಲೋಪ ಆಗೋದಿಲ್ಲ. ಯಾಕೆಂದ್ರೆ ಲಕ್ಷ್ಮೀದೇವಿ ಮೋಕ್ಷ ಅಪೇಕ್ಷೆಯಿಂದ ಮಾಡೋದಿಲ್ಲ. ಅದು ಬರ್ಲಿ ಬಿಡ್ಲಿ, ಇರ್ಲಿ ಬಿಡ್ಲಿ, ಅವಳು ಮಾಡೇ ಮಾಡ್ತಾಳೆ. ಯಾಕೆ? ಆದರಾತ್. ನಾನು ಮೊದಲನೇ ದಿನವೇ ಹೇಳಿದ್ದೆ ಇದನ್ನು. ನಂಗೆ ಜ್ಞಾಪಕ ಇದೆ, ನಿಮ್ಗೆ ಇದೆಯೋ ಇಲ್ಲ, ನಿಮ್ಗೆ 7 ದಿವಸ ಆಗೋಯ್ತಲ್ಲ, ನನಗೆ ಜ್ಞಾಪಕ ಇದೆ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪಳಾಗಿ ನಿಂತು ಚಿತ್ರಚರಿತನಾದ ಹರಿಯ ಆ ನಿತ್ಯ ಅನ್ನೋದು ಅಂಡರ್ಲೈನ್ ಮಾಡ್ಕೊಳ್ಳಿ. ನಿತ್ಯ ಸೇವೆ ಮಾಡುತ್ತೆ ಅವಳು ಮೂಲ ರೂಪದಲ್ಲಿದ್ರು ಅಷ್ಟೇ, ಅವತಾರ ರೂಪದಲ್ಲಿದ್ರು ಅಷ್ಟೇ, ಮೋಕ್ಷ ಆಗಿದ್ರು ಅಷ್ಟೇ, ನಿತ್ಯ ಮುಕ್ತಳಾಗಿದ್ರು ಅಷ್ಟೇ, ಸೇವೆ ಮಾಡ್ತಾನೇ ಇರ್ತಾರೆ. ಮೋಕ್ಷ ಸಿಕ್ಬಿಟ್ಟಿದೆ, ನಿನ್ ಕಾಲ್ ಯಾಕೆ ಕೊತ್ತಬೇಕು ಅಂತಾಳ ಅವಳು. ಭಗವಂತನ ಪಾದ ಸೇವೆ ಮಾಡುವಾಗ ಸ್ವಾಮಿ ಆಗೋಯ್ತಲ್ಲ ನಂದು, ಇನ್ನೇನು ಹಂಗನ್ನಲ್ಲ. ನಿತ್ಯ ಸೇವೆ ಮಾಡುತ್ತೆ ಅವಳು. ಅದು ಒಂದಲ್ಲ ಎಲ್ಲ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪಳಾಗಿ ನಿಂತು. ಅತ್ಯದ್ಭುತ ಅವಳದು. ಆ ಲಕ್ಷ್ಮೀದೇವಿ ಮಹಿಮೆನೆ ಕೇಳಬೇಕು ಒಂದ್ಸಲ. ಏನ್ ಚಂದಾಗಿದೆ ಗೊತ್ತೇನ್ರಿ ಅದು. ನಮ್ಮ ಹೆಣ್ಮಕ್ಳೆಲ್ಲ ಕೇಳ್ಬೇಕು ಅದನ್ನ, ವಿಶೇಷವಾಗಿ ಹೆಂಗಸರು ಕೇಳ್ಬೇಕದು. ನಾನು ಆ ಲಕ್ಷ್ಮೀದೇವಿ ಚರಿತ್ರೆನೇ ಹೇಳೋದು. ಹೆಣ್ಣು ಮಕ್ಕಳು ಎಲ್ಲಿ ವಿಶೇಷವಾಗಿ ಸೇರಿರ್ತಾರಲ್ಲ ಅಲ್ಲಿ ಇದನ್ನೇ ಹೇಳೋದು. ಏನು ಧನ್ಯಳೋ ಲಕ್ಷ್ಮಿ ಅಂತ ಮಾನ್ಯಳು, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಗಳು. ಏನು ಅವ್ರ ಮನೆಯಲ್ಲಿ ಏನು ಕಡಿಮೆ ಕೋಟಿ ಕೋಟಿ ಭೃತ್ಯರಿರೋದು, ಸಾಮಾನ್ಯ ಭೃತ್ಯರಲ್ಲ. ಸರಸ್ವತಿ ದೇವಿ ಕೇಳ್ತಾಳೆ, ಭಾರತೀ ದೇವಿ ಕೇಳ್ತಾಳೆ, ಗೌರಿ ಕೇಳ್ತಾಳೆ, ಸೌಪರ್ಣಿ, ವಾರುಣಿ, ಶಚಿ, ರತಿ, ಇವರೆಲ್ಲ ಕೇಳ್ತಾರೆ. ನಮಗೊಂದಿನ ಬಿಟ್ಕೊಡತ್ತಾಯಿ, ದಿನಾಗಲೂ ಮಾಡ್ತಾ ಇರ್ತೀಯ ನೀವು, ಎಡಬಿಡದೆ ಮಾಡ್ತಾ ಇರ್ತೀಯ, ನಮಗೊಂದು 10 ನಿಮಿಷ ಬಿಟ್ಕೊಡ್ಬಾರ್ದಾ? ಕೋಟಿ ಕೋಟಿ ಭೃತ್ಯರಿರಲು ಹಠಕಾಂಬರನ ಸೇವೆ. ಇದನ್ನ ದೇವ್ರ ನಾಮದಲ್ಲಿ ಹೇಳ್ತಿರ್ತಾರೆ ನಮ್ಮ ಹೆಣ್ಮಕ್ಳು. ಕಸ ಬಳಿಯಕ್ಕೊಂದು ಮಿಷಿನ್ನು, ಬಟ್ಟೆಗೊಂದು ಮಿಷಿನ್ನು, ಪಾತ್ರೆ ತೊಳೆಯಕ್ಕೊಂದು ಮಿಷಿನ್ನು, ಹಿಟ್ಟು ರುಬ್ಬಕ್ಕೊಂದು ಮಿಷಿನ್ನು, ಕುಟ್ಟಕ್ಕೊಂದು ಮಿಷಿನ್ನು. ತಿನ್ನಕ್ ಮೆಷಿನ್ ಬಂದಿಲ್ಲ, ಇನ್ನ ಮುಂದೆ ಬಂದ್ಬಿಡುತ್ತೋ ಏನೋ. ಇವರೇ ತಿನ್ಬೇಕು ಇನ್ನ ಅಂತ ಬಾಯಿ ತೆಗೆದಾಗ ಚಮಚ ಬಂದು ಬಾಯಲ್ಲಿ ಹಾಕ್ಬೇಕದು ಒಂದು ಇಡ್ಲಿ, ಅದು ಬಂದ್ಬಿಡುತ್ತೋ ಏನೋ ಮುಂದೆ. ಹೇಳಿದ್ದು ತಿನ್ನಕ್ಕೊಂದು ಇವರು ತಿನ್ಬೇಕು. ಇವಾಗ ಪ್ರತಿಯೊಂದಕ್ಕೂ ಬಂದ್ಬಿಟ್ಟಿದೆ ಮಿಷನ್. ಪ್ರತಿಯೊಂದಕ್ಕೂ ಇವ್ರು ಮಾತ್ರ ತಿಂತಾ ಇರ್ಬೇಕು, ಅದಕ್ಕೂ ಮಿಷನ್ ಬಂದ್ಬಿಡುತ್ತೆ ಮುಂದೆ. ಕೈ ಯಾರು ಆಡ್ಸೋದು ಅನ್ನೋದು ಒಂದು ಮಿಷನ್ ಬಂದು ಬಾಯಿ ಒಳಗೆ ಹೋಗ್ತೀವಿ ಚಮಚ ಹಿಂಗೆ. ಅದೇ ಇವರು ಅದು ನುಂಗಬೇಕು, ಇಷ್ಟು ಕೆಲಸ ಇರುತ್ತೆ, ಅದಕ್ಕೆ ಮಿಷನ್ ಬರುತ್ತೋ ಅಲ್ಲೇ ಗೊತ್ತಿಲ್ಲ. ಅಂದ್ರೆ ಹೇಳೋದು ಮಾತ್ರ ಏನು, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪಳಾಗಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತೀವಳು. ಕೋಟಿ ಕೋಟಿ ಭೃತ್ಯರಿರಲು ತಾನೇ ಸೇವೆ ಮಾಡುತ್ತೀವಳು. ನೀ ಮಾಡಿದ್ದೇನು ಮನೇಲಿ? ಮನೆ ಸೇವೆ ಇಲ್ಲ, ಭಗವಂತನ ಸೇವೆ ಅಲ್ವಾ ಅದು. ಸ್ವಯಮಿಂದಿರೈವ ಪತಿಮಾನ ಕರಿ ಗೃಹ ಕರ್ಮ ಯತ್ರ ಕುರುತೆ ಸುತರಾಂ. 11ನೇ ಸರ್ಗ ತೆಗೆದು ನೋಡ್ರಿ. ಸುಮಧ್ವಜ ಲಕ್ಷ್ಮೀದೇವಿ ಹೆಂಗೆ ಸೇವೆ ಮಾಡ್ತಾಳೆ ಅಂತ ವರ್ಣನೆ ಮಾಡ್ತಾಳೆ ಅವಳು. ಗೃಹ ಕರ್ಮ ಯತ್ರ ಕುರುತೆ ಸುತರಾಂ ಕುರುತೆ, ತಾನೇ ಮಾಡ್ತಾಳಂತೆ ಅವಳು. ಅಂತಹ ಲಕ್ಷ್ಮೀದೇವಿ ಮೋಕ್ಷ ಬೇಕು ಅಂತ ಅಲ್ಲ, ಅದರಂತೆ ಜ್ಞಾನಿಗಳೂ ಕೂಡ ಅವಳು ಬಿಡ್ರಿ, ಅವಳು ನಿತ್ಯ ಮುಕ್ತವಳು, ಭಗವಂತನ ಹತ್ರ ಇರೋಳು. ಜೀವರಾಶಿಗಳೂ ಕೂಡ ಕೆಲವರು, ಅದಕ್ಕೆ ಆಚಾರ್ಯ ಬರೀತಾರೆ ಅವರು. ತೆಗೆದು ನೋಡ್ರಿ, ಟೀಕಾ ತೆಗೆದು ನೋಡ್ರಿ. ಕೆಲವರು ಇದಾರಪ್ಪ, ಆಚಾರ್ಯ ಹೇಳ್ತಾರೆ, ಕೆಲವರು ಇದ್ದಾರೆ, ಅವರು ಸುಖ ಪ್ರಾಪ್ತಿ ದುಃಖ ನಿವೃತ್ತಿಗೂ ಮೀರಿದಂತಹ ಭಗವಂತನ ಜ್ಞಾನವನ್ನೇ ಅಪೇಕ್ಷೆ ಪಡ್ತಾರೆ ಅವರು.
ಅಂತಹ ಸಜ್ಜನರ ಜ್ಞಾನಕ್ಕೋಸ್ಕರವಾಗಿ ನಾನು ಅಂದರೆ ಭಗವಂತನನ್ನು ಸರಿಯಾಗಿ ತಿಳ್ಕೋಬೇಕು ಅನ್ನೋದೇ ಅವ್ರದ್ದು ಉದ್ದೇಶ. ಅದರ ಪ್ರಯೋಜನ ಅದರಿಂದ ಏನಾಗುತ್ತೆ ಅಂತಲ್ಲ, ಅದು ಏನಾಗತ್ತೋ ಬೇಡ ಆಗತ್ತೆ ಕೊಡ್ತಾನೆ, ಅದು ಡೆಫಿನೆಟು. ಪ್ರಹ್ಲಾದರಾಜನಿಗೆ ಕೊಟ್ಟಿದ್ದಾನೆ ಭಗವಂತ, ಕೊಟ್ಟೇ ಕೊಡ್ತಾನೆ. ಆರಾಧನೆಯಲ್ಲಿ ಊಟ ಹಾಕಿ ಹಾಕ್ತಾರೆ, ಆದರೆ ನಾವು ಊಟಕ್ಕೋಸ್ಕರ ಹೋಗ್ಬಾರ್ದು ಮಠಕ್ಕೆ, ಇದು ಉದ್ದೇಶ. ಇದು ಇಷ್ಟೇ ಪ್ರಾಬ್ಲಮ್. ನಮ್ದು ಅರ್ಥ, ನಮ್ದು ಹೇಳಿದ್ರೆ ಅರ್ಥ ಆಗಬೇಕು. ಆರಾಧನೆ ಅಂದ್ರೆ ಎಲ್ಲರಿಗೂ ಊಟ ಹಾಕಿ ಹಾಕ್ತಾರೆ, ರಾಯರಿದ್ದಾರೆ ಕೊಟ್ಟೆ ಕೊಡ್ತಾರೆ, ಕಲ್ಪವೃಕ್ಷ ಕಾಮಧೇನು. ಆದರೆ ಊಟಕ್ಕೋಸ್ಕರ ರಾಯರ ಮಠಕ್ಕೆ ಹೋಗ್ಬಾರ್ದು. ಏನ್ ರಾಯರ ಮಠಕ್ಕೆ ಹೋಗ್ತಾ ಇದೆಯಾ, ಅಪರೂಪಕ್ಕೆ ಬಂದಿದ್ದೀರಾ, ಆರಾಧನೆ ಸರ್ ನೋಡಿ ಲೋಟ ಇದೆ. ನೀವು ಊಟಕ್ಕೋಸ್ಕರ ರಾಯರ ಮಠಕ್ಕೆ ಹೋಗಕ್ಕೂ ರಾಯರು ಊಟ ಹಾಕ್ತಾರೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಸೇವೆ ಮಾಡಕ್ ಹೋಗ್ರಿ, ಪ್ರಸಾದ ಅಂತ ಊಟ ಮಾಡ್ಕೊಂಬನ್ರಿ, ದಟ್ ಈಸ್ ಓಕೆ. ಸೇವಕನೆಲೋ ನಾನು ಧಾವಿಸಿ ಬಂದೆನೋ ಸೇವೆಯ ನೀಡೆಲೋ ನೀನು, ಸೇವಕನ ಸೇವೆಯನ್ನು ಸೇವಿಸಿ ಸೇವೆಯ ಸೇವಕ ಭಾವವೀಯುತ. ಆಯ್ತು, ನೀವು ಕೇಳಿದ್ ಇಷ್ಟು, ನಾನು ಹೇಳ್ತಾ ಇರೋದು ಇಷ್ಟು. ಮೋಕ್ಷ ಕೊಟ್ಟೇ ಕೊಡ್ತಾನೆ, ಅದು ಅಂತತೋಗತ್ವ, ಅದು ಮುಕ್ತಿ, ಅದಕ್ಕೆ ಪ್ರಯೋಜನನೇ, ಅದಕ್ಕೆ ಫಲ ಇದ್ದೇ ಇದೆ. ಆದರೆ ನೀವು ಮಾಡೋವಾಗಲೇ ಅದನ್ನು ಇಟ್ಕೋಬೇಡ. ಜ್ಞಾನಿಗಳು ಅದನ್ನು ಇಟ್ಕೊಂಬಲ್ಲ, ಸಾಮಾನ್ಯ ಜನರು ಅದನ್ನು ಇಟ್ಕೋತಾರೆ ಅಂತ ಒಟ್ಟು ಅಭಿಪ್ರಾಯ. ಆದ್ದರಿಂದ ಅವರಿಗೆಲ್ಲ ಹಾಗೆ ಆಗುತ್ತೆ, ಅವ್ರಿಗಾಗದೇ ಇದ್ರೆ ನಮಗಿಂದ ಆಗುತ್ತೆ. ಅದಕ್ಕೆ ಅವ್ರು ಬರೀತಾ ಇರೋದು ಚರಣ ಸರೋಜ ಹಂಸ, ಚರಣ ಸರೋಜ ಹಂಸ ಕುಲ ಸಂಘ ವಿಸೃಷ್ಟ ಗ್ರಹ. ಮನೆ ಮಠ ಎಲ್ಲ ಬಿಟ್ಟು ಬಂದಿರ್ತಾರಂತೆ. ನಾವು ಕೂಡ ಆ ಉತ್ಕೃಷ್ಟವಾಗಿರ್ತಕ್ಕಂಥ ಭಗವಂತನ ಸೇವಾಕ್ಕೆ ಹೋಗಬೇಕು ಅಂತೇಳಿ ಇನ್ನೊಂದೇ ಒಂದಿದೆ, ಅದನ್ನು ಮುಗಿಸ್ಕೋಣ. 10ನೇದೊಂದಿಗೆ ದಶಮಾನೋತ್ಸವ ಆಗ್ಬಿಡುತ್ತದೆ. ಭಗವಂತನನ್ನ ದ್ವೇಷ ಮಾಡಿದ್ರೆ ಏನಾಗುತ್ತೆ? ಭಗವಂತ ಇಷ್ಟೆಲ್ಲ ಭಗವಂತನನ್ನ ಸೇವೆ ಮಾಡಿದ್ರೆ ಇಷ್ಟೆಲ್ಲ ಆಗತ್ತೆ ಅಂತ ಹೇಳಿದ್ರು. ಈ ದ್ವೇಷ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇದಕ್ಕೆ ಈಶಾವಾಸ್ಯ ಉಪನಿಷತ್ತಿನ 3ನೇ ಮಂತ್ರ, ಅಸುರ್ಯಾನಾಮತೆ ಲೋಕ ಅಂಧೇನ ತಮಸಾವೃತಾ ತಾಂತೆ ಪ್ರೇತ್ಯಾಭಿಗಚ್ಚಂತಿ ಏಕೆ ಚಾತ್ಮಹನೋ ಜನಾ. ಆತ್ಮಹನ ಇವರು ಬರೀತಾರೆ ನೋಡ್ರಿ. ನ ಚರಮಂತ್ಯಹೋ ಅಸದುಪಾಸನಯ ಆತ್ಮಹನಃ ಯದನುಷಯಾ ಭ್ರಮಂತ್ಯಭವಾಃ ಕುಶರೀರಭೃತಃ ನಿವೃತ ಮೋಕ್ಷ ಹೃದಯ ಯೋಗಯುಜೋ ಹೃದಯಂ ಮುನಯ ಉಪಾಸತೆ ತದರಯೋಪಿ ಯಯುಃ ಸ್ಮರಣಾತ್. ಇದು ಶ್ಲೋಕ. ನ ಚರಮಂತಿ ಅಹೋ ಅಸದುಪಾಸನೆಯ ಆತ್ಮಹನಃ. ಆತ್ಮಹನ ಅಂದ್ರೇನು? ಆತ್ಮಹತ್ಯೆ. ಹನ ಅಂದ್ರೆ ಹತ್ಯೆ. ಆತ್ಮಹತ್ಯೆ ಅಂದ್ರೇನು? ನಾವು ನಮ್ಮನ್ನ ನಾಶ ಮಾಡ್ಕೊಂಬೋದು ಅಂತಲ್ಲ. ಆತ್ಮ ಭಗವಂತನಿಗೆ ಆತ್ಮ ಅಂತ ಹೆಸರು. ಆತ್ಮೇತಿ ತೋಪಗಚ್ಚಂತೆ ಗ್ರಾಹ್ಯಂತಿ ಚ. ಓಂ ದ್ಯುಪಾಧ್ಯಾಯತನಂ ಸ್ವಶಬ್ದಾತ್ ಓಂ ಆತ್ಮಶಬ್ದ ಹಿ ಗೃಹೀತತ್ವಾತ್ ಓಂ ಸೂತ್ರ. ಒಂದು 20 ಕಡೆ ಇದೆ ಸೂತ್ರದಲ್ಲಿ ಆತ್ಮಶಬ್ದ. ಆತ್ಮ ಅಂದ್ರೆ ಭಗವಂತನಿಗೆ ಹೆಸರು. ಆದತ್ತೆ ಇತಿ ಆತ್ಮ. ಸ್ವಾಮಿ ಆಗಿರೋದ್ರಿಂದ ಭಗವಂತನಿಗೆ ಆತ್ಮ ಅಂತ ಕರೀತಾರೆ. ಆತ್ಮಹನ ಅಂದ್ರೇನು? ಅವನು ಹೇಗಿದಾನೋ ಹಾಗೆ ಬಿಟ್ಟು ಬೇರೆ ತರ ತಿಳ್ಕೊಳ್ಳೋದಕ್ಕೆ ಆತ್ಮಹತ್ಯೆ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ಇದಕ್ಕೆ ಆತ್ಮಹತ್ಯೆ ಅಂತ ಕರೆದಿರೋದು. ಆತ್ಮಹನ ಅಥವಾ ಆತ್ಮ ಅಂದ್ರೆ ಪರಮಾತ್ಮ. ಅವನು ಹೇಗಿದಾನೋ ಹಂಗೆ ಬಿಟ್ಟು ಬೇರೆ ತರ ತಿಳ್ಕೊಂಡ್ರೆ ಅವನನ್ನ ಸಂಹಾರ ಮಾಡ್ದಂಗೆನೆ. ಇದಕ್ಕೆ ಆತ್ಮಹತ್ಯೆ ಅಂತ ಕರೀತಾರೆ. ಅನ್ಯಥಾ ಜ್ಞಾನ ಅಂತ ಅರ್ಥ. ಈ ತರ ತಪ್ಪು ತಿಳಿದವರು ಎಲ್ಲಿ ಹೋಗ್ತಾರೆ ಇವರು? ಅಸುರ್ಯಾನಾಮತೆ ಲೋಕ ಅಂಧೇನ ತಮಸಾವೃತ. ಮೊದಲನೇ ದಿವಸನೇ ಹೇಳಿದ್ದೆ ನಾನಿದು. ಅಸುರ್ಯ ಲೋಕ ಅಂತ ಅದಕ್ಕೆ ಹೆಸರು. ಆದ್ರೆ ಇರೋದೇ 14 ಲೋಕ. ಅದರಲ್ಲಿ ಈ ಲೋಕದ ಹೆಸರು ಇರುವಲ್ಲ ಅಂದ್ಬಿಟ್ವಿ ನಾವು. ನಮ್ಗೆ ಇಷ್ಟೇ ಅರ್ಥ ಆಗೋದು. 14 ಲೋಕಗಳಲ್ಲಿ ಅಸುರ್ಯ ಲೋಕ ಅಂತ ಒಂದು ಇಲ್ವಲ್ಲ. ಇದ್ಯಾವುದು ಅಸುರ್ಯ ನಾಮತೆ ಲೋಕ ಅಂತ 15ನೇ ಲೋಕ ಹೇಳ್ತಾ ಇದೆಯಲ್ಲ. ಅಂದ್ರೆ ಅಸುರ್ಯ ಅನ್ನೋದು ಒಂದು ಲೋಕದ ಹೆಸರಲ್ಲಪ್ಪ. ಅಲ್ಲಿ ಏನಿರುತ್ತೆ ಅಂತ ತೋರಿಸ್ತಾ ಇದೆ. ಸೂರ್ಯ ಅಂದ್ರೆ ಸುಖ, ಅಸುರ್ಯ ಅಂದ್ರೆ ದುಃಖ. ಆ ದುಃಖ ಇರೋ ಲೋಕಕ್ಕೆ ಅಸುರ್ಯ ಲೋಕ ಅಂತ ಕರೀತಾರೆ. ಅಲ್ಲಿಗೆ ನರಕ ಲೋಕ ಅಂತ ಅರ್ಥ. ಅದರಲ್ಲೂ ಒಂದು ನಿತ್ಯ ನರಕ ಅಂತ ಬೇರೆ ಇದೆ. ಅಲ್ಲೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದಂಗೆ. ಆರ್ಡಿನರಿ ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದಂಗೆ ನರಕ, ನಿತ್ಯ ನರಕ. ಆ ನಿತ್ಯ ನರಕ ಇದೆಯಲ್ಲ ಅದಕ್ಕೆ ಅಸುರ್ಯ ಲೋಕ ಅಂತ ಬರೀತಾರೆ. ರಾಯರಿದೆ ನೋಡ್ರಿ, ಖಂಡಾರ್ಥತೆಗೆ ನೋಡ್ರಿ, ಈಶಾವಾಸ್ಯ ಖಂಡಾರ್ಥದ ಬರೀತಾರೆ. ಸೂರ್ಯ ಸುಷ್ಟು ರಮಣಂ ಕುರ್ ಸೂರ್ಯ ತದ್ವಿರುದ್ಧ ಅಸುರ್ಯ ಸದಾ ದುಃಖಮಯ ಇತ್ಯರ್ಥ ಸುಖ ಲವಲೇಶೋಪಿ ನಾಸ್ತಿ ಯತ್ರ ತದ್ ಅಸುರ್ಯ ಲೋಕ ಅಂತ ಬರೀತಾರೆ. ಅದು ಏನು?
ಅಂಧೇನ ತಮಸಾವೃತ, ಬರೀ ಕತ್ತಲು, ಬರೀ ಕತ್ತಲು. ನಮ್ಗೊಂದು 5 ನಿಮಿಷ ಕರೆಂಟ್ ಹೋಗ್ಬಿಟ್ರೆ ಸಾಕು, ಬೇಜಾರಾಗ್ಬಿಡುತ್ತೆ. ಏನ್ ಮಾಡೋದು ಅಂತ ಒಂಚೂರು ಇಲ್ಲ, ಒಂಚೂರು ಬೆಳಕಿಲ್ಲ, ಬರೀ ದಟ್ಟವಾದ, ಅದಕ್ಕೆ ಅಂಧಂ ತಮಸ್ಸು ಅಂತಾರೆ, ಕುರುಡಂಗಿದ್ದಂಗೆ ಇರುತ್ತದು. ಆ ಥರ ಲೈಫ್ ಲಾಂಗ್ ಕಳಿಬೇಕಂತ್ರಿ ಆ ಥರ ಕತ್ಲೇಲಿ. ಒಂದು 5 ನಿಮಿಷ ಕರೆಂಟ್ ಹೋಗ್ಬಿಟ್ರೆ ಯಾವಾಗ ಬರುತ್ತೆ ಅಂತ ಆಚೆ ಕಡೆ ಕೂತಿರ್ತೀವಿ ನಾವು, ಒಳಗಡೆ ಭಯನೋ ಅಥವಾ ಬೇಜಾರೋ ಏನೋ, ಲೈಫ್ ಲಾಂಗ್ ಹಂಗೆ ಇರ್ಬೇಕಂತೆ ಅವರು. ಇದು ಮಹಾಯಾತನ. ಅದನ್ನು ಆ ಲೋಕಕ್ಕೆ ಹೋಗ್ತಾರಂತೆ ಯಾರು? ಭಗವಂತನನ್ನ ತಪ್ಪು ತಿಳಿದವರು, ದ್ವೇಷಿಸವರು, ತಿಳಿಯದೇ ಇರುವವರು ಎಲ್ಲ ಹೋಗ್ತಾರಂತವ್ರು. ತೆಗೆದು ನೋಡ್ರಿ, ಅದು ಆ ಭಾಗಕ್ಕೆ, ಆ ಮಂತ್ರಕ್ಕೆ ರಾಯರದು ಖಂಡಾರ್ಥ ಇದೆ, ಸುಂದರವಾಗಿ ಬರೀತಾರೆ. ನಚರಮಂತಿ ಅಹೋ ಅಸದುಪಾಸನಯ. ಅಸದುಪಾಸನ ಅನ್ನೋದು ಬಹಳ ಅನರ್ಥಕಾರಿ. ಅಂದ್ರೆ ಏನು? ಅವಿದ್ಯಮಾನ ಉಪಾಸನ ಅಂತ ಕರೀತಾರೆ. ಇರೋದೊಂದು, ನಾವು ತಿಳ್ಕೊಂಡು ಧ್ಯಾನ ಮಾಡೋದೊಂದು. ಹಂಗೆ ಮಾಡಬೇಡ್ರಿ. ಓಂ ನ ಪ್ರತೀಕೆ ನಹಿ ಸಹ ಓಂ ಅಂತ ಒಂದು ಸೂತ್ರ ಇದೆ. ಅದರಲ್ಲಿ ಸುಧಾದಲ್ಲಿ ದೊಡ್ಡದಾಗಿ ಬರೀತಾರೆ, ಅನುವ್ಯಾಖ್ಯಾನದಲ್ಲಿ ತುಂಬಾ ಚೆನ್ನಾಗಿ ಬರೀತಾರೆ. ಭಗವಂತನನ್ನ ಪ್ರತೀಕ ಅಂತ ಉಪಾಸನೆ ಮಾಡಬೇಡ್ರಿ. ಈಗ ನಮಗೆ ಮೇಲೆ ಕಾಣೋ ಪ್ರತೀಕ ಇದೆಯಲ್ಲ, ಅದೇ ಭಗವಂತ ಅಲ್ಲ. ನ ಪ್ರತೀಕೆ, ಪ್ರತೀಕ ಭಗವಂತನಲ್ಲ. ಯಾಕೆ? ಸಹ ನಹಿ, ಅವನು ಜಡವಾದ ಪ್ರತೀಕ ಅಲ್ಲ, ಅವನು ಚಿನ್ಮಯ. ಹಂಗೆ ನಾಮಾಭಿಮಾನಿ ದೇವತೆಗಳನ್ನೂ ಕೂಡ ಭಗವಂತ ಅಂತ ಉಪಾಸನೆ ಮಾಡಬೇಡ್ರಿ. ಅದು ಪ್ರತೀಕೆ ಅಂದ್ರೇನು? ಪ್ರತೀಕದಲ್ಲಿ, ಸಪ್ತಮಿ ವಿಭಕ್ತಿ ಅದು. ಪ್ರತೀಕೆ ಮನೆಯಲ್ಲಿ, ಪ್ರತೀಕೆ ಅಲ್ಲಿ 2 ಅರ್ಥ. ಅದು ಪ್ರತೀಕೆ, ಪ್ರತೀಕ ವಿಷಯತ್ವೇನ ಭಗವಂತನನ್ನ ತಿಳ್ಕೊಬೇಡ್ರಿ. ಅಂದ್ರೆ ಈ ಪ್ರತಿಮಾನೇ ಭಗವಂತ ಅಂತ ತಿಳ್ಕೊಬೇಡ್ರಿ. ಪ್ರತಿಮೆಯ ಒಳಗೆ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡ್ರಿ, ಅದು ಸರಿಯಾದ ಉಪಾಸನೆ. ಇಲ್ಲದೆ ಇದ್ರೆ ಅದೇನಾಗುತ್ತೆ? ಪ್ರತೀಕವನ್ನೇ ಭಗವಂತ ಅಂತ ತಿಳ್ಕೊಂಬಿಟ್ರೆ ಅದೇನಾಗುತ್ತೆ? ಅಸದುಪಾಸನೆ. ಅವನು ಅಲ್ಲ, ಅದು ಜಡವಾದ ಪದಾರ್ಥ ಅಲ್ಲ ಭಗವಂತ. ಅವನನ್ನ ನೀವು ಇದನ್ನೇ ಭಗವಂತ ಅಂತ ತಿಳ್ಕೊಂಬಿಟ್ರೆ ಹಿಂಗೆ ಇದ್ದಾನೆ ಅಂತ ಆಗೋಯ್ತು. ಪರಮಚೇತನನಾಗಿರ್ತಕ್ಕಂಥ ಪರಮಾತ್ಮನನ್ನ ಜಡ ಅಂತ ಉಪಾಸನೆ ಮಾಡಿಬಿಟ್ರೆ, ಅಂದ್ರೆ ಅವಿದ್ಯಮಾನ ಉಪಾಸನೆ ಎಷ್ಟು ಹಾನಿಕರ ಅಂತ ಹೇಳಿದ್ರೆ, ಅದಕ್ಕೆ ಆ ಸಂದರ್ಭದಲ್ಲಿ ಪರಮತವನ್ನ ನಿರಾಕರಣೆ ಮಾಡ್ತಾರೆ. ಅದಕ್ಕೆ ಪರಮಾತ್ಮನನ್ನ ಜೀವ ಅಂತ ಉಪಾಸನೆ ಮಾಡಬಾರ್ದು, ಜೀವನನ್ನ ಪರಮಾತ್ಮ ಅಂತಾನೂ ಉಪಾಸನೆ ಮಾಡಬಾರ್ದು. ಅಸದುಪಾಸನೆ ಆಗತ್ತೆ, ಅವಿದ್ಯಮಾನ ಉಪಾಸನೆ ಆಗತ್ತೆ. ಅಸದುಪಾಸನೆಗೆ ಏನು ಫಲ? ಅಸುರಿಯ. ಅದು ಕೊಡ್ತಾರೆ, ಬೇಕಾದ್ರೆ ತೆಗೆದು ನೋಡ್ರಿ. ಅದು ಆಚಾರ್ಯರು ಈ ಶ್ರುತಿ ಉದಾಹರಣೆ ಮಾಡ್ಯಾರೆ. ಪರಮಾತ್ಮ ಹೇಗಿದಾನೋ ಹಾಗೇ ಉಪಾಸನೆ ಮಾಡಬೇಕು. ಅದು ಉದಾಹರಣೆ ಕೊಡ್ತಾರೆ ಟೀಕಾರಾಯರು. ಒಬ್ಬ ರಾಜನನ್ನ ನೀನು ಸೇವಕ ಅನ್ನೋದಾಗ್ಲಿ, ಸೇವಕನನ್ನ ರಾಜ ಅನ್ನೋದಾಗ್ಲಿ, ಎರಡೂ ಕೂಡ ಅನರ್ಥಕ್ಕೆ ಕಾರಣ. ಅಲ್ಲದೆ ಅವನೊಂದು ಪ್ರಶ್ನೆ ಹಾಕೊಂಡ, ರಾಜನನ್ನ ಸೇವಕ ಅಂದ್ರೆ ಅವನು ಕೋಪ ಬರುತ್ತೆ, ಸೇವಕನನ್ನ ರಾಜ ಅಂದ್ರೆ ಅವನು ಖುಷಿ ಆಗುತ್ತಲ್ಲ. ಪ್ಯೂನನ್ನ ನೀನೇ ಮಂತ್ರಿ ಅಂತ ಅವನು ಕೈ ಮುಗಿದ್ರೆ ಎಷ್ಟು ಖುಷಿ ಆಗುತ್ತೆ. ಮಂತ್ರಿನ ಪ್ಯೂನ್ ಅಂದ್ರೆ ಬೈತಾನೆ, ಪ್ಯೂನನ್ನ ನೀನೇ ಮಂತ್ರಿ ಅಂದ್ರೆ ಅವನು ಖುಷಿಯಾಗಿ ಕೆಲಸ ಮಾಡ್ಕೊಡ್ತಾನಲ್ಲ. ಹಾಗಾಗಿ ಜೀವನನ್ನ ಪರಮಾತ್ಮ ಅನ್ಬೋಣ. ಪರಮಾತ್ಮನನ್ನ ಜೀವ ಅಂದ್ರೆ ಅವನು ಕೋಪ ಬರುತ್ತೆ, ಜೀವನನ್ನ ಪರಮಾತ್ಮ ಅನ್ಬೋಣ, ಅವನು ಖುಷಿ ಆಗುತ್ತಲ್ಲ ಅಂತ ಕೇಳಿದ್ರೆ ಟೀಕಾರಾಯರು ಹೇಳ್ತಾರೆ, ಜೀವನನ್ನ ಪರಮಾತ್ಮ ಅಂತ ಹೇಳಿದ್ರೆ ಜೀವನಿಗೇನೋ ಖುಷಿ ಆಗುತ್ತೆ, ನಾಳೆ ಆ ವಿಷಯ ಪರಮಾತ್ಮನಿಗೆ ಗೊತ್ತಾದ್ರೆ ಒದಿತಾನೆ ಹೀಗೆ ಅಂತ. ಪ್ಯೂನನ್ನ ನೀನು ಮಂತ್ರಿ ಅಂತ ಹೇಳಿದ್ರೆ ಅವ್ನು ಕೆಲಸ ಮಾಡಿಕೊಡ್ತಾನೆ, ಆದ್ರೆ ಒಳಗಿರೋ ಮಂತ್ರಿಗೆ ನಾಳೆ ಇವನು ಪ್ಯೂನ್ನೇ ಮಂತ್ರಿ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ನಿಂಗೂ ಓದಿತಾನೆ, ಅವನಿಗೂ ಓದಿತಾನೆ. ಏನ್ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಅದ್ಭುತವಾದದ್ದು ನ್ಯಾಯಸುಧಾ ಗ್ರಂಥ. ಆದ್ದರಿಂದ ನಚರಮಂತ್ಯಹೋ ಅಸದುಪಾಸನಯ ಆತ್ಮಹನಃ ಯದನುಶಯ ಭ್ರಮಂತಿ ಅಭವಾಹ ಕುಶರೀರವೃತಾ. ಒಂದ್ಸಲ ಅಲ್ಲಿಗೆ ಹೋದ್ಮೇಲೆ ವಾಪಸ್ ಬರಲ್ಲ. ಅವರು ಅಂಧನ್ ತಮಸ್ಗೆ ಹೋದವರು, ನಿತ್ಯ ನರಕಕ್ಕೆ ಹೋದವರು ವಾಪಸ್ ಬರಲ್ಲ. ಅದಕ್ಕೆ ಅವ್ರಿಗೆ ಅಶರೀರ, ಅದನ್ನು ಅಭವಾಹ. ಅಭವಾಹ ಅಂದ್ರೆ 2 ಅರ್ಥ. ಈ ಸಂಸಾರಕ್ಕೆ ವಾಪಸ್ ಬರೋದಿಲ್ಲ, ಅಲ್ಲೇ ಇರ್ತಾರೆ ಪರ್ಮನೆಂಟ್ ಆಗಿ. ಮತ್ತೆ ಇನ್ನೊಂದೇನು ಅಂದ್ರೆ ಅಮಂಗಳ. ಭವ ಅಂದ್ರೆ ಮಂಗಳ, ಭವ ಅಂದ್ರೆ ಸಂಸಾರ, ಅಭವ ಅಂದ್ರೆ ಅಮಂಗಳ. ಅಲ್ಲಿ ಹೋಗ್ಬಿಟ್ರೆ ಸಾಕು, ಅವರು ಅಮಂಗಳ ಸ್ವರೂಪರವರು. ಅವ್ರ ಸ್ವರೂಪನೂ ಅಮಂಗಳ, ಅವ್ರ ಒಳಗಡೆ ಇರೋದು ಅಮಂಗಳ. ಇವರೆಲ್ಲ ಮಂಗಳಾತ್ಮರು, ಅವರೆಲ್ಲ ಅಮಂಗಳಾತ್ಮರು. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ರಂಗ ನಿನ್ನ ದ್ವೇಷಿಸುವ ಅಮಂಗಳಾತ್ಮರ. ರಿವರ್ಸ್ ಅದು ವಾಪಸ್. ಅಮಂಗಳ ಅಭವಾಹ, ಅಮಂಗಳಾಹ ಅಭವಾಹ.
ಅಸಂಸಾರಿಣ, ವಾಪಸ್ ಬರೋದೇ ಇಲ್ಲ ಅವರು. ಕುಶರೀರ ಭೃತಾಹ, ಕೆಟ್ಟ ಯಾತನಾ ಶರೀರ ಬರುತ್ತಂತ್ರಿ ಅವರಿಗೆ. ಅಂಧಂತಮಸ್ಸಲ್ಲಿ ಅನುಭವಿಸ್ಬೇಕಾದ್ರೆ ಅದು ದುಃಖ ಆಗ್ತಾ ಇರಬೇಕು, ಶರೀರ ನಾಶ ಆಗಬಾರ್ದು, ಅಂತ ಕೆಟ್ಟ ಶರೀರ ಬರುತ್ತಂತೆ ಅವ್ರಿಗೆ. ವಾಯುದೇವರ ದೂತರ ಇಚ್ಛಾನುಸಾರವಾಗಿ ತಮಸ್ಸಿನಲ್ಲಿರ್ತಕ್ಕಂತಹವರಿಗೆ ಕೆಟ್ಟ ಶರೀರ ಬರುತ್ತಂತೆ. ಆ ಶರೀರ ಬರೀ ಯಾತನಾ ಶರೀರ, ದುಃಖ ಆಗುತ್ತೆ ಹೊರತು ಅದು ನಾಶ ಆಗಲ್ಲ, ಅಂತ ಶರೀರ ಬರುತ್ತಂತೆ. ಅದಕ್ಕೆ ಕುಶರೀರ ಭೃತಃ ಹೌದು ಮೇಲ್ನೋರ್ದು. ಕೆಲವರು ಏನು ಮಾಡ್ತಾರೆ, ಜ್ಞಾನಿಗಳು ಏನು ಮಾಡ್ತಾರೆ, ಆದ್ದರಿಂದ ಅವರು ಭಗವಂತನನ್ನ ಅನ್ಯಥಾ ಉಪಾಸನೆ ಮಾಡಲ್ಲ. ಇವತ್ತು ಹೆಂಗೆ ಉಪಾಸನೆ ಮಾಡಬೇಕು? ನಿವೃತ್ತ ಮೋಕ್ಷ ಹೃದಯಂ. ವಾಯುದೇವರಿಗೆ ಹೃದಯ ಅಂತ ಕರೀತಾರೆ. ನಿವೃತ್ತ ಮೋಕ್ಷ ಹೃದಯಂ. ಯಾಕೆ ಅವರಿಗೆ ಹೃದಯ ಅಂತ ಕರೀತಾರೆ ವಾಯುದೇವರಿಗೆ ಅಂದರೆ, ಹೃತ್ ಅಂದರೆ ಉತ್ಕೃಷ್ಟವಾಗಿರ್ತಕ್ಕಂತಹ ಹೃದಯ, ಬೈ ಹಾರ್ಟ್. ಹೃತ್ ಅಂದರೆ ಹೃದಯ. ಸ್ವಯಂ ಪ್ರತಿಭೆಯಿಂದ ಬಂದಿರತಕ್ಕಂಥದ್ದು. ಅಯ ಅಂದರೆ ಜ್ಞಾನ. ಅಯಪಯ ಗತೌ ಅಂತ ಧಾತು ಸಂಸ್ಕೃತದಲ್ಲಿ. ಗತ ಶಬ್ದ ಏ ಗತ್ಯರ್ಥಕಾ ತೇ ಜ್ಞಾನಾರ್ಥಕ ಅಂತ ಇರೋದ್ರಿಂದ ಅಯಪಯ ಗತೌ ಗತ್ಯರ್ಥ ಜ್ಞಾನವಾಚಿ ಅದು. ಆದ್ದರಿಂದ ಅಯ ಅಂದರೆ ಜ್ಞಾನ. ಹೃತ್ ಅಯ ಹೃದಯ ಅಂದರೆ ಸ್ವಾಭಾವಿಕವಾಗಿ ಭಗವಂತನ ಜ್ಞಾನವುಳ್ಳವರು. ಯಾರು? ವಾಯುದೇವರು. ಅವರಿಗೆ ಹೃದಯ ಅಂತ ಕರೀತಾರೆ. ನಿವೃತ್ತ ಮೋಕ್ಷ ಅಂದ್ರೆ ಏನು ಗೊತ್ತಾ? ನಿವೃತ್ತ ಅಂದರೆ ಪೂರ್ಣ ಅಂತ ಅರ್ಥ. ಪೂರ್ಣವಾಗಿರತಕ್ಕಂತಹ ಮೋಕ್ಷಕ್ಕೆ ಸಾಧನವಾದ ಜ್ಞಾನ ಪ್ರತಿಭೆಯಿಂದಲೇ, ಸ್ವರೂಪದಿಂದಲೇ ಇದೆ ವಾಯುದೇವರಿಗೆ. ವಾ ಐ ಅಂತಾನೆ ಹೆಸರು ಅದಕ್ಕೆ. ವಾ ಐ ಉ. ವಾಯು ಶಬ್ದ ಬಿಡಿಸಿದಾಗ ಏನಾಗುತ್ತದೆ? ವಾ ಐ ಉ, ವಾಯು. ವಾ ಅಂದರೆ ಬಲ, ಐ ಅಂದರೆ ಜ್ಞಾನ, ಅದು ಊ ಜಾಸ್ತಿ ಇದೆ, ಅದಕ್ಕೆ ಅವರಿಗೆ ವಾಯು ಅಂತ ಹೆಸರು. ಬಳಿತ್ಥಾ ತದ್ವಪುಷೇ ಧಾಯಿ ದರ್ಶತಂ ದೇವಸ್ಯ ವರ್ಗ ಸಹಸೋಯತೋ ಜನಿ. ಬಟ್ ಅಂದ್ರೆ ಬಲಾತ್ಮಕವಾಗಿರ್ತಕ್ಕಂಥದ್ದು. ಇತ್ಥ ಬಳಿತ್ಥ ತದ್ವಪುಷೇ ದಾಯಿ ದರ್ಶತಂ ಅಂದರೆ ಜ್ಞಾನ. ಬಟ್ ಅಂದ್ರೆ ಬಲ, ದರ್ಶತಂ ಅಂದ್ರೆ ಜ್ಞಾನ. ಜ್ಞಾನಾತ್ಮಕ, ಜ್ಞಾನ ಬಲ ಜ್ಞಾನ ಸ್ವರೂಪರಾಗಿರ್ತಕ್ಕಂಥವರು. ಇತ್ತಂ ಅಂದ್ರೆ ಏನು? ಮೂಲ ರೂಪದಲ್ಲಿ ಹೆಂಗಿರುತ್ತೋ ಅವತಾರ ರೂಪದಲ್ಲೂ ಇತ್ತಂ ಹಾಗೆ ಇರುತ್ತೆ ಅಂತ ಅರ್ಥ. ಅವರು ಅಲ್ಲೂ ಜ್ಞಾನಾತ್ಮಕ ಬಲಾತ್ಮಕ, ಇಲ್ಲೂ ಕೂಡ ಜ್ಞಾನ ಬಲಾತ್ಮಕ. ಅವ್ರದ್ದೊಬ್ರದ್ದು ಮಾತ್ರ, ಬೇರೆಯವ್ರದ್ದೆಲ್ಲ ಚೇಂಜ್ ಆಗ್ಬಿಡುತ್ತೆ. ಮೂಲ ರೂಪದಲ್ಲಿ ಹೆಂಗಿರ್ತಾರೋ ಹಂಗೆ. ಯಸ್ಯತ್ರೇ ನುದಿತಾನಿ ವೇದ ವಚನೆ ರೂಪಾಣಿ ದಿವ್ಯಾನಲಂ ಬಟ್ ತದ್ದರ್ಶನ ಮಿತ್ರಮೇ ತದುರಿತಂ. ಅವ್ರು ಬರೀತಾರೆ ನೋಡಿ, ಬಟ್ ತದ್ದರ್ಶನ ಅಂದ್ರೆ ಜ್ಞಾನ ಬಲ. ವಾ ಅಂದ್ರೆ ಬಲ, ಐ ಅಂದ್ರೆ ಜ್ಞಾನ, ಅದು ಊ ಅಂದ್ರೆ ಉತ್ಕೃಷ್ಟ ಜ್ಞಾನ. ಪ್ರಳಯ ಏವಂ ಪ್ರತಿಭಾತ ಪರಾವಹ. ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ. ಪ್ರಳಯ ಕಾಲದಲ್ಲೂ ಕೂಡ ನಾಶ ಆಗದೆ, ಲುಪ್ತ ಆಗದೆ ಇರ್ತಕ್ಕಂಥ ಜ್ಞಾನ ಅವರದು. ಅದಕ್ಕೆ ಅದೇನಂತ ಕರೀತಾರೆ? ವಾಯು. ಅದನ್ನೇ ಇವರು ಬರೀತಾರೆ. ನಿವೃತ್ತ ಮೋಕ್ಷ ಹೃದಯ ಯೋಗ ಯುಜಯ. ಯೋಗ ಅಂದ್ರೆ ಸಂಯೋಗ, ಅನುಗ್ರಹ, ಅದರ ಯುಜ ಕೂಡಿದೂರು ಅಂತ ಅರ್ಥ. ಅಲ್ಲಿಗೇನು? ನಿವೃತ್ತ ಮೋಕ್ಷ ಹೃದಯ ಯೋಗ ಯುಜ ಅಂದ್ರೆ ಏನು ಗೊತ್ತಾ? ಸ್ವಾಭಾವಿಕವಾಗಿ ಮೋಕ್ಷಕ್ಕೆ ಕಾರಣವಾಗುವ ಭಗವಂತನ ಜ್ಞಾನವನ್ನ ಉಳ್ಳಂತಹ, ಅದರಿಂದಲೇ ಹೃದಯ ಶಬ್ದ ವಾಚ್ಯರಾದ ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾದವರು ಅಂತ ಅರ್ಥ. ಇಷ್ಟುದ ಅದಕ್ಕಷ್ಟಕ್ಕೂ ಅರ್ಥ. ನಿವೃತ್ತ ಮೋಕ್ಷ ಹೃದಯ ಯೋಗ ಯುಜಯ. ಈ ಜ್ಞಾನಿಗಳು ಅಂದ್ರೆ ಏನರ್ಥ? ಭಗವಂತನ ಹತ್ರ ಹೋಗಬೇಕಾದ್ರೆ ಮೊದಲು ವಾಯುದೇವರ ಅನುಗ್ರಹ ಸಂಪಾದಿಸ್ಕೋಬೇಕು. ಆ ಮಾತು ವೇದದ ಅರ್ಥ ಅದು. ಆಮೇಲೆ ಏನ್ ಮಾಡ್ತಾರೆ? ಹೃದಯ ಮುನಯ ಉಪಾಸತೆ. ಹೃದಯದಲ್ಲಿರೋ ಭಗವಂತನಿಗೆ ಹೃದಯ ಅಂತಾನೆ ಹೆಸರು. ಅಲ್ಲಲ್ಲಿ ಎಲ್ಲೆಲ್ಲಿದ್ದಾನೋ ಭಗವಂತನಿಗೆ ಅದದೇ ಹೆಸರು. ಓಂ ತದದೀನತ್ವ ಅರ್ಥವತ್ತು ಅಂತ ಸೂತ್ರ. ಅದಕ್ಕೊಂದು ಬ್ರಹ್ಮಸೂತ್ರ. ಈ ಎಲ್ಲಿ ಬ್ರಹ್ಮಸೂತ್ರ ಇಲ್ಲದೇನೆ ಇಲ್ಲ ರೀ. ಅದಕ್ಕೆ ಯಾಕೆ ಭಗವಂತ ಹೆಸರಿಂದ ಕರೀತಾನೆ ಅಂದ್ರೆ, ಅಲ್ಲಿರೋದ್ರಿಂದ ಅವ್ನಿಗೆ ಅದೇ ಹೆಸರು ಹೋಗುತ್ತಾ ಅಂದ್ಬಿಟ್ರು ಅವರು. ಹೃದಯದಲ್ಲಿರೋದ್ರಿಂದ ಭಗವಂತನಿಗೆ ಹೃದಯ ಅಂತಾನೆ ಹೆಸರು. ಹೃದಯ ಉಪಾಸತೆ ಅಂತ ಹಿಂದೆ ಹೇಳಿದ್ವಿ ನಾವು. ಶರ್ಕರಾಕ್ಷ ಅಂತಹ ಹೃದಯ ನಾಮಕ ಪರಮಾತ್ಮನನ್ನ ಮುನಯ ಉಪಾಸತೆ, ಉತ್ಕೃಷ್ಟವಾಗಿರ್ತಕ್ಕಂತಹ ಭಗವಂತನನ್ನ ಉಪಾಸನೆ ಮಾಡ್ತಾರೆ. ತದರಯೋಪಿ ಯಯುಹು ಅಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಅಂದ್ರೇನು? ತದರೆಯೋ ಅಂದ್ರೇನು?
ಯಾರು ಭಗವಂತನನ್ನ ಉಪಾಸನೆ ಮಾಡ್ತಾರೆ ಅವರನ್ನ ಯಾರು ದ್ವೇಷ ಮಾಡ್ತಾರೆ ಅವರು ಅಂತ ತಮಸ್ ಹೋಗ್ತಾರೆ. ಭಗವಂತನನ್ನ ದ್ವೇಷ ಮಾಡೋರಲ್ಲ. ತದರಯುಹು ಅಂದ್ರೇನು? ಈ ರೀತಿ ಯಾರು ಭಗವಂತನನ್ನ ಉಪಾಸನೆ ಮಾಡ್ತಾರೆ ಜ್ಞಾನಿಗಳು, ತದರಯ ತೇಷಾಂ ಅರಯ ತೇಷಾಂ ನಿಂದಕಾಃ ಯಯುಹು. ಎಲ್ಲಿ ಹೋಗ್ತಾರೆ ಅವರು? ಅಸುರ್ಯಾನಾಮತೆ ಲೋಕಾ ಅಂಧೇನ ತಮಸಾ. ಭಗವದ್ವೇಷಿಗಳು ತಮಸ್ಸಿಗೆ ಹೋಗ್ತಾರೆ, ಭಗವದ್ಭಕ್ತರ ದ್ವೇಷಿಗಳು ತದ್ಭಕ್ತ ನಿಂದಾಚ ಅಂತ ಆಚಾರ್ಯ ನವವಿಧ ದ್ವೇಷದಲ್ಲಿ ಬರೀತಾರಲ್ಲ. ಅದರಿಂದ ಭಗವದ್ಭಕ್ತರನ್ನೂ ನಿಂದನೆ ಮಾಡಬಾರದು. ಅದು ಭಗವಂತ ನಿಂದನೆ ಎಲ್ಲಿ ಪರಿವಸನ ಆಗುತ್ತೆ? ಭಗವಂತನ ನಿಂದನೆಯಲ್ಲೇ ಪರಿವಸನ. ಎಷ್ಟು ಬರೀತಾರೆ ಗೊತ್ತಾ ಈ ವಿಷಯಕ್ಕೆ? ಆಚಾರ್ಯರ ಅನುವ್ಯಾಖ್ಯಾನ ತೆಗೆದು ನೋಡ್ರಿ. ಯಾರು ಭಗವಂತನಿಗೆ ತುಂಬಾ ಹತ್ರ ಆಗಿರ್ತಾರಲ್ಲ ಅವರ ನಿಂದನೆ ಮಾಡ್ತಾ 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 ಭಗವಂತ ನಮ್ಮನ್ನು ದೂರ ಕಳಿಸ್ತಾ ಇರ್ತಾನಂತೆ, ಸೇರ್ಸಲ್ವಂತೆ ಭಗವಂತ. ವಾಯುದೇವರು ಲಕ್ಷ್ಮೀದೇವಿಯನ್ನ ಬಿಟ್ಟುಬಿಟ್ರೆ ಅತ್ಯಂತ ಭಗವಂತನಿಗೆ ಹತ್ರ ಇರೋರು ಯಾರು ಅಂದ್ರೆ ಬ್ರಹ್ಮವಾಯುಗಳು. ಎಲ್ಲಿ ಬ್ರಹ್ಮದೇವರು ಭೂಮಿ ಬರೋದೇ ಇಲ್ಲ, ಅವ್ರು ಜಾಸ್ತಿ ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ. ವಾಯುದೇವರು ಬರ್ತಾರಲ್ವ, ವಾಯುದೇವರು ನಮ್ಮ ಜೊತೆ ಕಾಂಟ್ಯಾಕ್ಟ್ ಜಾಸ್ತಿ ಇಟ್ಕೊಂಡಿರಲ್ವ. ಅದು ಭಗವದ್ ಭಕ್ತರಲ್ಲಿ ಅಗ್ರಗಣ್ಯರು ಯಾರವರು? ವಾಯುದೇವರು. ಗರುಡ ಪುರಾಣ ಹೇಳುತ್ತೆ, ವೈಷ್ಣವಾನ ಯಥಾ ಶಂಭು. ಯಾವುದರಲ್ಲಿ? ಅಚ್ಛಿನ್ನ ಭಕ್ತರಲ್ಲಿ. ಇವರು ಚಿನ್ನ ಭಕ್ತರಲ್ಲಿ ಶಂಭು, ಅಚ್ಛಿನ್ನ ಭಕ್ತರಲ್ಲಿ ವಾಯು. ಇವರು ಛೇದ ಆಗ್ತಾ ಇರುತ್ತೆ ಅವಾಗ ಅವಾಗ. ಅಂಥವ್ರ ಕಡೆ ರುದ್ರದೇವರು ಶ್ರೇಷ್ಠ. ಛೇದವೇ ಆಗದೆ ಇರತಕ್ಕಂತಹ, ಚಿನ್ನ ಇಲ್ಲದೆ ಇರತಕ್ಕಂತಹ ಬ್ರಹ್ಮದೇವರು ವಾಯುದೇವರು ಅತ್ಯಂತ ಭಕ್ತರು. ಅವರನ್ನೇನಾದರೂ ನಿಂದನೆ ಮಾಡಿಬಿಟ್ರೆ ಭಗವಂತ ನಮ್ಮನ್ನ ಹತ್ರ ಸುತರಾಂ ಸೇರ್ಸಲ್ಲ. ಅದಕ್ಕೆ ದಾಸರಾಯರು ಪುರಂದರ ವಿಠಲನ ಪ್ರೇಮದ ಕೂಸು, ಕೂಸಿನ ಕಂಡೀರ್ಯ ಮುಖ್ಯ ಪ್ರಾಣನ ಕಂಡೀರ್ಯ. ಮಗುವಿನ ದ್ವೇಷ ಮಾಡಿ ತಂದೆ ತಾಯಿಗಳನ್ನ ಕರೆದ್ರೆ ಬರ್ತಾರೇನ್ರಿ ಅವರು? ಅನಂತನ ಬಗ್ಗೆ ದಂಪತಿಗಳಿಗೆ ಹೇಳಿರ್ತೀರ ಊಟಕ್ಕೆ ಬನ್ನಿ ಅಂತ. ನಮ್ದೊಂದು ಕೂಸಿದೆ ಕರ್ಕೊಂಡ್ಬರ್ಬೋದಾ? ಅದನ್ನ ಬೇಡ ಮನೆಯಲ್ಲೇ ಬಿಟ್ಬಿಟ್ಟು ನೀವಿಬ್ಬರು ಬನ್ನಿ ಇದ್ರೆ ಬರಲ್ಲ ಅಂತಾರೆ. ನಾವು ಬರೀ ದಂಪತಿಗಳು ಮಾತ್ರ ಹೇಳಿರೋದು, ನೀವು ಕೂಸನ್ನು ಕರ್ಕೊಂಡ್ಬರ್ಬೇಡಿ ಅಂದ್ರೆ ಬರೋದೇ ಇಲ್ಲ ಅಂತಾರವ್ರು. ಇಲ್ಲ ಪರವಾಗಿಲ್ಲ ಕರ್ಕೊಂಬನ್ರಿ. ಎಷ್ಟು ಪ್ರೀತಿಯಿಂದ ಬರ್ತಾರೆ ನೋಡಿ. ಹಂಗೆ ನಮ್ಮ ವಾಯುದೇವ್ರನ್ನ ಬಿಟ್ಬಿಟ್ರೆ ಲಕ್ಷ್ಮೀನಾರಾಯಣರು ಬರಲ್ಲ ಅಂತಾರೆ. ನಮ್ಮ ಕೂಸನ್ನು ಬಿಟ್ರೆ ನಾ ಪುರಂದರ ವಿಠಲನ ಪ್ರೇಮದ ಕೂಸು, ಕೂಸಿನ ಕಂಡೀರ್ಯ. ಏನ್ ಸುಂದರ ದೇವ್ರನಾಮ ಅದೆಲ್ಲ. ಆ ದೇವ್ರನಾಮ ಕೇಳಿ ಸಂತೋಷ ಪಡೋದಲ್ಲ, ಅದರೊಳಗಡೆ ಇರೋ ತತ್ವ ತಿಳ್ಕೋಬೇಕು, ಆವಾಗಲೇ ಅದು ಚೆನ್ನಾಗಿ ಬರೋದು. ಆದ್ದರಿಂದ ಭಗವದ್ವೇಷಿಗಳನ್ನ ನಿಂದನೆ ಮಾಡತಕ್ಕಂಥವರು ಕೂಡ ಅಂತಂತಮಸ್ ಹೋಗ್ತಾರೆ. ಇಂತಹ ತಾಮಸ ಜೀವರಾಶಿಗಳು ಕೂಡ ಈಗ ನಿನ್ನ ಉದರದಲ್ಲಿದ್ದಾರೆ, ತಮೋಯೋಗ್ಯರು. ಅವ್ರನ್ನೂ ಸೃಷ್ಟಿ ಮಾಡು, ಅವರು ಕೂಡ ಸಾಧನೆ ಮಾಡಿ, ಅವರು ಕೂಡ ಭಗವದ್ವೇಷ ಮಾಡಿ ಅವರವರಿಗೆ ಯೋಗ್ಯವಾಗಿರ್ತಕ್ಕಂತಹ ಅಂತಂತಮಸ್ಸನ್ನ ಹೊಂದಲಿ ಅನ್ನೋ ದೃಷ್ಟಿಯಿಂದ ದುರ್ಗಾದೇವಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾಳೆ ಅಂತ ಹೇಳಿ 27 ಶ್ಲೋಕಗಳಲ್ಲಿ 10 ಶ್ಲೋಕವನ್ನು ಏತಾವತ್ ಕಾಲ ಪರ್ಯಂತ ಚಿಂತನೆ ಮಾಡಿದ್ದೇವೆ. ಎಲ್ಲ ಬಹಳ ಕಷ್ಟ ಅನ್ನೋದ್ರಲ್ಲಿ ಏನು ಸಂಶಯನೇ ಇಲ್ಲ. ಭಾಗವತನೇ ಕಷ್ಟ, ಅದರಲ್ಲಿ ಶ್ರುತಿಗೀತ ಅನ್ನೋದು ಬಹಳ ಕಷ್ಟ. ಆ ಕಷ್ಟವಾಗಿರ್ತಕ್ಕಂಥದ್ದು ಕೂಡ ನಾನೇನು ಹೇಳ್ಬಿಟ್ಟೆ ಅಂತ ಎಲ್ಲ ಹೇಳ್ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಎಷ್ಟು ನನಗರ್ಥ ಆಗಿದೆಯೋ, ಎಷ್ಟು ನನ್ನ ಗುರುಗಳೇನು ಹೇಳ್ಕೊಟ್ಟಿರೋ ಅದ್ರಲ್ಲಿ ನನಗೆ ಎಷ್ಟು ಅರ್ಥ ಆಗಿದೆಯೋ, ಅದು ಎಷ್ಟು ಜ್ಞಾಪಕ ಬಂದಿದೆಯೋ ಅಷ್ಟನ್ನು ಯಥಾಶಕ್ತಿ ಯಥಾ ಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ ಅಂತ ಮಂತ್ರಾಲಯ ಗುರುಗಳು ಹೇಳ್ದಂಗೆ ನಾವೆಲ್ಲ ತುಂಬ ಕಡಿಮೆ ಸಾಧನೆ ಮಾಡೋ ಜೀವರಾಶಿಗಳು. ಒಟ್ಟು ನಮ್ಮ ಗುಂಪೇ ಹಾಗೆ. ಗುಂಪು ಅಂದರೆ ಈ ಮನುಷ್ಯರೇ ಹಾಗೆ. ದೇವಾ ವೈ ಸಂಪೂರ್ಣಮಾಚರಂತಿ ತದರ್ಧಂ ಋಷಯಃ ತದ್ದಶಾಂಶಾಃ ಮನುಷ್ಯಾಃ ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ. ಪೂರ್ತಿ ಆಚರಣೆ ಮಾಡೋರು ಯಾರು ಅಂದರೆ ದೇವತೆಗಳು. ಅದರಲ್ಲಿ ಅರ್ಧ ಋಷಿಗಳಂತೆ. ಋಷಿಗಳಿಗೆ ಬರೋವಾಗಲೇ 50%. ಆ ಋಷಿಗಳ ದಶಾಂಶ ನಮಗೆ. ತದ್ದಶಾಂಶಾಃ ಮನುಷ್ಯಾಃ ಅಂದರೆ 5%. 50% ಅಲ್ಲಿ 10% ಅಂದರೆ ಎಷ್ಟು? ಅಷ್ಟೇ. ನೀವೇನೇ ದೊಡ್ಡ ದೊಡ್ಡ ಪಂಡಿತ ಮಹಾಕೇಸರಿ ಅವರು ಇವರು ಪಚ್ಕರ್ಪುರ ಏನು ಹಾಕ್ಕೊಂಡ್ರು ಕೂಡ ನಿಮ್ದೆಷ್ಟು 5% ಮೇಲೆ ನೀವು ಹೇಳೋಕ್ಕೆ ಆಗಲ್ಲ. ಅದರಲ್ಲಿ ನಮ್ಮ ಸಮಾನ ಇಲ್ಲ ಅಂತ ಒದ್ದಾಡ್ತೀವಿ ನಾವು. ಬಿಟ್ಟಿರೋದು 95%, 5% ಬರ್ದಿರೋದು ಅದನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲೂ 3% ಬರ್ದಿರೋದು ನನ್ನ ಸಮಾನ ಇಲ್ಲ ಅಂತೀವಿ. ಗರ್ವ ಬಳಿಯಬೇಕು. ಆದ್ದರಿಂದ ನಾವೆಲ್ಲ ಅಲ್ಪಾಧಿಕಾರಿಗಳು, ಮಧ್ಯ ಉತ್ತಮ ಮಧ್ಯ ಅಧಮಾಧಿಕಾರಿಗಳು. ಮನುಷ್ಯೋತ್ತಮ ಅಧಮಾಧಿಕಾರಿಣ ಸೂತ್ರಭಾಷೆಯಲ್ಲಿ ಆಚಾರ್ಯ ಬರೀತಾರೆ. ಮಂದ ಮಧ್ಯೋತ್ತಮ ಅಧಿಕಾರಿಣ ತ್ರಿವರ್ಗಾ ಅತ್ರ ಮನುಷ್ಯೋತ್ತಮ ಅಧಮಾಧಿಕಾರಿಣ ದೇವಾ ಉತ್ತಮಾಧಿಕಾರಿಣ ಋಷಿಯ ಗಂಧರ್ವಾ ಮಧ್ಯಮಾಧಿಕಾರಿಯ ಮನುಷ್ಯೋತ್ತಮ ಅಧಮಾಧಿಕಾರಿಣ ಅಂತ ಬರೀತಾರೆ. ಆದ್ದರಿಂದ
ನಮ್ಮ ಸ್ವರೂಪ ಅವರೇ ಬರೆದು ಬಿಟ್ಟಿದ್ದಾರೆ. ಅದರಿಂದ ನಾವು ಏನೇನು ಹೇಳಿದ್ರೂ ಕೂಡ ಇಷ್ಟರಲ್ಲೇ ಹಾರಾಡ್ತಾ ಇರಬೇಕು. 5% ಅಷ್ಟೇ ನಿಮ್ಮದು, ಬಿಟ್ಟಿರೋದು ಲೆಕ್ಕ ಹಾಕಿದಾಗ ಇದೇನು ಹಾರಾಡೋ ವಿಷಯನೇ ಇಲ್ಲ. ಆದರೂ ಕೂಡ ಅದು ಕೆಲವರಿಗೆ ಬಂದ್ಬಿಡುತ್ತೆ. ಆದ್ದರಿಂದ ಅಂತಹ ಅಹಂಕಾರ ಬರಬಾರ್ದು, ಗರ್ವ ಬರಬಾರ್ದು. ವೇದಶಾಸ್ತ್ರ ಪುರಾಣಗಳು ಶಾಸ್ತ್ರ ಓದೋದೇ ಅಹಂಕಾರ ಹೋಗಬೇಕು ಅಂತ, ಈ ಗರ್ವ ಅಳಿಯಬೇಕು. ಅದು ಹೋಗಕ್ಕೇನೆ ಇದೆಲ್ಲ ಓದೋದು. ಅದೇ ನಮಗೆ ಗರ್ವ ತಂದ್ಕೊಟ್ಬಿಟ್ರೆ ಸುಮ್ಮನೆ ಇರೋದು ಆಸೆ, ಅದ್ರ ಬದಲು ಮನೇಲಿ. ಆದ್ದರಿಂದ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾ, ನಾನೇನು ಪಂಡಿತ ಅಲ್ಲ, ಗೊತ್ತೂ ಇಲ್ಲ, ಏನು ಗುರುಕಾರ್ಯ. ನಾನು ನಿನ್ನೆ ಹೇಳ್ದಂಗೆ ಅದು ಒಳಗಡೆಯಿಂದ ಅದು ಬರ್ತಾ ಇರುತ್ತೆ, ಓತಸ್ಸು ಅಂತ ಬರ್ತಾ ಇರುತ್ತೆ. ಅದು ಏನು ಹೇಳ್ತೀನೋ ಅದು ಹೇಳಿಸ್ತೀನಿ. ಅದೆಲ್ಲ ಗುರುಗಳ ಅನುಗ್ರಹ ಅಂತ ಹೇಳ್ತಾ, ಇಂತಹ ಒಂದು ಕಾರ್ಯಕ್ರಮವನ್ನು, ಅದರಲ್ಲೂ ವಿಶೇಷವಾಗಿ ಕಾರ್ತಿಕ ಮಾಸ ಸ್ನಾನಕ್ಕೆ ಪ್ರಾರಂಭವಾಗಿದೆ. ಇನ್ನೇನು ಕಾರ್ತಿಕ ಮಾಸ ಮುಂದಿನ ವಾರದಿಂದ ಬರುತ್ತೆ. ಈಗಾಗಲೇ ಕಾರ್ತಿಕ ಸ್ನಾನ ಪ್ರಾರಂಭ ಆಗೋಗಿದೆ. ತುಲಾ ಸ್ನಾನ, ಕಾರ್ತಿಕ ಸ್ನಾನ. ಮೊದಲನೇ ದಿವಸ ನಾನು ಹೇಳಿದಂಗೆ ಸ್ನಾನ ಮಾಡಿರೋ ಜ್ಞಾನ ತೀರ್ಥದಿ. ಈ ಸ್ನಾನ ಅನ್ನೋದು ಮೋಕ್ಷ ಕರ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನ. ಅದರಿಂದ ಕಾವೇರಿ ಸ್ನಾನ ಅದು ಬೆಳಗ್ಗೆ ಬೇಕದು, ಅವಶ್ಯ ಬೇಕು, ಅದು ಅರುಣೋದಯ ಕಾಲಕ್ಕೆ. ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ಜ್ಞಾನ ತೀರ್ಥದ ಸ್ನಾನ ಅಂತ ಹೇಳಿ, ಈ ಒಂದು ವಿಶೇಷ ಚಾತುರ್ಮಾಸ ಸಂದರ್ಭದಲ್ಲಿ ಈ ಒಂದು 7 ದಿವಸಗಳ ಕಾಲ ಹರಿವಾಯುಗಳ ಅನುಗ್ರಹದಿಂದ, ನಮ್ಮ ಗುರುಗಳ ಆಶೀರ್ವಾದದಿಂದ ಅವ್ರು ಏನು ಹೇಳ್ಕೊಟ್ಟಿರೋ 2 ಅಕ್ಷರವನ್ನು ಎಲ್ಲ ಸುಮ್ಮನೆ ಹಾಗೆ ಹಿಂಗೆ ಹೊಗಳೋದಲ್ಲ, ಅದು ಗುರುಗಳಿಗೆ ಹೋಗ್ಬಿಡುತ್ತೆ. ಹಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ ಎಲ್ಲ ಅವರ ಕೃಪಾ ಕಾರುಣ್ಯ, ಅವರ ಅನುಗ್ರಹ ಇದ್ದರೆ ಹೊರಡೋದು, ಇಲ್ಲದೇ ಏನು ಒಂದು ಅಕ್ಷರ ಹೊರಡಲ್ಲ ಅಂತ ಹೇಳ್ತಾ, ಇಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಹರೀಶ್ ಭಕ್ತಿಯವರು, ಅವರ ಮೊಮ್ಮಗ ಆ ಕೂಸು ಅಪ್ರಮೇಯ, ಅವನ 2ನೇ ವರ್ಷದ ಆ ಒಂದು ಹುಟ್ಟುದ ಹಬ್ಬದ ಸಂದರ್ಭದಲ್ಲಿ ಅದು ವೇದ ಮಂತ್ರಗಳಿಂದ ಆ ಕೂಸಿಗೆ ಆಶೀರ್ವಾದ ಆಗಲಿ. ಹೋಮ ಹವನಾದಿಗಳಲ್ಲಿ ಭಗವಂತನನ್ನು ಆರಾಧನೆ ಮಾಡೋದು ಒಂದಾದರೆ, ಜ್ಞಾನ ಕಾರ್ಯದಿಂದ ಭಗವಂತನನ್ನು ಆರಾಧನೆ ಮಾಡೋದು ಬಹಳ ಹೆಚ್ಚು ಪಡ್ತಾನೆ. ಜ್ಞಾನಿ ಪ್ರಿಯತಮೋತ್ತಮೇ ಜ್ಞಾನೇನಾಸೌ ವಿವರ್ತಿಮ. ಭಗವಂತನಿಗೆ ಜ್ಞಾನ ಕಾರ್ಯ ಅಂದರೆ ಬಹಳ ಪ್ರೀತಿ. ಆದ್ದರಿಂದ ಅಂತಹ ಒಂದು ಜ್ಞಾನ ಕಾರ್ಯವೂ ನಡೀಬೇಕು ಅನ್ನೋ ದೃಷ್ಟಿಯಿಂದ ಬಹಳ ಹಿಂದೆಯೇ ಅವರು ಹೇಳಿದ್ರು, ಆ ಸಂದರ್ಭದಲ್ಲಿ 1 ವಾರ ನಡೀಬೇಕು ಅಂತ. ನಾವು ಬೇಕಾದಷ್ಟು ಪ್ಲಾನ್ ಮಾಡ್ಬೋದು, ಆದರೆ ಭಗವಂತನ ಇಚ್ಛೆಗೆ ಬರದೇ ಇದ್ದರೆ ತೇನವಿನ ತೃಣಮೂರ್ತಿ. ಸ್ವಾಮಿ ಇಚ್ಛೆಗೆ ಬಂದಿದೆ, ಅದು ಚೆನ್ನಾಗಿ ಮಾಡಿಸಿದ್ದಾನೆ. ವಿಶೇಷ ವಿಷಯಗಳನ್ನು ನನ್ನಲ್ಲಿ ನಿಂತು ಏನಾದರೂ ಆ ಸಂತೋಷ ಆಗಿದ್ದರೆ ಅದು ಸ್ವಾಮಿ ಅವನಿಗೆ ಹೇಳಿಬಿಟ್ರೆ. ಮೊನ್ನೆನೇ ಹೇಳಿದ್ದೀವಿ ನಾವು, ಕುಶರಿ ಒಳಗಡೆ ಇದ್ದು ಭಗವಂತ ಸ್ವನಿರ್ಮಿತವಾಗಿರ್ತಕ್ಕಂಥ ಶರೀರದಲ್ಲಿ ಒಳಗೆ ಅಂತ ಬಹಿರಪಿ ಇದ್ದು ನುಡಿಸ್ತಾನೆ ಹೊರತು ನಾವೇನೇನೇನೂ ಹೇಳೋಕ್ಕಾಗಲ್ಲ. ಅಂತಹ ಒಂದು 7 ದಿವಸಗಳ ಕಾರ್ಯಕ್ರಮ, ಯಾವ ತೊಂದರೆ ಇಲ್ಲದೆ, ಮಳೆ ಗಿಳೆ ಆಗಿದ್ರೂ ಕೂಡ ಯಾವ ತೊಂದರೆಯೂ ಇದೆ, ಸುಸೂತ್ರವಾಗಿ ಸ್ವಾಮಿ ಸ್ವೀಕಾರ ಮಾಡಿ ನಮ್ಮೆಲ್ಲರ ಅಪೇಕ್ಷೆ ಏನು, ಆ ಕೂಸಿಗೆ ಭಗವಂತ ವಿಶೇಷ ಅನುಗ್ರಹ ಮಾಡಲಿ ಅಂತ ಹೇಳಿ, ವಿಜಯದಾಸರು ಮಾಡಿರ್ತಕ್ಕಂಥ ಆಶೀರ್ವಾದ ಏನದು, ಚಿರಜೀವಿಯಾಗಿರೋ ಚಿನ್ನ ನೀನು ಪರಮ ಭಾಗವತರ ಪದಧೂಳಿ ಧರಿಸುತ್ತಲಿ. ಅದೇ ಬಂದಿರೋದು ಚರಣ ಕಾಮ ಶರಣ ಸರೋಜ ಹಂಸ ಕುಲಾಯತಮ. ದೊಡ್ಡವರ ಪಾದಧೂಳಿ ತಲೆ ಮೇಲೆ ಇದ್ರೆ ಸಾಕು. ಅದರಲ್ಲಿ ತುಂಬಾ ದೊಡ್ಡವರು ಅಂದ್ರೇನು, ಪರಮ ಭಾಗವತರು ಅಂದ್ರೆ ಯಾರು ಗೊತ್ತಾ? ವಾಯುದೇವ ಭಾಗವತೋತ್ತಮರವರು ಪರಮ ಭಾಗವತರು. ಶ್ರೀಮದಾನಂದ ತೀರ್ಥಾರ್ಯ ಪಾದ ಪಂಕಜ ರೇಣವ ಪವಿತ್ರಯಂತು ಮಾಂ ನಿತ್ಯಂ ಪಾಪ ಪಾಟನ ಪಂಡಿತ ಅಂತಾರೆ ವ್ಯಾಸರಾಜರು. ಆನಂದ ತೀರ್ಥರ ಪಾದ ಕಮಲ ಧೂಳಿ ಪವಿತ್ರಯಂತು ಮಾಂ, ನನ್ನನ್ನು ಪವಿತ್ರೀಕರಿಸಲಿ. ಯಾಕೆ? ಪಾಪ ಪಾಟನ ಪಂಡಿತ. ಆ ಪಾಪವನ್ನು ನಾಶ ಮಾಡುವುದರಲ್ಲಿ ಸಮರ್ಥ ಅದು ಶ್ರೀಮದ್ ಆಚಾರ್ಯರ ಪಾದಧೂಳಿ ಅಂತ ವರ್ಣನೆ ಮಾಡ್ತಾರೆ. ಶ್ರೀಮದ್ ವಿಷ್ಣುಂಗ್ರಿನಿಷ್ಠ ಅತಿಗುಣಗುರು ತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲಸ ಪಾಂಸವಃ ಅಸ್ಮಾನ್ ಪುನಂತು. ಪಾಂಸವಃ ಅಸ್ಮಾನ್ ಪುನಂತು. ಪಾಂಸವ ಅಂದ್ರೆ ಧೂಳು, ಆ ಪಾದ ಧೂಳಿ ಅಸ್ಮಾನ್ ಪುನಂತು. ಯಾರನ್ನ ಪಾವನ ಮಾಡಿದೆ ಅದು? ವಾಚಾಮ್ಯತ್ರ ಪ್ರಣೇತ್ರಿ ತ್ರಿಭುವನ ವಹಿತ ಶಾರದಾ ಶಾರದೆಂದು ಜ್ಯೋತ್ಸ್ನಾ ಭದ್ರ. 14 ಲೋಕಗಳಿಗೆ ವಿದ್ಯೆ ಕೊಡ್ತಕ್ಕಂಥ ಸರಸ್ವತಿ ದೇವಿ ಧಾರಣೆ ಮಾಡ್ತಾಳಂತ್ರಿ ಆ ವಾಯುದೇವರ ಪಾದಧೂಳಿ. ಅಂತಹ ಪಾದಧೂಳಿ ನಮ್ಮನ್ನ ರಕ್ಷಣೆ ಮಾಡಲಿ. ಅದೇ ಹರಿವಾಯುಗಳ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಆನಂದ ತೀರ್ಥರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಪದ್ಮನಾಭಾದಿಯತಿಗಳು, ಟೀಕಾಕೃತ್ಪಾದರು, ಆಮೇಲೆ ಬ್ರಹ್ಮಣ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜ ಸ್ವಾಮಿಗಳು, ರಘುತ್ತಮ ಸ್ವಾಮಿಗಳು, ಮಂತ್ರಾಲಯ ಪ್ರಭುಗಳು, ಯಾರ್ಯಾರ ಜ್ಞಾನಿಗಳು ಬಂದಿದ್ದಾರೆ ಅವರೆಲ್ಲರ ಪಾದಧೂಳಿ ಆ ಕೂಸಿನ ಮೇಲೆ ಇದ್ದು ಅದನ್ನು ರಕ್ಷಣೆ ಮಾಡಿ, ಮುಂದೆ ಆ ಕೂಸು ಕೂಡ ವಿಶೇಷವಾಗಿ ಅಧ್ಯಯನ ಮಾಡಿ ಮುಂದೆ ಪಾಚಿಕ ಕ್ಷೇತ್ರದಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತೀವಿ ಅಂತ ಹೇಳಿದ್ರು. ಪಾಚಿಕ ಕ್ಷೇತ್ರದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಇನ್ನೇನು ಬಿಡ್ರೆ ಅವರು. ಲಿಪಿಕುಲಂ ಅನುತಾತಗತೆ ದಿನೇ ಲಿಖಿತಮೇವ ಪುನರ್ಲಿಖಿತಂ ಕುತಃ. ಏನು ಪ್ರತಿಭಾ
ಅದರಿಂದ ಒಳ್ಳೆ ವಿದ್ಯಾವಂತನಾಗಿ ಶಾಸ್ತ್ರಾಭ್ಯಾಸವನ್ನು ಅಧ್ಯಯನ ಮಾಡಿ ಸಕಾಲದಲ್ಲಿ ಉಪನಯನವನ್ನು ಮಾಡಿಕೊಂಡು ಗುರುಗಳಿಂದ ಅಧ್ಯಯನ ಮಾಡಿ ಮುಂದೆಲ್ಲ ಈ ದೊಡ್ಡ ದೊಡ್ಡ ಉದ್ಗ್ರಂಥಗಳನ್ನು ಅಧ್ಯಯನ ಮಾಡಿ ಒಳ್ಳೆ ಹರಿಭಕ್ತನಾಗಿ ಆ ಕೂಸು ಬಾಳಲಿ ಅಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಿರಿಯರ ಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾ ಅವರ ತಂದೆ ತಾಯಿಗಳಿಗೆ ಅವರ ನಮ್ಮ ಪತಿಯವರಿಗೆ ಅವ್ರ ಮನೆಯವರಿಗೆ ತಾತ ಅಜ್ಜಿ ಅವ್ರಿಗೆಲ್ಲರಿಗೂ ಕೂಡ ಇಡೀ ಕುಟುಂಬಕ್ಕೆ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ನಾನು ಮೊನ್ನೆ ಹೇಳ್ದಂಗೆ ಇವತ್ತೇನಲ್ಲ ನಾನು ಅವ್ರನ್ನೆಲ್ಲ ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ನಾನು ಹೊಸಬ ಅಲ್ಲ ಅವ್ರಿಗೆಲ್ಲ ಹಳಬಾನೇ ತುಂಬ ಹಳಬ 40 ವರ್ಷದ ಹಳಬ ನಾನು ಇವತ್ತಿಂತಲ್ಲ ಅಂತ ಅವ್ರಿಗೆಲ್ಲ ಅವ್ರ ತಾಯಿ ನಮ್ಮನ್ನೆಲ್ಲ ತುಂಬ ನೋಡಿದ್ದಾರೆ. ಅವ್ರಿಗೆಲ್ಲ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಇದಕ್ಕೆಲ್ಲ ಕಿರೀಟ ಪ್ರಾಯರಾಗಿರ್ತಕ್ಕಂಥ ನಾನು ಇನ್ನು ಹೇಳ್ದಂಗೆ ಅವರಿಬ್ಬರು ಹಿರಿಯ ವಿದ್ವಾಂಸರು ಬಂದಿರತಕ್ಕಂಥದ್ದು. ಅದು ಅದೇನಂದರೆ ಈ ವಿದ್ವಾಂಸರು ಸಭೆಯಲ್ಲಿ ಇದ್ದುಬಿಟ್ರೆ ಆ ಪ್ರವಚನದ ಗ್ರೇಡೇ ಮೇಲೆ ಹೋಗ್ಬಿಡುತ್ತದು. ಏನೂ ಅರ್ಥವಾಗದೇ ಇರೋರು ಮುಂದೆ ಹೇಳೋಕ್ಕೂ ಎಲ್ಲ ತಿಳ್ಕೊಂಡಿರೋರು ಮುಂದೆ ಹೇಳೋಕ್ಕೂ ಭಾಳ ವ್ಯತ್ಯಾಸ ಇದೆ. ಅವ್ರಿಗೆ ಸಂತೋಷ ಆಗಲಿ ಅಂತ ಒಂದು ಸರಿಯಾಗಿ ಹೇಳ್ತಾನೋ ಇಲ್ವೋ ಅಂತ ಹಿಂದೆಲ್ಲ ಹೇಳ್ಬಿಡೋರು. ತಪ್ಪು ಹೇಳಿದ್ರೆ ಅವ್ರು ಮಧ್ಯದಲ್ಲಿ ನಿಂತ್ಕೊಂಡು ಹೇಳ್ಬಿಡೋರು. ಈಗ ಅದೆಲ್ಲ ಹೇಳಲ್ಲ. ಮುಂದೆಲ್ಲ ಹಿಂಗೆಲ್ಲ ಹಂಗಿತ್ತು. ವಿದ್ವಾಂಸರು ಅಲ್ಲೇ ಹೇಳ್ಬಿಡೋರು, ಇದು ನೀವು ಹೇಳ್ತಾ ಇರೋದು ಸರಿಯಲ್ಲ, ಅದಕ್ಕೆ ರಿಲೆವೆಂಟ್ ಅಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಎಂತೆಂಥ ದೊಡ್ಡ ವಿದ್ವಾಂಸರಿಗೆ ಆ ಪ್ರಾಬ್ಲಮ್ ಆಗಿದೆ ಗೊತ್ತಾ. ಹಂಗೆಲ್ಲ ಹೇಳ್ಬಿಡೋರು. ಅಂತ ಘಟಾನುಘಟಿಗಳಿದ್ರು. ಈಗ ನಮ್ಮ ಹಣೆ ಬರ ಗೊತ್ತವ್ರಿಗೆ ಪಾಪ ತಪ್ಪು ಹೇಳಿದ್ರು ಸುಮ್ಮನೆ ಕೂತಿರ್ತಾರೆ, ಆಶೀರ್ವಾದ ಮಾಡ್ತಾರೆ, ಕೋರ್ಸ್ ಹೇಳ್ಕೊಂಡು ಹೋಯ್ತು ಅಂತ ಇರೋದು ನಿಲ್ಲಿಸ್ಬಿಟ್ಟಂಗೆ ಆತೆ ಆಮೇಲೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಬೇಕಾದಷ್ಟು ಲೋಪ ದೋಷ ಇದ್ದರೂ ಕೂಡ ಹಿರಿಯರು ಅದನ್ನು ಕ್ಷಮ ಮಾಡಲಿ, ಒಳ್ಳೆಯದೇನಾದರೂ ಇದ್ದರೆ ಅದನ್ನು ಸ್ವೀಕಾರ ಮಾಡಲಿ ಅಂತ ಹೇಳ್ತಾ ಕಳೆದ 7 ದಿವಸಗಳಿಂದ ಯದ್ಯಪಿ 6 ಗಂಟೆ ಅಂತ ಇದ್ದರೂ ಕೂಡ 6 ಗಂಟೆಗೆ ಯಾವತ್ತೂ ಶಾರ್ಪಾಗಿ ಬಿಟ್ಟಿಲ್ಲ ಅನ್ಸುತ್ತೆ. ಎಲ್ಲ 6:10, 6:15, 6:25 ಆದರೂ ಕೂಡ ಶಾಂತ ಚಿತ್ತದಿಂದ ಅದನ್ನು ಆಲಿಸಿರ್ತಕ್ಕಂತಹ ವಿಶೇಷವಾಗಿ ಎಲ್ಲ ಈ ರಾಜರಾಜೇಶ್ವರಿ ನಗರದ ಆಧ್ಯಾತ್ಮಿಕ ಬಂಧುಗಳಿಗೆ, ಅದರಲ್ಲೂ ವಿಶೇಷವಾಗಿ ಪಾರಾಯಣ ಸಂಘದವರಿಗೆ ನಂಗೆ ಬಹಳ ಸಂತೋಷ ಆಗೋದು ಏನು ಅಂದರೆ, ನಾನು ಸ್ವಲ್ಪ ಡ್ರೆಸ್ ಕೋಡ್ಗೆ ಜಾಸ್ತಿ ಒತ್ತು ಕೊಡ್ತೀನಿ. ನಾನು ಪ್ಯಾಂಟು ಶರ್ಟು ಹಾಕ್ಕೊಂಡು ಕೂತಿದ್ರೆ ನಾನು ಅಷ್ಟೇ ಹೇಳೋದು ಅವ್ರಿಗೆ. ಇದೇ ಥರ ಮಗಟ ಉಟ್ಕೊಂಡು ಕೂತ್ಕೊಂಡ್ರೆ ಜಾಸ್ತಿ ಹೇಳ್ತೀನಿ ಅವ್ರಿಗೆ. ಯಾಕೆ ಅಂದರೆ ಈ ಮಂತ್ರಗಳು, ಉಪನಿಷತ್ತುಗಳು, ಸೂತ್ರಗಳು ಎಲ್ಲ ಆ ಡ್ರೆಸ್ಸಲ್ಲಿ ಕೇಳಬಾರ್ದು. ಅದಕ್ಕೆ ಡ್ರೆಸ್ ಕೋಡ್ ಅಂತ ಇದೆ ನಮ್ಮಲ್ಲಿ. ಅದಕ್ಕೆ ಅನ್ಯಾಯ ಅಧ್ಯಯನ ಅಂತ ಬರೀತಾರೆ ಟೀಕಾರಾಯರು. ಅಂದರೆ ಹೇಗೆ ಕೂತ್ಕೊಂಡು ಕೇಳಬೇಕು ಹಾಗೆ ಕೇಳಿದ್ರೇ ಅದು ಫಲ ಬರೋದು. ನಿಮ್ಮನ್ನೆಲ್ಲ ನೋಡಿದ್ರೆ ಇನ್ನೂ ಚೆನ್ನಾಗಿರೋದು ಹೇಳಬೇಕು ಅನ್ಸುತ್ತೆ ಹೊರತು ಅದನ್ನು ಹಿಡನ್ ಯಾವುದೂ ಮಾಡಲ್ಲ. ಆ ಥರ ಎಲ್ಲರೂ ಕೂಡ ಶುದ್ಧವಾಗಿ ಬಂದು ಕೂತಿದ್ದೀರಲ್ಲ, ನಿಜವಾಗ್ಲೂ ಇದು ದೇವರ ಪೂಜಾ. ಪ್ಯಾಂಟು ಶರ್ಟ್ ಹಾಕೊಂಡು ದೇವ್ರ ಪೂಜೆ ಮಾಡಿದ್ರೆ ಏನದು? ಹಂಗೆ ಇದು ದೇವ್ರ ಪೂಜೆ ಅಲ್ವಾ? ಇದು ವೇದವ್ಯಾಸ ಪೂಜೆ ಅಲ್ವಾ? ಅದರಿಂದ ನಾವು ನೋಡ್ತೀನಿ ಅದು ಹೆಂಗಿರ್ತಾರೆ ಅಂತ. ಯಾವುದೋ ಒಂದು ಸಂಘಕ್ಕೆ ಹೋಗಿದ್ದೆ, ಎಲ್ಲ ಪ್ಯಾಂಟು ಶರ್ಟ್ ಹಾಕೊಂಡು ಕೂತಿದ್ರು. ಹಿಂಗೆ ಇರಬಾರ್ದು, ನಾಳೆಯಿಂದ ಬದಲಾವಣೆ ಮಾಡ್ಕೊಳ್ರಿ ಹಿಂದೆ. ಬದಲಾವಣೆ ಮಾಡಿಕೊಂಡ್ರು. ಯಾರನ್ನ? ಆಚಾರನ. ನೀವು ಬೇಡ, ಬೇರೆಯವ್ರ ಕೈಲಿ ಹೇಳಿಸ್ಕೊತೀವಿ ಅಂತ ಅಷ್ಟೇ. ನಾನು ಹೇಳಿದ್ದೆ ಪಾಲಿಸಿದ್ರು ಪಾಪ. ನಾನು ಅವ್ರು ಬದಲಾವಣೆ ಮಾಡ್ಕೊಳ್ಳಿ ನಾನು ಹೇಳಿದೆ, ಅವ್ರು ನನ್ನನ್ನೇ ಬದಲಾವಣೆ ಮಾಡಿಕೊಂಡು ಈ ಥರ ಎಲ್ಲ ಹೇಳಿದ್ರೆ ನೀವು ಬೇಡ ನಾವು ಬೇರೆಯವ್ರನ್ನ ಕರೆಸ್ತೀವಿ, ಓ ನಮೋ ಹಂಗೆ ಒಳ್ಳೆಯದು. ಹಂಗಾಗದೇನೆ ಇಲ್ಲಿ ವಿಶೇಷವಾಗಿ ಶ್ರದ್ಧಾಭಕ್ತಿಗಳಿಂದ ಕೇಳಿದ್ದೀರಾ. ಅವ್ರು ಹೇಳಿದ್ದೀನಿ ನಾನು, ಈ ಸರ್ವಮೂಲ ಗ್ರಂಥ ಇಲ್ಲಿ ಪಾರಾಯಣ ಮಾಡ್ತಾ ಇದ್ದೀರಾ, ವಿಷ್ಣು ತತ್ವನಿರ್ಣಯ ಇತ್ಯಾದಿ ದಶಪ್ರಕರಣಗಳು, ಅದರ ಅರ್ಥ ಮೇಲ್ನೋಟದ ಅರ್ಥವನ್ನಾಗಿ ತಿಳ್ಕೊಳ್ರಿ. ಆಪಾತದ ಅರ್ಥ ಆದರೂ ತಿಳ್ಕೊಳ್ರಿ. ಸ್ವಲ್ಪ ಇನ್ನು ಮುಂದಿನ ಹಂತಕ್ಕೆ ಹೋಗ್ರಿ ಅಂತ ಅವ್ರು ಭವಾನಿರಾವ್ಗೆ, ವಿಜಯ್ ಕುಮಾರ್ಗೆ ಹೇಳಿದ್ದೀನಿ. ಅವ್ರು ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳಿದರೆ ಕಳ್ಕೊಳ್ರಿ. ತುಂಬ ನಾನು ಹೇಳ್ಕೊಡ್ತೀನಿ, ಅದೇನು ದೊಡ್ಡ ಪ್ರೌಢಿಮೆ ಅಲ್ಲ, ನೀವು ಕಲ್ತ್ಕೋಬೇಕು ಅಂತ ಆಸೆ. ಈ ಥರ ಮುಂದೆ ಬರ್ತಾ ಇರೋರು ಅದನ್ನು ತಿಳ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಹೇಳಿರ್ತಕ್ಕಂಥದ್ದು ಅಂತ ಹೇಳಿ ಇನ್ನೊಂದೇ ಒಂದು ವಿಷಯ ಹೇಳಿ ಬಿಟ್ಟುಬಿಡ್ತೀನಿ. ಅದು ನಮ್ಮ ಪ್ರಣವ ಸಂರಕ್ಷಣಾ ಪ್ರತಿಷ್ಠಾನಕ್ಕೆ ಬರೆದಿರೋದು. ಈ ಸಲ ದ್ವೈತದ ಸಂಪಾದಕೀಯದಲ್ಲಿ ಹಾಕಿದ್ದೀನಿ. ನ್ಯಾಯಸುಧಾ ಗ್ರಂಥಕ್ಕೆ ಧ್ವಾಂತ ನಿರಾಸ ಅಂತ ಒಂದು ಖಂಡನ ಗ್ರಂಥ ಬಂದಿದೆ ಅಂತ ನೆನ್ನೆ ಹೇಳಿದೆ ನಾನು. ಅದು ಸುಮಾರು 8 ವರ್ಷದ ಹಿಂದೆಯೇ ಬಂದಿದೆ. 2016 ಬಂದಿರೋದು. ಅದು 8 ವರ್ಷ ಆಯಿತು. ಅದು ಚಿಕ್ಕದಾಗಿ ಬಂದಿದೆ. 4 ಅಧಿಕರಣಕ್ಕೆ ಬರೆದಿರೋದು ಅವರು. ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಶಾಸ್ತ್ರೀಯೋಮಿತ್ವಾಧಿಕರಣ, ಸಮನ್ವಯಾಧಿಕರಣ 4 ಬರೆದಿರೋದು. ಅದೊಂದು 75 ಪೇಜ್ ಇರ್ತಕ್ಕಂಥ ಒಂದು ಧ್ವಾಂತ ನಿರಾಸ ಅಂತ ತರಲಿಲ್ಲ, ಇದೆ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು 150 ಕಡೆ ಅವನು ಜಯತೀರ್ಥರ ಮಾತಿನ ಮೇಲೆ ಆಕ್ಷೇಪ ವ್ಯಕ್ತಪಡಿಸಿ, ಕೆಲವು ಕಡೆ ಸುಮಾರಾಗಿ ಹೇಳಿದ್ದಾನೆ, ಕೆಲವು ಕಡೆ ತುಂಬ ಆಗ್ರಹಪೂರ್ವಕವಾಗಿ ಕೋಪದಿಂದಾನೇ ಹೇಳಿಬಿಟ್ಟಿದ್ದಾನೆ. ಎಷ್ಟು ಹೇಳಿದ್ದಾರೆ ಅಂದರೆ ಜಯತೀರ್ಥರಿಗೆ ಏನು ಬರಲ್ಲ ಅನ್ನೋಷ್ಟು ಹೇಳ್ತಾರೆ. ಅವ್ರಿಗೆ ಜ್ಞಾನನೇ ಇಲ್ಲ ಅನ್ನೋದೆಲ್ಲ ಬರೆದಿದ್ದಾರೆ. ಮಧ್ವರಾಯರನ್ನೂ ಬೈದಿದ್ದಾನೆ.
ವಾಕ್ಯಾರ್ಥ ಚಂದ್ರಿಕಾಕಾರರು, ಅದೇನು ಟಿಪ್ಪಣಿಕಾರರು ಇದ್ದಾರೆ, ಅವ್ರನ್ನೂ ಕೆಲವು ಹಾರ್ಶ್ ವರ್ಡ್ಸಿಂದ ಒಂದು ಓತಪೂರ್ವಕ ಮುಂದೆ ಬರ್ತಾ ಬರ್ತಾ ಸ್ವಲ್ಪ ಜೋರು ಮಾಡಿ ಇರಲಿ. ಅದಕ್ಕೆ ನಮ್ಮ ಗುರುಗಳು ಒಂದು ಖಂಡನ ಗ್ರಂಥ ಬರೆದಿದ್ದಾರೆ. ನಾನು ನಿನ್ನೆ ಹೇಳಿದೆ ನಮ್ಮ ಗುರುಗಳ ಬಗ್ಗೆ. ಅವರು ಋಷಿಗಳು, ಅವ್ರು ಮನುಷ್ಯರೇ ಅಲ್ಲ. ಯಾಕೆಂದರೆ ಯಾರು ಖಂಡನ ಗ್ರಂಥ ಬರೀತಾರಲ್ಲ ಅವ್ರು ಸಾಮಾನ್ಯ ಮನುಷ್ಯರಾಗಿರೋಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಮನುಷ್ಯರ ಕೈಲಿ ಅದಾಗದೇ ಇಲ್ಲ. ಅಂತಹ ಆ ನ್ಯಾಯಸುಧಾ ಖಂಡನ ಅಂತ ಅವರು ಬರೆದಿರೋದು. ಆದರೆ ನ್ಯಾಯಸುಧಾ ವಿಮರ್ಶಾ ರೂಪವಾಗಿರ್ತಕ್ಕಂತಹ ಧ್ವಾಂತ ನಿರಾಸಕ್ಕೆ ನಮ್ಮ ಗುರುಗಳು ಪೂರ್ತಿ ಬರೆದಿದ್ದಾರೆ. ಅವರು ಏನೇನು ಆಕ್ಷೇಪ ಮಾಡಿದಾನೋ ಎಲ್ಲದಕ್ಕೂ ಅಕ್ಷರಶಃ ಖಂಡನೆ ಮಾಡಿದ್ದಾರೆ. ಸುಮಾರು ಒಂದು 200 ಪೇಜ್ ಇರತಕ್ಕಂತಹ ಗ್ರಂಥ ಮುದ್ರಣಕ್ಕೆ ತಯಾರಾಗಿದೆ. ಈಗ DTP ಕೂಡ ಆಗಿದೆ. ಅಂತಿಮವಾಗಿ ಅದನ್ನು ಚೆಕಪ್ ಮಾಡೋಕ್ಕೋಸ್ಕರ ಅವ್ರ ಹತ್ರ ಕೊಟ್ಟಿದೆ. ಸಮಗ್ರ ಗ್ರಂಥವನ್ನು ನಾನು DTP ಮಾಡಿರೋದಲ್ಲದೆ ಅದನ್ನು ಕನ್ನಡಕ್ಕೆ ತರ್ಜಮೆ ಕೂಡ ಮಾಡಿದ್ದೀನಿ. ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದು. ಒರಿಜಿನಲ್ ಸಂಸ್ಕೃತದಲ್ಲಿದೆ. ಅದು ಅವ್ರಿಗೆ ಕಳಿಸಕ್ಕೆ, ನಮ್ಮಲ್ಲಿ ಏನು ನಮ್ಮ ಗುರುಗಳು ಅಂದರೆ ಅದು ಅವ್ರಿಗೆ ಕಳಿಸ್ಬಿಡ್ತಾರೆ. ಆ ಶೃಂಗೇರಿ ಸ್ವಾಮಿಗಳಿಗೆ, ಕಂಚಿ ಸ್ವಾಮಿಗಳಿಗೆ, ಅದ್ವೈತಗಳಿಗೆ ಯಾರ್ಯಾರು ಅವ್ರಿಗೆ ಕಳಿಸ್ಬಿಡ್ತಾರೆ. ಓದ್ತಾರೆ. ಅವ್ರು ನಮಗಿಂತ ಬಹಳ ಫಾರ್ವರ್ಡ್ ಇದೆ. ಅವರು ಅದರಲ್ಲಿ ಮಾತ್ರ ಅವರು ರಾತ್ರಿ ಹಗಲು ಓದ್ತಾರೆ. ಯಾಕೆ ತಿರ್ಗಾ ಬರಿಬೇಕು ಅಂತ ಆಸೆ ಅವ್ರಿಗೆ. ನಮ್ಮಲ್ಲಿ ಹಂಗಲ್ಲ. ನಮ್ಮಲ್ಲಿ ಪುಸ್ತಕ ಕೊಟ್ಬಿಟ್ರೆ ಇಟ್ಕೊಂಡ್ಬಿಡ್ತೀವದು ಬೀರಲ್ಲಿ, ಮುಂದಿನ ಸರಸ್ವತಿ ಪೂಜೆಗೆ ತೆಗೆಯೋದು. ಅವ್ರು ಹಂಗಲ್ಲ, ಹಗಲು ರಾತ್ರಿ ಓದ್ತಾರೆ. ಆ ವಿಷಯದಲ್ಲಿ ಅವ್ರು ನಮ್ಮಿಂದ ತುಂಬಾ ಮುಂದಿದ್ದಾರೆ. ಅದರಲ್ಲಿ ಅಪ್ರಿಷಿಯೇಟ್ ಮಾಡಬೇಕು. ಅಂದ್ರೆ ಅವ್ರಿಗೆ ಕಳಿಸ್ಬಿಡ್ತೀವಿ. ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕು ಅಂತ ನಾನು ನನ್ನ ಗುರುಗಳ ಗ್ರಂಥ ಎಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ನಾನು ಅವರು ಮೊದಲನೇ ಗ್ರಂಥ ಗೋಮಂಜರಿಯಿಂದ ಹಿಡಿದು ವಿದ್ಯುತ್ ಪ್ರಸಿದ್ಧಿ ಅಂತ ಮುದ್ರಾಧಾರಣೆಯ ಸಮರ್ಥನೆ ಅದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೀನಿ. ನಾನು ಮುಂದಿನ ಸಲ ಬಂದಾಗ ಅದನ್ನೆಲ್ಲ ನಿಮಗೆ ತಂದ್ಕೊಡ್ತೀನಿ. ಓದ್ರಿ, ಭಾಳ ಚೆಂದಾಗಿದೆ. ಕನ್ನಡದಲ್ಲೂ ಇದೆ, ಸಂಸ್ಕೃತದಲ್ಲೂ ಇದೆ. ಅವ್ರ ಮನೆಗೆ ಭಾಗವತಕ್ಕೆ ಬಂದಾಗ ನಾನು ಕೊಡ್ತೀನಿ. ಈಗ ಆ ಗ್ರಂಥ ತಯಾರಾಗಿದೆ. ಅದು ಮುದ್ರಣ ಸಂದರ್ಭ ಬಂದಿದೆ. ಆದರೆ ಮುದ್ರಣಕ್ಕೆ ವೆಚ್ಚ ನಮ್ಮ ಕೈಲಿ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಅದು ತುಂಬ ಖರ್ಚಿನ ಕೆಲಸ. ದೊಡ್ಡ ದೊಡ್ಡ ಸಂಸ್ಥಾನಗಳು ಅವರೆಲ್ಲ ಮಾಡಿಬಿಡ್ತಾರೆ. ಅವ್ರಿಗೆ ಬೇಕಾದಷ್ಟು ಸಂಪನ್ಮೂಲ ಇರುತ್ತೆ. ಆ ಮುದ್ರಣಕ್ಕೆ ಸುಮಾರು ಒಂದು 2 ಲಕ್ಷ ರೂಪಾಯಿ ಬೇಕು ಅಂತ ಅಂದಾಜು ಮಾಡಿದ್ದಾರೆ. ಪ್ರಶ್ನವ್ರನ್ನೆಲ್ಲ ಕೇಳಿದಾಗ ಅದೊಂದು 1000 ಪ್ರತಿ ಮಾಡಬೇಕು, 200 ಪೇಜು ಅವೆಲ್ಲ. ಅದು ಯಾರಾದರೂ ಸಹಾಯ ಮಾಡೋದಾದರೆ ಅವಕಾಶ ಇದೆ. ಅದಕ್ಕೆ ಮಾಡಲೇಬೇಕು ಅಂತೇನಿಲ್ಲ. ಟೀಕಾರಾಯರ ಸೇವಾ ಆಗುತ್ತೆ. ಅವ್ರು ನಾಳೆ ಖಂಡನ ಗ್ರಂಥ ಮಾಡಿದ್ರೆ ಅವರ ಅನುಗ್ರಹಕ್ಕೂ ಪಾತ್ರರಾಗ್ತೀವಿ ಅಂತ ಹೇಳ್ತಾ, ನಾವು ಬರೆಯೋ ಶಕ್ತಿ ಇಲ್ಲದೆ ಇದ್ರೂ ಕೂಡ ಬರೆದಿದ್ದನ್ನು ಮುದ್ರಣ ಮಾಡಿಸೋಕ್ಕೆ ಸಹಾಯ ಮಾಡುವಂಥ ಶಕ್ತಿಯನ್ನು ಕೆಲವ್ರಿಗಾದರೂ ಭಗವಂತ ಕೊಟ್ಟಿರ್ತಾನೆ. ಅಂತಹ ಅನುಕೂಲ ಇದ್ದರೆ, ಇದೇನು ಕಂಪಲ್ಸರಿ ಅಲ್ಲ, ಕೊಡಲೇಬೇಕು ಅಂತೇನಲ್ಲ. ನೀವೆಲ್ಲ ಏನು ಆಗರ್ಭ ಶ್ರೀಮಂತರು ಅಲ್ಲ ನಂಗೆ ಗೊತ್ತು. ನನಗೆ ಮಧ್ಯಮ ವರ್ಗ, ನಮ್ಮದು ಮಾಧ್ವರೆಲ್ಲ ಅಂತ ಏನು ಆಗರ್ಭ ಶ್ರೀಮಂತರಲ್ಲ. ಆದರೂ ಕೂಡ ಯಾರಿಗೆ ಅನುಕೂಲ ಇದೆಯೋ ಅವ್ರು ಕೊಟ್ಟರೆ ಅದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ, ನಮ್ಮದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನಾನು ದ್ವೈತದೊಂದಿಗೆ ಕೊಟ್ಟಿದ್ದೀನಿ. ನೇರವಾಗಿ ಬ್ಯಾಂಕಲ್ಲೇ ಕಳಿಸ್ಬೋದು, ಅಥವಾ ಇಲ್ಲಿ ಭವಾನಿರಾವ್ ಕೈಲೋ ವಿಜಯ್ ಕುಮಾರ್ ಕೈಲೋ ಕೊಡ್ಬೋದು, ಅಥವಾ ನಾನೇ ಆಚಾರ್ಯ ಮನೆಗೆ ಬರ್ತೀನಿ ಮುಂದಿನ ತಿಂಗಳು, ಆವಾಗಲೇ ಕೊಡ್ಬೋದು. ನಿಮಗೆ ಟೈಮ್ ಇರುತ್ತೆ. ಈಗ ಮಂತ್ ಎಂಡಲ್ಲಿ ಕೇಳ್ತಾ ಇದ್ದೀರಾ ಹೆಂಗೆ ಅಂತ ಹೇಳ್ಬಿಡ್ರಿ. ಇನ್ನೂ 1 ತಿಂಗಳು ಟೈಮ್ ಇದೆ. ಮಾರ್ಗಶೀರ ಮಾಸದಲ್ಲಿ ಅವ್ರ ಮನೇಲಿ ಡಿಸೆಂಬರಲ್ಲಿ ಬರೋದು. ಆ ಸಂದರ್ಭದಲ್ಲೂ ಕೊಡ್ರಿ, ಪರವಾಗಿಲ್ಲ ಅಂತ ಹೇಳ್ತಾ ಇದೊಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಿಮಗೂ ಯಾರನ್ನು ಗೊತ್ತಿದ್ರೆ ಅಂತ ಸೇವಾಕರ್ತರು ಇದ್ದರೆ ದೊಡ್ಡದಾಗಿ ಧಾರಾಳ ಮಾಡೋರಿಗೆ ಅದರ ವೆಚ್ಚನಾದರೂ ಕೂಡ ನಾವು ಕೊಟ್ಟು ಟೀಕಾರಾಯರ ಸೇವೆ ಮಾಡೋಣ ಅಂತ ಹೇಳ್ತಾ, ನೀವೆಲ್ಲ ಆಧ್ಯಾತ್ಮಿಕ ಬಂಧುಗಳಾದ್ದರಿಂದ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಅದಕ್ಕೆ ಅನುಗ್ರಹ ಮಾಡಿ ಅಥವಾ ಸಹಾಯ ಮಾಡಿ ಟೀಕಾರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ, ಇಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಬದುಕಿ ದಂಪತಿಗಳಿಗೆ ಹರಿವಾಗಲು ವಿಶೇಷ ಅನುಗ್ರಹ ಮಾಡಲಿ. ಮೇಲಿಂದ ಮೇಲೆ ಮತ್ತೆ ಅವರು ಯಮಕ ಭಾರತ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಅದು ಅತ್ಯದ್ಭುತವಾಗಿರ್ತಕ್ಕಂತಹ ಗ್ರಂಥ ಯಮಕ ಭಾರತ. ಅದು ಹೀಗೆ ಯಮಕಾಲಂಕಾರದಲ್ಲಿ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಅದು ಅಪರೂಪ ಕೂಡ. ಅದನ್ನು ನಮ್ಮ ಮನೇಲಿ ಇಡಿಸ್ಬೇಕು, ಹೇಳಬೇಕು ಅಂತ ಈಗ ಆಟೋ ರಿಕ್ಷಾದಲ್ಲಿ ಬರ್ತಾ ಹೇಳಿದ್ರು. ಸ್ವಾಮಿ ಚಿತ್ತಕ್ಕೆ ಬಂದರೆ ಮುಂದೆ ಯಾವಾಗಲಾದರೂ ಕೂಡ ಯಮಕ ಭಾರತವನ್ನು ಕೂಡ ಹೀಗೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಈ ಒಂದು 7 ದಿವಸದ ಈ ಒಂದು ಪ್ರವಚನ ರೂಪ ತುಳಸಿ ದಳವನ್ನು ಅಸ್ಮತ್ ಗುರುವಂತರ್ಗತ, ರಾಘವೇಂದ್ರ ತೀರ್ಥ ಗುರುವಂತರ್ಗತ, ಭಾರತೀಯ ಮುಖ್ಯ ಪುರಾಣಾಂತರ್ಗತ ನಮ್ಮ ಕುಲಸ್ವಾಮಿ ಶ್ರೀ ಕರಿಗಿರಿ ಯೋಗಾಲಕ್ಷ್ಮಿ ಪ್ರಹ್ಲಾದ ವರದ ಕರಿಗಿರಿ ಯೋಗಾಲಕ್ಷ್ಮಿ ನರಸಿಂಹ ಭೋಗಾಲಕ್ಷ್ಮಿ ನರಸಿಂಹ ದೇವರ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ಸಮರ್ಪಣೆ ಮಾಡ್ತಾ ಇದ್ದೀನಿ. ಧೀಯತಾಂ ಸದಯೇ ಹೃದಯೇ ಕಮಲಾ ಮಹಿರೇನ ಪೂರುಷೇಣ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮದ್ವೇಷಾರ್ಪಣಮಸ್ತು. ಮತ್ತೊಮ್ಮೆ ಆ ಇಬ್ಬರು ಆಚಾರ್ಯರಿಗೆ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಿಮ್ಮ ಒಂದು ಈ ಪ್ರೆಸೆನ್ಸ್ ಅಂತ ಏನು ಕರೀತಾರೆ, ಉಪಸ್ಥಿತಿ, ಅದೇ ನನಗೆ ಸ್ಫೂರ್ತಿಯನ್ನು ಕೊಟ್ಟಿರೋದು. ಹೀಗೆ ಆಶೀರ್ವಾದವನ್ನು ಮಾಡಿ ಆವಾಗ ಬಂದು ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.
ಹೇಳ್ತೀರಾ ಒಂದೆರಡು ಮಾತು? ಬನ್ನಿ ಪ್ರಾರಂಭ, ನೀವು ಅಂತ್ಯ, ಉಪಕ್ರಮ, ಉಪಸಂಹಾರ. ಬರೀ ಪ್ರವಚನದ ಬಗ್ಗೆ ಹೇಳ್ಬೇಕು, ನನ್ನ ಬಗ್ಗೆ ಏನು ಹೇಳ್ಬೇಡ್ರಿ. ಅವನಿಗೆ ಗ್ರಂಥ ಹೆಂಗಿತ್ತು ಅಷ್ಟು ಹೇಳ್ರಿ ಸಾಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತ ಪ್ರವಿಶ್ಯ ಮಮ ವಾಚಿಮಿ ಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂ ಸಹಸ್ರ ಚರಣಸ್ವಾದೀನ್ ಪ್ರಾಣಾನಮೋ ಭಗವತೆ ಪುರುಷಾಯ ತುಭ್ಯಂ. ಮೊಟ್ಟ ಮೊದಲನೇ ಸುಮಾರು 25 ವರ್ಷದಿಂದ ಆಚಾರ್ಯ ಪ್ರವಚನ ಕೇಳೋ ಒಂದು ಅವಕಾಶ, ಸದಾವಕಾಶ ನಾನು ಸಿಕ್ತು ಅಂತ ಹೇಳ್ತೀನಿ. ಯಾವತ್ತೂ ಅಷ್ಟು ದೂರದಿಂದ ಬಂದರೂ ಕೂಡ ಯಾವತ್ತೂ ಒಂದು ನಿಮಿಷ ಲೇಟಾಗಿ ಬಂದಿದ್ದಿಲ್ಲ. ಈ 25 ವರ್ಷದಿಂದ ಹೇಳ್ತಾ ಇದ್ದೀನಿ, ಒಂದೇ ಒಂದು ದಿವಸ ಹೆವಿ ಟ್ರಾಫಿಕ್ ಜಾಮ್ ಆಗಿ 1 ಗಂಟೆ ಟ್ರಾಫಿಕ್ ಮೂವ್ ಮಾಡಿಲ್ಲ ಅನ್ನೋದು ಬಿಟ್ಟರೆ ಅವತ್ತಿನ ದಿವಸ ಮಾತ್ರ ಇದಾಯಿತು. ಅದು ಬಿಟ್ಟರೆ ಯಾವತ್ತು ನಮ್ಕಿನ್ನ 5 ನಿಮಿಷ 10 ನಿಮಿಷ ಮೊದಲೇ ಬಂದು, ಟೈಮಿಂಗ್ ಮೊದಲೇ ಬಂದು ಇಲ್ಲಿ ಬಿಡ್ತಾ ಇದ್ರು. ಯಾವತ್ತೂ ಅವ್ರ ಆಟೋ ಇದಾಗಲಿ ಯಾವುದ್ರಲ್ಲಾಗಲಿ ಬರ್ತಾ ಇರಲಿಲ್ಲ. ಬಸ್ಸಲ್ಲೇ ಬಂದು ನಾವು ಯಾರಾದರೂ ಸ್ಕೂಟರ್ಲಿ ಕರ್ಕೊಂಡ್ಬಂದ್ರೆ ಬರ್ತಾ ಇದ್ರು. ಅಷ್ಟು ಸಿಂಪಲ್ಲು. ಏನು ಪ್ರವಚನ ಬಗ್ಗೆ ನಾನು ಏನು ಹೇಳೋದಕ್ಕೆ ಇಲ್ಲ, ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತು. 18 ಪುರಾಣಗಳು, ಸುಮಧ್ಯ ವಿಜಯ, ಅನೇಕ ಯತಿವರ್ಣ್ಯರ ಅನೇಕ ಟೀಕಾ ಗ್ರಂಥಗಳು, ಶ್ರೀಮನ್ ನ್ಯಾಯಸುಧಾ, ಹರಿಕಥಾಂಸಾರ ಹೇಳ್ತಾ ಹೋದರೆ 100 ಇದೆ. ಅಷ್ಟು ಮುಖೋದ್ಗತವಾಗಿ ಹೇಳೋದು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಈ ರೀತಿ ಒಂದು ಮೆಮೊರಿ ಒಬ್ಬರಿಗೆ ಇರ್ಬೋದಾ ಅಂತ ಒಂದು ಆಶ್ಚರ್ಯ ಆಗುತ್ತೆ. ಯಾವ ಸೂಪರ್ ಕಂಪ್ಯೂಟರ್ ಆ ಮಟ್ಟಕ್ಕೆ ಇರ್ಲಿಕ್ಕಿಲ್ಲ. ಅದಕ್ಕೆ ಅನೇಕ ವಿಷಯಗಳು ಒಂದೇ ಕಡೆ ಇಲ್ಲಿ ಬಂದು ನಾವಿರೋ ಜಾಗಕ್ಕೆ ಬಂದು ಇಷ್ಟು ಒಳ್ಳೆ ವಿಷಯಗಳು ತಿಳಿಸ್ಕೊಡ್ತಾ ಇರೋದಕ್ಕೆ ಆಚಾರ್ಯರಿಗೆ ಅನಂತಾನಂತ ಧನ್ಯವಾದಗಳು. ನಮ್ಮ ಪದಕಿಯವರು ಮತ್ತೆ ಕಾರ್ಯಕ್ರಮ ವ್ಯವಸ್ಥಿತ ಮಾಡಿ ಆಯೋಜನೆ ಮಾಡ್ತಾ ಇದ್ದಾರೆ. ಇಷ್ಟರಲ್ಲೇ ನಮ್ಮ ಆಚಾರ್ಯರ ಮನೆಯಲ್ಲಿ ಕೂಡ ಮಧ್ವಮೂರ್ತಿಯವ್ರ ಆಚಾರ್ಯರ ಮನೆಯಲ್ಲಿ ಕೂಡ ಪ್ರವಚನ ಎಂದು ತಿಂಗಳಿಗೆ ಒಂದು 5 ವಾರಕ್ಕೆ ಮತ್ತೆ ಬೆಳಿಗ್ಗೆನೇ ಭಾಗವತ 2 hours ಇರ್ತದೆ. ಬೆಳಿಗ್ಗೆ ಸುಮಾರು 9 ರಿಂದ 11. ಅದನ್ನೆಲ್ಲ ನಾವು ಕೇಳಿಕೊಂಡು ಸಂತೋಷ ಪಡೋಣ. ನಾನು ಇದಕ್ಕೆ ಮೊದಲೊಂದ್ಸರಿ ರಾಷ್ಟ್ರಪತಿ ಭಾಗವತದ ಕೇಳಿದ್ದೆ. 2 hours ಹೇಳ್ತಾ ಇದ್ರು ಮಠದಲ್ಲಿ. ಅದ್ಭುತವಾಗಿರುತ್ತೆ. ಅಷ್ಟು ಹೊತ್ತು ಟೈಮ್ ಸಿಗೋದು ನಮ್ಗೆ ಅವಕಾಶ ಬಹಳ ಅಪರೂಪ. ಮತ್ತೊಮ್ಮೆ ಪದಕಿಯವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮುಖ್ಯವಾಗಿ ಈ ಒಂದು ಖಂಡನ ಗ್ರಂಥಕ್ಕೆ ಆಚಾರ್ಯರು ಹೇಳಿದ್ರು ಯಥಾಶಕ್ತಿ ಮಾಡಿ ಅಂತ ಹೇಳಿ ನಮ್ಮ ಪಾರಾಯಣ ಸಮಿತಿ ನಮ್ಮ ಗೊಜ್ಜರವ್ರ ಕಡೆಯಿಂದ ಕನಿಷ್ಠ 25,000 ರೂಪಾಯಿ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಆಚಾರ್ಯರಿಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಜಾಸ್ತಿ ಮಿನಿಮಮ್ ಅಂತ ನಾನು ಹೇಳ್ತಾ ಇರೋದು. ಅದಕ್ಕಿಂತ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀನಿ. ಈ 2 ಮಾತು ಹೇಳಿ ಧನ್ಯವಾದ. ಶ್ರೀಕೃಷ್ಣಾರ್ಪಣ ಮತ್ತು ಹರೇ ನಮಃ. 2 ಮಾತು ಹೇಳಿ ನೀವು ಆರ್ಗನೈಸರ್ಸ್ ನಿಂತ್ಕೊಂಡೆ ಆಚಾರ್ಯರಿಗೆ ಧನ್ಯವಾದಗಳು ಹೇಳಿ ಅವ್ರನ್ನ ನಾನು ಹೊಸಕೆರೆಹಳ್ಳಿ ಮಠಕ್ಕೆ ಫಸ್ಟ್ ಫೋನ್ ಮಾಡಿದ್ದೆ. ಆಮೇಲೆ ಹೊಸಕೆರೆಹಳ್ಳಿ ಮಠಕ್ಕೆ ಹೋಗಿ ನಾನು ಪರ್ಸನಲ್ ಆಗಿ ರಿಕ್ವೆಸ್ಟ್ ಕೊಟ್ಕೊಂಡೆ. ಆಗ ಅವ್ರು ಹೇಳಿದ್ರು ಫೋನ್ ಮಾಡಿದ್ರೆ ಸಾಕಾಯ್ತು, ಯಾಕೆ ಬಂದೀನಿ? ಅದೇ ಹೌದಾ, ನೀನು ನೋಡ್ಬೇಕು ಅನಿಸ್ತು, ಅದಕ್ಕೆ ನಾ ಬಂದೆ ಒಪ್ಕೊಂಡು ನಡೆಸಿದ್ದಾರೆ. ಅದಕ್ಕೆ ಧನ್ಯವಾದಗಳು ಹೇಳಿ ಇದೇ ಒಂದು ಆಶೀರ್ವಾದ ಅನುಗ್ರಹ ನಮ್ಮ ಮೇಲಿರಲಿ. ನನಗೊಬ್ಬನ ಮೇಲೆ ಅಲ್ಲ, ಬಂದಿರೋರ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ನನಗೆ ಅಷ್ಟು ಮಾತಾಡೋಕ್ಕೆ ಬರೋದಿಲ್ಲ. ಅದರಿಂದ ಅನುಗ್ರಹ ಮಾಡಬೇಕು ಅಂತ ಕೇಳ್ಕೊತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಸ್ತೆ
नासो हरे विश्वदाय अन्यो वज्रनर्मामावसहानावतयोरुतमोऽद्यापे अभिप्रेहि दक्षिणतो भवमेधाः पुत्राणि जङ्घनाभूरि संसृष्टं धनं वयं समाकृतमस्माकं दत्तां वर्णस्य कन्यो प्रियं ददामि संसृष्टं धनं वयं समाकृतमस्माकं दत्तां वर्णस्य कन्यो प्रियं ददामि संसृष्टं धनं वयं समाकृतमस्मभ्यं दत्तां वर्णस्य मन्यो प्रियं ददामि